ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನಮ್ಮ ನಡೆ ಅಂತ ಕೂಗ್ತಾ ಇದ್ದಾರೆ ಬಿಜೆಪಿಯ ಕಾರ್ಯಕರ್ತರು. ಬಡವರ ರೇಷನ್ ಕಾರ್ಡ್ ರದ್ದತಿಯನ್ನ ಮಾಡಿರುವಂತ ಕಾಂಗ್ರೆಸ್ ಸರ್ಕಾರಕ್ಕೆ ಕಾಂಗ್ರೆಸ್ನವರು 2,000 ಕೊಡ್ತೀರಿ ಅಂತ ಹೇಳಿ 2-3 ಸರ್ತಿ ಕಳಿಸಿದ್ದಾರೆ, ಮತ್ತೆ ಇಲ್ಲ. ಆಧಾರ್ ಕಾರ್ಡ್ ತಗೊಂಡು KSRTC ಬಸ್ ಅಲ್ಲಿ ಫ್ರೀ ಅಂತ ಹೇಳಿದ್ರು. ನಿಮ್ಗೆ ಆ ಬಸ್ ಸೌಲಭ್ಯ ಸಿಗ್ತಿದ್ಯಾ? ನಾವಿರೋ ಜಾಗದಲ್ಲಿ ಬಸ್ ಇಲ್ಲ, ಹೋಗ್ಬೇಕಷ್ಟೇ, ಕೊಟ್ಟೆ ಹೋಗ್ಬೇಕು. ಎಲ್ಲಿ ಹೋದ್ರು 18 ರೂಪಾಯಿ ಕೊಟ್ಟೆ ಹೋಗ್ಬೇಕು. ಹಿಂದೂಗಳು ಈ ಸರ್ಕಾರದ ಕೆಳಗಡೆ ಬದುಕಲಿಕ್ಕೆ ಆಗುದಿಲ್ಲ ಅನ್ನುವಂತ ಪರಿಸ್ಥಿತಿ ಬಂದಿದೆ. ಕಾಂಗ್ರೆಸ್ ಅಂತಂದ್ರೆ ಅದು ವಿನಾಶ. ನಿಮ್ಮನ್ನ ಗೆಲ್ಲಿಸಿದಂತ ಜನರು ಯಾರನ್ನ ಪ್ರಶ್ನೆ ಮಾಡಬೇಕು? ಒಂದು ಕಡೆ ಸರ್ಕಾರ ದಿವಾಳಿ ಆಗಿದೆ, ಯಾವ್ದು ಅಭಿವೃದ್ಧಿ ಕೆಲಸ ಆಗ್ತಾ ಇಲ್ಲ. ವಿಶ್ವ ಪರಿಷತ್ ಇರ್ಬೋದು, ಬಜರಂಗ ದಳ ಇರ್ಬೋದು, ಇದ್ದೇವೆ ಅನ್ನುವಂತ ಒಂದು ನಂಬಿಕೆಯಲ್ಲಿ ಹಿಂದೂಗಳು ಇದ್ರು. ಇಂಥ ಸರ್ಕಾರವನ್ನು ತೀವ್ರವಾಗಿ ವಿರೋಧಿಸಬೇಕು. ಇವತ್ತು ಕಾರ್ಕಳದಲ್ಲಿ ವಿಶೇಷವಾಗಿ ಎಲ್ಲರ ಗಮನ ಸೆಳೀತಾ ಇದೆ ಈ ಒಂದು ಪ್ರತಿಭಟನೆ. ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನಮ್ಮ ನಡೆ ಅಂತ ಕೂಗ್ತಾ ಇದ್ದಾರೆ ಬಿಜೆಪಿಯ ಕಾರ್ಯಕರ್ತರು. ಇಲ್ಲಿ ನಮ್ಮ ಶಾಸಕರ ಒಂದು ಪ್ರೀತಿಗೆ ಅಥವಾ ಅವರ ಬೆಂಬಲವಾಗಿ ಕಾರ್ಯಕರ್ತರೆಲ್ಲ ಸೇರ್ತೇವೆ ಅನ್ನುವಂಥ ಮಾತನ್ನ ನಿಜ ಮಾಡ್ತಾ ಇವತ್ತು ಶಾಸಕರು ಏನು ಪ್ರತಿಭಟನೆಯನ್ನ ಒಂದು ನೆರವೇರಿಸಬೇಕು ಅಂತ ಹೊರಟಿದ್ರು, ಆ ಒಂದು ಪ್ರತಿಭಟನೆಗೆ ಜನ ಎಲ್ಲ ಸೇರಿರುವಂಥದ್ದು. ಈ ಪ್ರತಿಭಟನೆಯಲ್ಲಿ ಯಾವ ವಿಚಾರವಾಗಿ ಮಾತಾಡ್ಲಿಕ್ಕಿದ್ದಾರೆ ಅಂತ ನಾವು ನೋಡಿ ತಿಳ್ಕೊಂಡು ಬರೋಣ. ನಮ್ಗೆಲ್ರಿಗೂ ಗೊತ್ತಿದೆ, ಈ ರಾಜ್ಯ ಸರ್ಕಾರದ ಜನ ವಿರೋಧಿ ನೀತಿ ನಮ್ಗೆಲ್ರಿಗೂ ದಿನ ಬೆಳಗಿದ್ರೆ ಅನಿವಾರ್ಯವಾಗಿರುವಂತ ಪರಿಸ್ಥಿತಿಯಲ್ಲಿ ಲಕ್ಷಾಂತರ ಉಡುಪಿ ಜಿಲ್ಲೆಯಲ್ಲೇ 30,000ಕ್ಕೂ ಅಧಿಕ BPL ಕಾರ್ಡ್ ಅನ್ನ ರದ್ದತಿ ಮಾಡಬೇಕು. ಇಲ್ಲದಿದ್ದಲ್ಲಿ ಮುಖ್ಯಮಂತ್ರಿಗಳು ರಾಜೀನಾಮೆಯನ್ನು ನೀಡಬೇಕೆನ್ನುವಂತ ಬಹುದೊಡ್ಡ ಘೋಷಣೆಯನ್ನ ಈ ಪ್ರತಿಭಟನೆಯ ಮುಖೇನವಾಗಿ ಕಾರ್ಕಳ ಬಿಜೆಪಿ ಮಂಡಲ ಬಹುದೊಡ್ಡ ಧ್ವನಿಯಾಗಿ ಇಂದು ಪ್ರತಿಭಟಿಸಲಿಕ್ಕಿದೆ. ನಮ್ಮೊಂದಿಗಿದ್ದಾರೆ. ಈ ಪ್ರತಿಭಟನೆಯ ಪ್ರಾಸ್ತಾವಿಕ ಮಾತುಗಳೊಂದಿಗೆ ಕಾರ್ಕಳ ಮಂಡಲದ ಅಧ್ಯಕ್ಷರಾಗಿರುವಂತ ನವೀನ್ ನಾಯಕ್ ಅವರು. ಎಸ್ಕೋ ಖಾತೆ ರಾಜ್ಯ ಸರ್ಕಾರದಿಂದ ಬರುವಂತಹ ಖಾತೆಗಳು ಇವತ್ತು ಎಲ್ಲ ಗ್ರಾಮ ಪಂಚಾಯತ್ ದಯವಿಟ್ಟು ಎರಡು ಕೈಯನ್ನ ಎದ್ದು ಎಲ್ಲರೂ ತೋರಿಸ್ತಾ ಇರುವಂತದ್ದು. ನಿರಂತರವಾಗಿ ಕಾಂಗ್ರೆಸ್ನ ಸಿದ್ಧಾಂತದಂತೆ ಹಿಂದೂ ವಿರೋಧಿ ನೀತಿಯನ್ನ ಅಳವಡಿಸಿಕೊಂಡು ವಿಶೇಷವಾಗಿ ಕರಾವಳಿ ಜಿಲ್ಲೆಗಳ ಮೇಲೆ ಸೇಡಿನ ರಾಜಕಾರಣ ಸರ್ಕಾರಕ್ಕೆ ಧಿಕ್ಕಾರ. ರಾಜ್ಯದ ಕಾಂಗ್ರೆಸ್ ಸರ್ಕಾರ ತಂಡ ಸರ್ಕಾರ 60% ಸರ್ಕಾರ, ತಂಡ ಸರ್ಕಾರ 60% ಸರ್ಕಾರ, ಭಂಡ ಸರ್ಕಾರ ಹಿಂದೂ ವಿರೋಧಿ ಸರ್ಕಾರ, ಭಂಡ ಸರ್ಕಾರ ಹಿಂದೂ ವಿರೋಧಿ. ಸರ್ಕಾರಕ್ಕೆ ಕಟ್ಟಡ ಸಾಮಗ್ರಿಗಳ ಪೂರೈಕೆಗೆ ತಡೆಯನ್ನ ಮಾಡಿರುವಂತ ಕಾಂಗ್ರೆಸ್ ಸರ್ಕಾರಕ್ಕೆ ಬಡವರ ರೇಷನ್ ಬೆಲೆ ಏರಿಕೆ ಮಾಡ್ತಾ ಇರುವಂತ ಕಾಂಗ್ರೆಸ್ ಸರ್ಕಾರಕ್ಕೆ ಅಭಿವೃದ್ಧಿಗೆ ಯೋಜನೆಗೆ ಬಸ್ಸೇ ಇಲ್ಲ, ನನ್ಗೂ ಫ್ರೀ ಇಲ್ಲ, ನಿನ್ಗೂ ಫ್ರೀ ಇಲ್ಲ, ಎಲ್ಲ ಬಗಲಗಳು. ಕಾಂಗ್ರೆಸ್ ಸರ್ಕಾರಕ್ಕೆ ಅಕ್ರಮ ಸಕ್ರಮ ಅರ್ಜಿ ತಿರಸ್ಕೃತ ಮಾಡಿರುವಂತ ಕಾಂಗ್ರೆಸ್ ಸರ್ಕಾರಕ್ಕೆ ಏಕವಿನ್ಯಾಸ ಸುಲಭವಾದ ಸಾಹಿತ್ಯ ಇದೆ, ನಾವೆಲ್ಲ ಸ್ವರ ಜೋಡಿಸಬೇಕು. ಈ ಒಂದು ರಾಜ್ಯ ಸರ್ಕಾರ ನಮ್ಮ ಮೂಲಭೂತ ಸೌಕರ್ಯಗಳ ನಿರಂತರವಾಗಿ ಬೆಲೆ ಏರಿಕೆಯನ್ನು ಮಾಡಿರುವಂತ ಕಾಂಗ್ರೆಸ್ ಪಕ್ಷಕ್ಕೆ ಅಭಿವೃದ್ಧಿಗೆ ಒಂದೇ ಒಂದು ರೂಪಾಯಿ ನೀಡದಂತಿರುವ ಅಭಿವೃದ್ಧಿಗೆ ಒಂದೇ ಒಂದು ರೂಪಾಯಿ ಅನುದಾನವನ್ನು ನೀಡದೆ
ಸ್ವತಃ ಆಡಳಿತ ಪಕ್ಷ ಆಗಬೇಕಾಗಿದೆ. ಅದೇ ರೀತಿ ಕಳೆದ 20-30 ವರ್ಷಗಳಿಂದ ಟ್ಯಾಕ್ಸ್ ಹಣ ಇವತ್ತು ನಮಗೆ ಹಿಂದೆ ಕೊಡ್ತಾ ಇಲ್ಲ, ನರೇಂದ್ರ ಮೋದಿ ಅವರು ಮಾನ್ಯ ಪ್ರಧಾನಮಂತ್ರಿಗಳು ಹಿಂದೆ ಕೊಡ್ತಾ ಇಲ್ಲ ಅಂತ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೂ ಕೇಳ್ತೇನೆ. ನಾವು ಗ್ರಾಮ ಪಂಚಾಯತ್ ಅವರು ಕಟ್ಟಿದ ಟ್ಯಾಕ್ಸ್ ಹಣ, ಕಾರ್ಕಳದ ಟ್ಯಾಕ್ಸ್ ಹಣ ನಿಮ್ಗೆ ಎಲ್ಲಿದೆ? ನಮ್ಗೆ ಹಿಂದೆ ಕೊಟ್ರ ನೀವು? ನಿಮ್ಗೊಂದು ನ್ಯಾಯ, ಪ್ರಧಾನಮಂತ್ರಿಗಳೊಂದು ನ್ಯಾಯನ ಹಾಕಿದ್ರೆ ಕೇಳಬೇಕು, ನಾವು ಪ್ರಶ್ನೆ ಮಾಡಬೇಕು. ಜನರ ಸಮಸ್ಯೆ, ಹಳ್ಳಿಯಲ್ಲಿ ಒಂದು ರಸ್ತೆಯಲ್ಲಿ ಇವತ್ತು ಮಣ್ಣು ಹಾಕಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ನಿನ್ನೆ ಮೊನ್ನೆ ಕೆಲವು ಪ್ರತಿಕ್ರಿಯೆಯಲ್ಲಿ ನಾವು ನೋಡಿದ್ವಿ, ಎಲ್ಲೋ ಮಣ್ಣು ಹಾಕಿ 1.5 ಕೋಟಿ ರೂಪಾಯಿ ಖರ್ಚಂತೆ. ನಮ್ಗೆ ಗೊತ್ತಿಲ್ಲ, ಅವ್ರು ಮಣ್ಣು ಹಾಕಿದ್ದು ನಮ್ಗೆಲ್ರಿಗೂ ಗೊತ್ತಿರುವಂಥದ್ದು, ಅದು ಪರಶುರಾಮ ತಿಂಬರ್ಗೆ ಮಣ್ಣು ಹಾಕಿರುವಂಥದ್ದು. ಇವತ್ತು ಕಾರ್ಕಳದ ರಸ್ತೆಗಳಿಗೆ ಮಣ್ಣು ಹಾಕ್ಲಿಕ್ಕೆ ಅವ್ರು ಪ್ರಾರಂಭ ಮಾಡಿದ್ದಾರೆ. ಮಣ್ಣು ಹಾಕ್ಲಿ, ಅದು ಹೇಳಬೇಕು. ನಮ್ಮ ಸರ್ಕಾರ 1 ರೂಪಾಯಿ ಕೊಡೋತಾ ಇಲ್ಲ ಅಂತ ಹೇಳೋದನ್ನ ಕೂಡ ಹೇಳಬೇಕು. JCBಗೆ ಲೆಕ್ಕ ಮಾಡಿದ್ರೆ ಗಂಟೆಗೆ 1,000 ರೂಪಾಯಿ, 1.5 ಕೋಟಿಗೆ ಮಣ್ಣು ಹಾಕಬೇಕು ಅಂದ್ರೆ ನಮ್ಗೆ ಗೊತ್ತಿಲ್ಲ. ಅದು ಬಹುಶಃ ಇಡೀ ಕರ್ನಾಟಕದ ರಸ್ತೆಗಳಿಗೆ ಮಣ್ಣು ಹಾಕ್ತಿದ್ದಾರೇನೋ. ಹಾಕ್ಲಿ, ಪರವಾಗಿಲ್ಲ, ಒಳ್ಳೆ ಕೆಲಸ ಮಾಡಲಿ, ನಮ್ಗೆ ಸಹಕಾರ ಇದೆ. ಆದರೆ ಕಾರ್ಕಳದ ಅಭಿವೃದ್ಧಿಗೆ ನೀವು ಹಣವನ್ನು ಧರಿಸುವಂತ ವ್ಯವಸ್ಥೆಯನ್ನು ಮಾಡಿ. ಕಳೆದ 2 ವರ್ಷಗಳಲ್ಲಿ 1 ರೂಪಾಯಿ ಪ್ಯಾಚ್ ವರ್ಕ್ಗೆ ದುಡ್ಡು ಬರಲಿಲ್ಲ. ಕಾಂಗ್ರೆಸ್ನ ಅಧ್ಯಕ್ಷರು, ಬ್ಲಾಕ್ ಅಧ್ಯಕ್ಷರು ಮೊನ್ನೆ ಮಾತಾಡ್ತಾ ಹೇಳಿದ್ರು, ಶಾಸಕರಿಗೆ ಕಪಾಳ ಮೋಕ್ಷ ಆಗಬೇಕು, 13.5 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದೆ ರಾಜ್ಯ ಸರ್ಕಾರ ಅಂತ. ಸ್ವಾಮಿ, ನೀವು ತಿಳ್ಕೋಬೇಕು, ಕಳೆದ 5 ವರ್ಷಗಳಲ್ಲಿ ಬಿಜೆಪಿ ಸರ್ಕಾರ ಇದ್ದಾಗ, ಅದರ ಹಿಂದೆ ಮಾನ್ಯ ಶಾಸಕರಾಗಿದ್ದಾಗ ನಮ್ಮ ಪ್ರತಿ ಬೂತ್, ಪ್ರತಿ ಗ್ರಾಮಗಳಿಗೂ ಕೂಡ 10ರಿಂದ 12 ಕೋಟಿ ರೂಪಾಯಿ ವರ್ಷಕ್ಕೆ ಕೊಟ್ಟಿದ್ದಾರೆ. ವರ್ಷಕ್ಕೆ 10ರಿಂದ 12 ಕೋಟಿ ರೂಪಾಯಿ ಕಟ್ಟಲಿಕ್ಕೆ ಬೇರೆ ಬೇರೆ ವ್ಯವಸ್ಥೆಗಳಿಗೆ ಬೇಕಾದಂತಹ ವ್ಯವಸ್ಥೆಗಳು ಇವತ್ತು ಸರಿಯಾಗಿ ಆಗ್ತಾ ಇರುವಂಥದ್ದು ನಮ್ಗೆಲ್ಲರಿಗೂ ಗೊತ್ತಿದೆ. ಈ ಸರ್ಕಾರ ಬಂದ ಕೂಡಲೇ ಇದೇ ಜಾಗದಲ್ಲಿ, ಬಹುಶಃ ಇತಿಹಾಸದಲ್ಲಿ ಹಿಂದೆಂದೂ ಆಗದೇ ಇರುವಂತಹ ಒಂದು ಪ್ರತಿಭಟನೆ ಈ ಜಾಗದಲ್ಲಿ ನಡೆದಿತ್ತು. ಯಾವುದೇ ರಾಜಕೀಯವಿಲ್ಲದೆ ಎಲ್ಲ ಲಾರಿ ಮಾಲಕರು ತಮ್ಮ ಲಾರಿಗಳನ್ನು ತಿಂಗಳುಗಟ್ಟಲೆ ತಂದು ನಿಲ್ಲಿಸಿದ್ರು. ನಮ್ಗೆಲ್ಲರಿಗೂ ನೆನಪಿದೆ. ತಿಂಗಳುಗಟ್ಟಲೆ ತಮ್ಮ ಅನ್ನಕ್ಕಾಗಿ ಲಾರಿಯನ್ನು ಹಿಡ್ಕೊಂಡು ದುಡಿತಾ ಇರುವಂತಹ, ಮರಳು ಸಾಗಿಸ್ತಾ ಇರುವಂತಹ, ಕೆಂಪು ಕಲ್ಲು ಸಾಗಿಸ್ತಾ ಇರುವಂತಹ ಎಲ್ಲ ಲಾರಿ ಮಾಲೀಕರು, ಚಾಲಕರು ಇಲ್ಲಿ ತಿಂಗಳುಗಟ್ಟಲೆ ಬಂದು ಇಲ್ಲಿ ಪ್ರತಿಭಟನೆಯನ್ನು ಮಾಡಿದ್ರು ಈ ರಾಜ್ಯ ಸರ್ಕಾರದ ವಿರುದ್ಧ. ಬಹುಶಃ ಇತಿಹಾಸದಲ್ಲಿ ಇರಲಿಕ್ಕಿಲ್ಲ. ಕಳೆದ 2 ವರ್ಷಗಳಿಂದ ನೋಡ್ತಾ ಇದ್ದೇವೆ, ಈ ರಾಜ್ಯದಲ್ಲಿ ಇರುವಂತಹ ಎಲ್ಲ ಇಲಾಖೆಯ, ಪೊಲೀಸ್ ಇಲಾಖೆಯನ್ನು ಸೇರಿಸಿಕೊಂಡು ಎಲ್ಲ ಇಲಾಖೆಯ ಸಿಬ್ಬಂದಿಗಳು ಇವತ್ತು ಪ್ರತಿಭಟನೆಯನ್ನು ಮಾಡಿದ್ದನ್ನು ನಾವು ನೋಡ್ತಾ ಇದ್ದೇವೆ. ಅದು VAಗಳಿಂದ ಹಿಡಿದು ಅಂಗನವಾಡಿ ಇರ್ಬೋದು, ಆಶಾ ಕಾರ್ಯಕರ್ತರು ಇರ್ಬೋದು, ಕಂದಾಯ ಇಲಾಖೆ ಅಧಿಕಾರಿಗಳಿರ್ಬೋದು, ಪೊಲೀಸ್ ಇಲಾಖೆ ಇರ್ಬೋದು, ಎಲ್ಲ ಇಲಾಖೆಯ ಅಧಿಕಾರಿಗಳು ಕೂಡ, ಎಲ್ಲ ಇಲಾಖೆಯ ಸದಸ್ಯರು ಕೂಡ ಪ್ರತಿಭಟನೆಯನ್ನು ಮಾಡಿದ್ದು ರಾಜ್ಯದಲ್ಲಿ ಬಹುಶಃ ಹೊಸ್ತು ಅಂತ ಹೇಳುವಂಥದ್ದು ನಮ್ಗೆಲ್ಲರಿಗೂ ಗೊತ್ತಿದೆ. ಅಭಿವೃದ್ಧಿಗೆ 1 ರೂಪಾಯಿ ಅನುದಾನವನ್ನು ನೀಡದೆ ನಿರಂತರವಾಗಿ ಕಾಂಗ್ರೆಸ್ನ ಸಿದ್ಧಾಂತದಂತೆ ಹಿಂದೂ ವಿರೋಧಿ ನೀತಿಯನ್ನ ಅಳವಡಿಸಿಕೊಂಡು ಉಡುಪಿ ಜಿಲ್ಲೆಯಲ್ಲೇ 30,000ಕ್ಕೂ ಅಧಿಕ ಕಳೆದ 20-30 ಮಾಡಬೇಕು, ಇಲ್ಲದಿದ್ದಲ್ಲಿ ಮುಖ್ಯಮಂತ್ರಿಗಳು ರಾಜೀನಾಮೆಯನ್ನು ನೀಡಬೇಕೆನ್ನುವಂತ ಬಹುದೊಡ್ಡ ಘೋಷಣೆಯನ್ನ ಈ ಪ್ರತಿಭಟನೆಯ ಮುಖೇನವಾಗಿ ಕಾರ್ಕಳ ಬಿಜೆಪಿ ಮಂಡಲ ಬಹುದೊಡ್ಡ ಧ್ವನಿಯಾಗಿ ಇಂದು ಪ್ರತಿಭಟಿಸಲಿಕ್ಕಿದೆ. ನಿರಂತರವಾಗಿ ಬೆಲೆ ಏರಿಕೆಯನ್ನು ಮಾಡಿರುವಂತ ಕಾಂಗ್ರೆಸ್ ಪಕ್ಷಕ್ಕೆ, ಸರ್ಕಾರಕ್ಕೆ, ಕಟ್ಟಡ ಸಾಮಗ್ರಿಗಳ ಪೂರೈಕೆಗೆ ತಡೆಯನ್ನು ಮಾಡಿರುವಂತ ಕಾಂಗ್ರೆಸ್ ಸರ್ಕಾರಕ್ಕೆ, ಅಕ್ರಮ ಸಕ್ರಮ ಅರ್ಜಿ ತಿರಸ್ಕೃತ ಮಾಡಿರುವಂತ ಕಾಂಗ್ರೆಸ್ ಸರ್ಕಾರಕ್ಕೆ, ಅಕ್ರಮ ಸಕ್ರಮ ಅರ್ಜಿಯನ್ನು ತಿರಸ್ಕೃತ ಮಾಡಿರುವಂತ ಕಾಂಗ್ರೆಸ್ ಸರ್ಕಾರಕ್ಕೆ, ರಾಜ್ಯದ ಕಾಂಗ್ರೆಸ್ ಸರ್ಕಾರ, ತಂಡ ಸರ್ಕಾರ, 60% ಸರ್ಕಾರ, ದಂಡ ಸರ್ಕಾರ, 60% ಸರ್ಕಾರ, ಭಂಡ ಸರ್ಕಾರ, ಹಿಂದೂ ವಿರೋಧಿ ಸರ್ಕಾರ, ಕೊಟ್ಟರು ಚಂಬು, ದಂಡ ಸರ್ಕಾರ, ರಾಜ್ಯದ ಕಾಂಗ್ರೆಸ್ ಸರ್ಕಾರ, ದಂಡ ಸರ್ಕಾರ, 60% ಸರ್ಕಾರ, ಭಂಡ ಸರ್ಕಾರ, ಹಿಂದೂ ವಿರೋಧಿ ಸರ್ಕಾರ, ಶಕ್ತಿ ಯೋಜನೆಗೆ ಬಸ್ಸೇ ಇಲ್ಲ, ನನ್ಗೂ ಫ್ರೀ ಇಲ್ಲ, ನಿನ್ಗೂ ಫ್ರೀ ಇಲ್ಲ, ನಂಗೂ ಫ್ರೀ ಇಲ್ಲ, ನಿಂಗೂ ಫ್ರೀ ಇಲ್ಲ, ಎಲ್ಲ ಬಗಲಗಳು.
ಬೆಲೆ ಏರಿಕೆಯನ್ನ ಮಾಡ್ತಾ ಇರುವಂತ ಕಾಂಗ್ರೆಸ್ ಸರ್ಕಾರಕ್ಕೆ, ಅಭಿವೃದ್ಧಿಗೆ ಅನುದಾನವನ್ನು ನೀಡದಿರುವಂತ ಕಾಂಗ್ರೆಸ್ ಸರ್ಕಾರಕ್ಕೆ, ಬಡವರ ರೇಷನ್ ಕಾರ್ಡ್ ರದ್ದತಿಯನ್ನ ಮಾಡಿರುವಂತ ಕಾಂಗ್ರೆಸ್ ಸರ್ಕಾರಕ್ಕೆ, ಕಾರ್ಕಳದ ಪ್ರವಾಸೋದ್ಯಮಕ್ಕೆ ಅಡ್ಡ ಬರುತ್ತಿರುವಂತ ಕಾಂಗ್ರೆಸ್ ಸರ್ಕಾರಕ್ಕೆ, ಕಾರ್ಕಳದ ಪ್ರವಾಸೋದ್ಯಮಕ್ಕೆ ತಡೆಯನ್ನು ನೀಡ್ತಾ ಇರುವಂತ ಕಾಂಗ್ರೆಸ್ ಸರ್ಕಾರಕ್ಕೆ, ತಿರಸ್ಕೃತ ಮಾಡಿರುವಂತ ಕಾಂಗ್ರೆಸ್ ಸರ್ಕಾರಕ್ಕೆ, ಈ ನಾಡಿನ ಕಡೆ ಯಕ್ಷಗಾನಕ್ಕೆ ಅಡ್ಡ ಬರ್ತಿರುವಂತ ಕಾಂಗ್ರೆಸ್ ಸರ್ಕಾರಕ್ಕೆ, ನಮ್ಮ ನಾಡಿನ ಜಾನಪದ ಕ್ರೀಡೆ ಕೋಳಿ ಅಂಕಕ್ಕೂ ಅಡ್ಡ ಬರ್ತಿರುವಂತ ಕಾಂಗ್ರೆಸ್ ಸರ್ಕಾರಕ್ಕೆ, ಸರ್ಕಾರಕ್ಕೆ, ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ಸರ್ಕಾರಕ್ಕೆ. ಕಟ್ಟಲಿಕ್ಕೆ ಬೇರೆ ಬೇರೆ ವ್ಯವಸ್ಥೆಗಳಿಗೆ ಬೇಕಾದಂತಹ ವ್ಯವಸ್ಥೆಗಳು ಇವತ್ತು ಸರಿಯಾಗಿ ಆಗ್ತಾ ಇರುವಂತದ್ದು ನಮ್ಗೆಲ್ಲರಿಗೂ ಗೊತ್ತಿದೆ. ಈ ಸರ್ಕಾರ ಬಂದ ಕೂಡಲೇ ಇದೇ ಜಾಗದಲ್ಲಿ ಬಹುಶಃ ಇತಿಹಾಸದಲ್ಲಿ ಹಿಂದೆಂದೂ ಆಗದೇ ಇರುವಂತಹ ಒಂದು ಪ್ರತಿಭಟನೆ ಈ ಜಾಗದಲ್ಲಿ ನಡೆದಿತ್ತು. ಯಾವುದೇ ರಾಜಕೀಯವಿಲ್ಲದೆ ಎಲ್ಲ ಲಾರಿ ಮಾಲಕರು ತಮ್ಮ ಲಾರಿಗಳನ್ನ ತಿಂಗಳುಗಟ್ಟಲೆ ತಂದು ನಿಲ್ಲಿಸಿದ್ರು. ನಮ್ಗೆಲ್ಲರಿಗೂ ನೆನಪಿದೆ. ತಿಂಗಳುಗಟ್ಟಲೆ ತಮ್ಮ ಅನ್ನಕ್ಕಾಗಿ ಲಾರಿಯನ್ನು ಹಿಡ್ಕೊಂಡು ದುಡಿತಾ ಇರುವಂತಹ, ಮರಳು ಸಾಗಿಸ್ತಾ ಇರುವಂತಹ, ಕೆಂಪು ಕಲ್ಲು ಸಾಗಿಸ್ತಾ ಇರುವಂತಹ ಎಲ್ಲ ಲಾರಿ ಮಾಲೀಕರು, ಚಾಲಕರು ಇಲ್ಲಿ ತಿಂಗಳುಗಟ್ಟಲೆ ಬಂದು ಇಲ್ಲಿ ಪ್ರತಿಭಟನೆಯನ್ನು ಮಾಡಿದ್ರು ಈ ರಾಜ್ಯ ಸರ್ಕಾರದ ವಿರುದ್ಧ. ಬಹುಶಃ ಇತಿಹಾಸದಲ್ಲಿ ಇರಲಿಕ್ಕಿಲ್ಲ. ಕಳೆದ 2 ವರ್ಷಗಳಿಂದ ನೋಡ್ತಾ ಇದ್ದೇವೆ ಈ ರಾಜ್ಯದಲ್ಲಿ ಇರುವಂತಹ ಎಲ್ಲ ಇಲಾಖೆಯ, ಪೊಲೀಸ್ ಇಲಾಖೆಯನ್ನ ಸೇರಿಸಿಕೊಂಡು ಎಲ್ಲ ಇಲಾಖೆಯ ಸಿಬ್ಬಂದಿಗಳು ಇವತ್ತು ಪ್ರತಿಭಟನೆಯನ್ನು ಮಾಡಿದ್ದನ್ನು ನಾವು ನೋಡ್ತಾ ಇದ್ದೇವೆ. ಅದು ವಿಎಗಳಿಂದ ಹಿಡಿದು ಅಂಗನವಾಡಿ ಇರ್ಬೋದು, ಆಶಾ ಕಾರ್ಯಕರ್ತರು ಇರ್ಬೋದು, ಕಂದಾಯ ಇಲಾಖೆ ಅಧಿಕಾರಿಗಳಿರ್ಬೋದು, ಪೊಲೀಸ್ ಇಲಾಖೆ ಇರ್ಬೋದು, ಎಲ್ಲ ಇಲಾಖೆಯ ಅಧಿಕಾರಿಗಳು ಕೂಡ, ಎಲ್ಲ ಇಲಾಖೆಯ ಸದಸ್ಯರು ಕೂಡ ಪ್ರತಿಭಟನೆಯನ್ನು ಮಾಡಿದ್ದು ರಾಜ್ಯದಲ್ಲಿ ಬಹುಶಃ ಹೊಸ್ತು ಅಂತ ಹೇಳುವಂಥದ್ದು ನಮ್ಗೆಲ್ಲರಿಗೂ ಗೊತ್ತಿದೆ. ಟ್ಯಾಕ್ಸ್ ಹಣ ಇವತ್ತು ನಮಗೆ ಹಿಂದೆ ಕೊಡ್ತಾ ಇಲ್ಲ, ನರೇಂದ್ರ ಮೋದಿ ಅವರು, ಮಾನ್ಯ ಪ್ರಧಾನಮಂತ್ರಿಗಳು ಹಿಂದೆ ಕೊಡ್ತಾ ಇಲ್ಲ ಅಂತ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೂ ಕೇಳ್ತೇನೆ. ನಾವು ಗ್ರಾಮ ಪಂಚಾಯತ್ ಅವರು ಕಟ್ಟಿದ ಟ್ಯಾಕ್ಸ್ ಹಣ, ಕಾರ್ಕಳದ ಟ್ಯಾಕ್ಸ್ ಹಣ ನೀವು ಎಲ್ಲಿದೆ? ನಮ್ಗೆ ಹಿಂದೆ ಕೊಟ್ರ ನೀವು? ನಿಮ್ಗೊಂದು ನ್ಯಾಯ, ಪ್ರಧಾನಮಂತ್ರಿಗಳೊಂದು ನ್ಯಾಯನ ಹಾಕಿದ್ರೆ ಕೇಳಬೇಕು, ನಾವು ಪ್ರಶ್ನೆ ಮಾಡಬೇಕು. ಜನರ ಸಮಸ್ಯೆ, ಹಳ್ಳಿಯಲ್ಲಿ ಒಂದು ರಸ್ತೆಯಲ್ಲಿ ಇವತ್ತು ಮಣ್ಣು ಹಾಕಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ನಿನ್ನೆ ಮೊನ್ನೆ ಕೆಲವು ಪ್ರತಿಕ್ರಿಯೆಯಲ್ಲಿ ನಾವು ನೋಡಿದ್ವಿ, ಎಲ್ಲೋ ಮಣ್ಣು ಹಾಕಿ 1.5 ಕೋಟಿ ರೂಪಾಯಿ ಖರ್ಚಂತೆ. ನಮ್ಗೆ ಗೊತ್ತಿಲ್ಲ, ಅವ್ರು ಮಣ್ಣು ಹಾಕಿದ್ದು ನಮ್ಗೆಲ್ರಿಗೂ ಗೊತ್ತಿರುವಂಥದ್ದು. ಅದು ಪರಶುರಾಮ ತಿಂಬರ್ಗೆ ಮಣ್ಣು ಹಾಕಿರುವಂಥದ್ದು. ಇವತ್ತು ಕಾರ್ಕಳದ ರಸ್ತೆಗಳಿಗೆ ಮಣ್ಣು ಹಾಕ್ಲಿಕ್ಕೆ ಅವ್ರು ಪ್ರಾರಂಭ ಮಾಡಿದ್ದಾರೆ. ಮಣ್ಣು ಹಾಕ್ಲಿ, ಅದನ್ನು ಹೇಳಬೇಕು. ನಮ್ಮ ಸರ್ಕಾರ 1 ರೂಪಾಯಿ ಕೊಡೋತಾ ಇಲ್ಲ ಅಂತ ಹೇಳೋದನ್ನು ಕೂಡ ಹೇಳಬೇಕು. JCBಗೆ ಲೆಕ್ಕ ಮಾಡಿದ್ರೆ ಗಂಟೆಗೆ 1,000 ರೂಪಾಯಿ, 1.5 ಕೋಟಿಗೆ ಮಣ್ಣು ಹಾಕಬೇಕು ಅಂದ್ರೆ ನಮ್ಗೆ ಗೊತ್ತಿಲ್ಲ. ಅದು ಬಹುಶಃ ಇಡೀ ಕರ್ನಾಟಕದ ರಸ್ತೆಗಳಿಗೆ ಮಣ್ಣು ಹಾಕ್ತಿದ್ದಾರೇನೋ. ಹಾಕ್ಲಿ, ಪರವಾಗಿಲ್ಲ, ಒಳ್ಳೆ ಕೆಲಸ ಮಾಡಲಿ, ನಮ್ಗೆ ಸಹಕಾರ ಇದೆ. ಆದರೆ ಕಾರ್ಕಳದ ಅಭಿವೃದ್ಧಿಗೆ ನೀವು ಹಣವನ್ನು ಧರಿಸುವಂತ ವ್ಯವಸ್ಥೆಯನ್ನು ಮಾಡಿ. ಕಳೆದ 2 ವರ್ಷಗಳಲ್ಲಿ 1 ರೂಪಾಯಿ ಪ್ಯಾಚ್ ವರ್ಕ್ಗೆ ದುಡ್ಡು ಬರಲಿಲ್ಲ. ಕಾಂಗ್ರೆಸ್ನ ಅಧ್ಯಕ್ಷರು, ಬ್ಲಾಕ್ ಅಧ್ಯಕ್ಷರು ಮೊನ್ನೆ ಮಾತಾಡ್ತಾ ಹೇಳಿದ್ರು, ಶಾಸಕರಿಗೆ ಕಪಾಳ ಮೋಕ್ಷ ಆಗಬೇಕು, 13.5 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದೆ ರಾಜ್ಯ ಸರ್ಕಾರ ಅಂತ. ಸ್ವಾಮಿ, ನೀವು ತಿಳ್ಕೋಬೇಕು, ಕಳೆದ 5 ವರ್ಷಗಳಲ್ಲಿ ಬಿಜೆಪಿ ಸರ್ಕಾರ ಇದ್ದಾಗ, ಅದರ ಹಿಂದೆ ಮಾನ್ಯ ಶಾಸಕರಾಗಿದ್ದಾಗ ನಮ್ಮ ಪ್ರತಿ ಬೂತ್, ಪ್ರತಿ ಗ್ರಾಮಗಳಿಗೂ ಕೂಡ 10 ರಿಂದ 12 ಕೋಟಿ ರೂಪಾಯಿ ವರ್ಷಕ್ಕೆ ಕೊಟ್ಟಿದ್ದಾರೆ. ವರ್ಷಕ್ಕೆ 10 ರಿಂದ 12 ಕೋಟಿ ಕೂಡ ನಮ್ಮ ಕಾರ್ಯಕರ್ತರಿಗಿದೆ. ಎಲ್ಲ ಕಾರ್ಯಕರ್ತರ ಮೇಲೂ ಕನಿಷ್ಠ 2-3 ಕೇಸ್ಗಳು ಇದ್ದೇ ಇದೆ. ಕೇಸ್ ಇಲ್ಲದೆ ಇರುವಂತ ಕಾರ್ಯಕರ್ತ ಬಿಜೆಪಿಯಲ್ಲಿ ಯಾರು ಕೂಡ ಇಲ್ಲ. ಪದೇ ಪದೇ ತೊಂದರೆಗಳನ್ನ ಮಾಡ್ತಾ ಇದ್ರಿ ನೀವು, ಸಹಿಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಪರಶುರಾಮನ ವಿಚಾರದಲ್ಲಿ ನಾನು ಹೇಳಲೇಬೇಕು. ನಾನು ಮಣಿಪಾಲದ ಸಭೆಯಲ್ಲಿ ಉಲ್ಲೇಖ ಮಾಡಿದ್ದೆ. ಆ ಸಭೆಯಲ್ಲೂ ಕೂಡ ನನ್ನ ಮೇಲೊಂದು FIR ಆಗಿದೆ. ನಾನು ಉದ್ದೇಶಪೂರ್ವಕವಾಗಿ ಯಾವುದನ್ನು ಹೇಳಿಲ್ಲ. ಆದರೂ ಕೂಡ ಒಂದು ಶಬ್ದ ಬಳಕೆ ನನ್ನ ತಪ್ಪಾಗಿದ್ರೆ ನನಗೆ ಈ ಸಭೆಯ ಮುಖಾಂತರ ಕ್ಷಮೆಯನ್ನು ಕೇಳ್ತೇನೆ. ಆದರೆ ಆವತ್ತನಿಗೆ ನಾನು ಹೇಳಿದ್ದೇನೆ, ಯಾವತ್ತು 70 ವರ್ಷಗಳಿಂದ ಅಯೋಧ್ಯೆಯಲ್ಲಿರುವಂತಹ ರಾಮನನ್ನ ಟೆಂಟ್ನಲ್ಲಿ ಇಟ್ಕೊಂಡು ಬಂದ್ರಲ್ಲ, ಅದೇ ವ್ಯಕ್ತಿಗಳು ಇವತ್ತು ಪರಶುರಾಮನನ್ನು ಕೂಡ ಇಲ್ಲಿ ಒಂದು ಗೋಡನಲ್ಲಿ ತಂದು ಹಾಕಿದ್ದಾರೆ. ಧೂಳಿರಿತಾ ಇದೆ. ಅದೇ ಮನೋಸ್ಥಿತಿಯ ವ್ಯಕ್ತಿಗಳು ಇವತ್ತು ಕಾರ್ಕಳದಲ್ಲಿ ಕೂಡ ಇವರಿಗೆ ಹಿಂದೂ ಧರ್ಮದ ಬಗ್ಗೆ ಗಂಟಾನುಗಂಟವಾಗಿ ಭಾಷಣ ಮಾಡ್ತಾರೆ. ಆದರೆ ಪರಶುರಾಮನನ್ನ ತಂದು, ನಿಮ್ಗೆ 2 ವರ್ಷ ಇತ್ತು, ನಿಮ್ಗೆ ಅದನ್ನು ಸರಿ ಮಾಡ್ಬೋದಿತ್ತಲ್ಲ. ಯಾರಿಂದ ತಪ್ಪಾಗಿದೆ, ಏನಾಗಿದೆ ಸರಿ ಮಾಡ್ಕೊಳ್ಳಿ, ಸರ್ಕಾರ ಇದೆಯಲ್ಲ ನಿಮ್ದು. 2 ವರ್ಷ ಬೇಕಾ ನಿಮ್ಗೆ? ಬಿಜೆಪಿ ಸರ್ಕಾರ ಬಿಡುಗಡೆ ಮಾಡಿದ
ಅನುಮೋದನೆ ಆದಂತಹ ಅನುದಾನ ಇವತ್ತು ಬಿಡುಗಡೆ ಮಾಡ್ತಾ ಇಲ್ಲ. ನೀವು 6 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಆಗಲಿಕ್ಕಿದೆ, ಇನ್ನು ಬಾಕಿ ಇದೆ. ಅದನ್ನು ಬಿಡುಗಡೆ ಮಾಡಿ. ಅದನ್ನು ಬಿಡುಗಡೆ ಮಾಡುವುದನ್ನು ಬಿಟ್ಟು ನೀವು ಇವತ್ತು ಆ ಪರಶುರಾಮ ಥೀಮ್ ಪಾರ್ಕ್ ಆಗಲೇಬಾರ್ದು ಅಂತ ಹೇಳುವಂಥ ತೊಂದರೆಯನ್ನು ಕೊಡ್ತಾ ಇದ್ರಿ. ಅಲ್ಲಿ ಮಣ್ಣು ಹಾಕಿದ್ರಿ, ನಾನು ಆಗಲೇ ಹೇಳಿದಾಗೆ ಮಣ್ಣನ್ನು ಹಾಕಿದ್ರಿ. ಇವತ್ತು ಯಾವೊಬ್ಬ ಅಧಿಕಾರಿಯನ್ನು ಸಸ್ಪೆಂಡ್ ಮಾಡಿದ್ರಿ. ನೀವು ಸಮಸ್ಯೆಯನ್ನ ಮೈ ಮೇಲೆ ಹೇಳ್ಕೊಳ್ಳುವಂಥ ಕೆಲಸವನ್ನ ಮಾಡಬೇಡಿ. ತಾಕತ್ತಿದ್ರೆ ಆದಷ್ಟು ಬೇಗ ಪರಶುರಾಮ ಥೀಮ್ ಪಾರ್ಕ್ ಅನ್ನ ನೀವು ಸಾರ್ವಜನಿಕ ಮುಕ್ತವನ್ನಾಗಿ ಮಾಡಿ. ಆ ಥೀಮ್ ಪಾರ್ಕ್ನ ಮೂರ್ತಿ ಮಾತ್ರ ಅಲ್ಲ, ಇಡೀ ಥೀಮ್ ಪಾರ್ಕ್ ಎಷ್ಟು ಚಂದ ಇದೆ, ಈ ಥೀಮ್ ಪಾರ್ಕ್ನ ಒಳಗೆ ನೋಡ್ಬೇಕಂತ ವಿಚಾರಗಳು ಎಷ್ಟಿದೆ, ಈ ಎಲ್ಲವನ್ನ ಕೂಡ ಸಾರ್ವಜನಿಕ ಮುಕ್ತವಾಗಿ ಮಾಡಬೇಕು. ಇಡೀ ಬೈಲೂರನ್ನ ನೀವು ಯಾವುದೇ ರೀತಿಯ ವ್ಯಾವಹಾರಿಕ ದೃಷ್ಟಿಯಲ್ಲಿ ಎಷ್ಟು ಅಭಿವೃದ್ಧಿ ಆಗ್ತಿತ್ತು ಬೈಲೂರು, ಯಾವುದನ್ನು ಕೂಡ ಮಾಡಿಲ್ಲ. ಇಷ್ಟೇ ಅಲ್ಲ, ನಿಮ್ಮ ಹಿಂದೂ ವಿರೋಧಿ ನೀತಿ ಎಷ್ಟು ಮುಂದುವರಿತೆ ಅಂತ ಹೇಳಿದ್ರೆ, ನಮ್ಮ ಮೀಯಾರಿನ ದೇವಸ್ಥಾನ ಮೊದಲು ಎಷ್ಟು ಅಭಿವೃದ್ಧಿ ಆಗಿದೆ, ಜೀರ್ಣೋದ್ಧಾರ ಆಗಿದೆ. ಆ ಜೀರ್ಣೋದ್ಧಾರ ಆಗಿದಂಥ ಮೀಯಾರಿನ ದೇವಸ್ಥಾನಕ್ಕೆ ನಿಮ್ಮ ಸರ್ಕಾರದಿಂದ ಒಂದೇ ಒಂದು ನಯಾ ಪೈಸೆಯನ್ನು ಕೂಡ ಕೊಟ್ಟಿಲ್ಲ. ನೀವು ಕೊಡಿಸ್ಬೇಕಿತ್ತಲ್ಲ. ಇಷ್ಟು ದೊಡ್ಡ ದೇವಸ್ಥಾನಕ್ಕೆ ಒಂದೇ ಒಂದು ರೂಪಾಯಿ ರಾಜ್ಯ ಅನುದಾನವನ್ನು ನೀಡಿದಂಥ ಈ ಒಂದು ಸರ್ಕಾರ ಹಿಂದೂ ವಿರೋಧಿ ಸರ್ಕಾರ ಇದು. ಇದೆಲ್ಲದರ ವಿರುದ್ಧ ನಾವು ಘಂಟಾನುಘೋಷವಾಗಿ ಮಾತನಾಡಬೇಕು. ನಿಮ್ಮ ಹಿಂದೂ ವಿರೋಧಿ ನೀತಿಯನ್ನು ಬಹಿರಂಗವಾಗಿ ಹೇಳಬೇಕು. ಈ ಮುಖಾಂತರ ನಮ್ಮೆಲ್ಲ ಜನಸಾಮಾನ್ಯರ ತೊಂದರೆಗಳಿಗೆ ಕಾರ್ಕಳದ ಬಿಜೆಪಿ ಇವತ್ತು ಧ್ವನಿಯಾಗಬೇಕು ಅಂತ ಹೇಳೋ ನಿಟ್ಟಿನಲ್ಲಿ ನಾವೆಲ್ಲರೂ ಕೇಳಿ ಇವತ್ತು ದೊಡ್ಡ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಈ ಪ್ರತಿಭಟನಾ ಸಭೆಯಲ್ಲಿ ಸಾಕಷ್ಟು ಪ್ರಮುಖರು, ನಮ್ಮ ಜಿಲ್ಲೆಯ ಶಾಸಕರು ಮಾತಾಡಲಿಕ್ಕಿದ್ದಾರೆ, ನಮ್ಮ ಸಂಸದರು ಈ ಸಭೆಗೆ ಆಗಮಿಸಲಿಕ್ಕಿದ್ದಾರೆ. ಎಲ್ಲರಿಗೂ ಕೂಡ ಒಂದೇ ಮಾತಲ್ಲಿ ಸ್ವಾಗತವನ್ನ ಮಾಡಿ ಈ ಒಂದು ಸಭೆಗೆ ನಮ್ಮ ಮಧ್ಯಾಹ್ನದವರೆಗೆ ಸಮಸ್ಯೆಗಳು ಎಲ್ಲವನ್ನು ಕೂಡ ಸರಿ ಮಾಡಲಿಕ್ಕೆ ಇವತ್ತು ಕಾರ್ಕಳದಿಂದ ಪ್ರಾರಂಭ ಆಗಬೇಕು. ಈ ಪ್ರತಿಭಟನೆ ರಾಜ್ಯವ್ಯಾಪಿ ಪ್ರತಿಭಟನೆ ಆಗಬೇಕು. ಶಾಸಕರ ಒಂದು ಕಲ್ಪನೆ ಈ ಪ್ರತಿಭಟನೆ ಜಿಲ್ಲೆಯಲ್ಲಿ ಕೂಡ ವಿಸ್ತಾರವನ್ನು ಹೇಳ್ತಾ ನನ್ನೆರಡು ಮಾತುಗಳನ್ನ ಮುಗಿಸ್ತಾ ಇದ್ದೇನೆ. ಬೋಲೋ ಭಾರತ್ ಮಾತಾಕ್ಕೆ. ಬೆಲೆ ಏರಿಕೆಯನ್ನ ಮಾಡ್ತಿರುವಂತ ಕಾಂಗ್ರೆಸ್ ಸರ್ಕಾರಕ್ಕೆ 60% ಸರ್ಕಾರ, ದಂಡ ಸರ್ಕಾರ, ರಾಜ್ಯದ ಕಾಂಗ್ರೆಸ್ ಸರ್ಕಾರ, ದಂಡ ಸರ್ಕಾರ, 60% ಸರ್ಕಾರ, ದಂಡ ಸರ್ಕಾರ, ಹಿಂದೂ ವಿರೋಧಿ ಸರ್ಕಾರ. ಕಾರ್ಯಕ್ರಮದ ಅಧ್ಯಕ್ಷರು, ನಮ್ಮ ಕಾರ್ಕಳ ಕ್ಷೇತ್ರದ ಜನಪ್ರಿಯ ಶಾಸಕರೇ ಆಯನಂಚಿತ್ತಿನ ವಿ ಸುನೀಲ್ ಕುಮಾರ್, ಪಕ್ಷದ ಹಿರಿಯರು, ನಮ್ಮನ ಪೂರ ಮಾರ್ಗದರ್ಶಕರೇ ಆಯನಂಚಿತ್ತಿನ ಬೋಳ ಪ್ರಭಾಕರ್ ಕಾಮತೆರೆ, ವೇದಿಕೆ ಇತ್ತಿನ ನಮ್ಮನ ಜಿಲ್ಲಾ ಅಧ್ಯಕ್ಷರಾಯನಂಚಿತ್ತಿನ ಕಿಶೋರ್ ಕುಮಾರ್, ಪೂರ ಜನ ಭಾರತೀಯ ಜನತಾ ಪಕ್ಷದ ಪ್ರಮುಖರನಗುಲ ಇನಿ ಭಾರತೀಯ ಜನತಾ ಪಕ್ಷದ ನೇತೃತ್ವಡು ಈ ಒಂಜಿ ಮಿನಿ ವಿಧಾನಸೌಧದ ಎದುರುಡು ಒಂಜಿ ಪ್ರತಿಭಟನೆ, ರಾಜ್ಯ ಸರ್ಕಾರದ ವಿರುದ್ಧ ಒಂಜಿ ಪ್ರತಿಭಟನೆ ಮಲ್ಪುನಂಚಿತ್ತಿನ ಒಂಜಿ ಹೀನ ಪರಿಸ್ಥಿತಿ ನಮ್ಮನ ಕಾರ್ಲದ ಜನಕ್ಲೆಗೆ, ಕರ್ನಾಟಕದ ಜನಕ್ಲೆಗೆ ಬೈದನು ದಯಪಂಡಂದಣ್ಣ. ನಮನ ಇಡೀ ಕರ್ನಾಟಕದ ಜಾಜಿಕೋಟಿ ಜನಕುಲು ಒಂಜಿ ವಿಶ್ವಾಸವನ್ನು ಇದೆ. ಕಾಂಗ್ರೆಸ್ ಸರ್ಕಾರಗೂ ಬಹುಮತನು ಕೊರತು ಕಾಂಗ್ರೆಸ್ ಸರ್ಕಾರನು ನಮ್ಮನ ರಾಜ್ಯೋಡು ಸ್ಥಾಪನೆ ಮಲ್ತೀರು. ಆಂಡ ಇನಿ ವಾರೀತಿದ ಒಂಜಿ ನಂಬಿಕೆನು ಆ ಸರ್ಕಾರದ ಮಿತ್ತ ದೀತ ಜನಕುಲು ದೀತೆರ ಆ ನಂಬಿಕೆದ ಗೋಪುರನೆ ಕುಸಿದು ಬೂರ್ನಂಚಿತ್ತಿನ ಪರಿಸ್ಥಿತಿ ಇನಿ ಕರ್ನಾಟಕ ಬಂದುಲೆ ಸರಿಯಾದ ಯೋಚನೆ ಮಲ್ಪಲೆ. 2023 ಇಸ್ವಿ ಹಿಡಿದು ದುಂಬು ಭಾರತೀಯ ಜನತಾ ಪಕ್ಷದ ನೇತೃತ್ವದ ಸರ್ಕಾರ ನಮ್ಮನ ಕರ್ನಾಟಕ ರಾಜ್ಯೋಡಿತ್ತು. ನಮ್ಮನ ಕಾರ್ಕಳ ಕ್ಷೇತ್ರದ ಶಾಸಕರಾಯನ ವಿ ಸುನೀಲ್ ಕುಮಾರ್, ಇಂಧನ ಸಚಿವರು ಆದಿತ್ಯರು ಆಡ ಅಪಗ ನಮ್ಮನ ಕಾರ್ಕಳ ಕ್ಷೇತ್ರ ಮಾತ್ರ ಇಡೀ ಕರ್ನಾಟಕದ ರಾಜ್ಯದ 224 ವಿಧಾನಸಭಾ ಕ್ಷೇತ್ರಗಳು ಯಾವ ನಮೂನೆ ಅಭಿವೃದ್ಧಿ ಆದಿತ್ತನ ಇನಿ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ನೇತೃತ್ವಡು ನಮ್ಮನ ಕರ್ನಾಟಕದ 224 ವಿಧಾನಸಭಾ ಕ್ಷೇತ್ರದ ಪರಿಸ್ಥಿತಿಯನ್ನು ಯೋಚನೆ ಮಲ್ಪಲೆ. ಇನ್ನು ನಮ್ಮ ಕಾರ್ಲ ಕ್ಷೇತ್ರಡು ಪ್ರತಿಭಟನೆ ಮಂತೊಂದಲ್ಲ ಬಂದು ನನಗಳು ಕಾರ್ಲ ಕ್ಷೇತ್ರಡು ತೂಲೆ ನಮ್ಮನ ಅಧ್ಯಕ್ಷರ ಪಂಡೆ ದುಂಬು ಒಂಜಿ ಗ್ರಾಮಕ್ಕೂ ಸುನೀಲ್ ಕುಮಾರನ್ನ ನಮ್ಮನ ಶಾಸಕರ ನಮ್ಮನ ಸಚಿವರಾದಿತ್ತಿನ ಸುನೀಲ್ ಕುಮಾರನ್ನ ನೇತೃತ್ವಡು 16 ಕೋಟಿ ರೂಪಾಯಿ ಒಂಜಿ ಗ್ರಾಮ ಅನುದಾನ ಬರೋದಿತ್ತನ ಆಂಡ ಇನಿ ಸರ್ಕಾರ ಬತ್ತದ 2 ವರ್ಷ
ಕೇವಲ ಒಂದು 13 ಕೋಟಿ ರೂಪಾಯಿ ಇಡೀ ಕಾರ್ಕಳ ವಿಧಾನಸಭಾ ಕ್ಷೇತ್ರಕ್ಕೂ ಇನಿ ಬಟವಾಡಿ ಆತ ನಿಗಲು ಪೇಪರ್ ದೂದೀಪರ್ ಒಂದು ದಾದ ಬಣ್ಣನ ಇನಿ ಪ್ರತಿ ಒಂದು ಕ್ಷೇತ್ರಡು ಅವು ಆರೋಗ್ಯ ಕ್ಷೇತ್ರಡು ಇಪ್ಪು, ಕಂದಾಯ ಕ್ಷೇತ್ರಡು ಇಪ್ಪು, ಗೃಹ ಇಲಾಖೆ ಇಪ್ಪು. ಕಾಂಗ್ರೆಸ್ ಸರ್ಕಾರ ಸಂಪೂರ್ಣವಾದ ಇನಿ ವೈಫಲ್ಯನ ಅನುಭವಿಸೊಂದುಂಡು. ಬಂದುಲ ನಿಗಲೇ ಗೊತ್ತಿಪ್ಪು ನಮ್ಮ ಒಂಜಿ ಪಾಪ ತಗೊಳ್ಳೊಂದು ಇಲ್ಲು ಕಟ್ರೆ ಬಾಬ, ಆ ಇಲ್ಲು ಕಟ್ರೆ ಒಂಜಿ ಕನ್ವರ್ಷನ್ ಮಲ್ಪಡುದು ನಾಂಡ, ಒಂಜಿ 9B ಮುಂದೆ ತೊಗೊಂಡು ನಾಂಡ ನಮಕ್ ವಾನಮನಿದ ಪರಿಸ್ಥಿತಿ ಉಂಡು. ನಮ್ಮ ಇನಿ ಕಾಪುಗು ಬೋಡು, ಈದದಗುಲ್ಲ ಕಾಪುಗು ಬೋಡು, ಬೆಳಿಂಜಿದಗುಲ್ಲ ಕಾಪುಗು ಬೋಡು, ಈ ನಮನಿದ ಪರಿಸ್ಥಿತಿ ಇನ್ನು ನಮ್ಮ ರಾಜ್ಯ ಸರ್ಕಾರ ನಮ್ಮ ಕಂತದೀತನು. ನಿಗಲೇ ಗೊತ್ತಿಪ್ಪು ಪೇಪರ್ ಓದೊಂದುಲ್ಲ ನಿಗಳು ನಮನ ಇಡೀ ರಾಜ್ಯೋಡು ಇದ ಮುಟ್ಟ ನಡಪಂದಿ ನಂಚಿತ್ತೀರಿ ಇನಿ ಪೆದ್ಮೆದಿ ಆಡ್ಲು ಇನಿ ಆಸ್ಪತ್ರೆ ಸೈಯೊಂದುಲ್ಲ ಸರಿಯಾಯಿನ ಮರ್ದಿಪ್ಪಂದ ಪೇಪರ್ ನಿಗಳು ತೂಂದುಲ್ಲರು ಮುರಡು ಬಳ್ಳಾರಿಡು, ಕೊಪ್ಪಳಡು, ಬೀದರ್ಡು ಪುರ ಸೈತಿನಂಚಿತ್ತಿನ ಪೆದ್ಮೆದಿ ಆಡ್ಲು ಸೈತಿನಂಚಿತ್ತಿನ ನಿಗಳು ತೂಂದುಲ್ಲ. ಈ ನಮನಿದ ಒಂದು ಆರೋಗ್ಯ ಕ್ಷೇತ್ರ ನಮ್ಮನ ವೈಫಲ್ಯ. ಕಂದಾಯ ಇಲಾಖೆದ ನಿಗಳಿಗೆ ಗೊತ್ತೇ ಉಂಡು. ಇನಿ ದುಮ್ಮು ನಮಕು ಓಲ್ಲೊಂಜಿ ಅರ್ಜಿಕೊಂಡು ನಾಣ ಒರಿ ಕೃಷಿ ಮಲ್ತೊಂದಿತ್ತಿನ ಭೂಮಿನ ಸ್ವಾಧೀನ ಮಲ್ತೊಂದು ಕೃಷಿ ಭೂಮಿ ಮಲ್ತೊಂದಿತ್ತೇನ ಆಗ ಅಕ್ರಮ ಸಕ್ರಮದ ಬೈಠಕ್ಗವೇನು ದೀದು ಆಗ ಅಕ್ರಮ ಸಕ್ರಮಡು ಭೂಮಿ ದಿಕ್ಕೋದಿತ್ತು ಆಣ ಬಂದುಲ ಇನ್ನಿತ ಪರಿಸ್ಥಿತಿ ಹೆಚ್ಚಿನ ತೂಲೆ ಇನ್ನು ಅಕ್ರಮ ಸಕ್ರಮದ ಬೈಠಕ್ಗೆ ದಿವರೈಜ್ಯವೇನು ತಹಶೀಲ್ದಾರ್ ಲೆವೆಲ್ ಕ್ಯಾನ್ಸಲ್ ಮಾಡ್ಕೊಂಡ್ ಒಂಜಿ ವ್ಯವಸ್ಥೆ ಕಾರ್ಲದ ಮುನ್ಸಿಪಾಲಿಟಿ ಹಿಡ್ದು 3 ಕಿಲೋಮೀಟರ್ ಹಿಡ್ದ ಅಂತರಡು ಒವೇ ರೀತಿದ ಸರ್ಕಾರಿ ಭೂಮಿನ ಸ್ವಾಧೀನ ಮಲ್ತೊಂದು ಕೃಷಿ ಮಲ್ತೊಂದು ಇತ್ತಿನ ಕೃಷಿಕಕ್ಕೆ ಅವೇನು ಆಗ ಆಯನ ಅರ್ಜಿನ ಪುರಸ್ಕಾರ ಮಲ್ಪುಣ ಆಗ ಗ್ರಾಂಟ್ ಮಲ್ಪುಣ ಚಿತ್ತಿನ ಅವಕಾಶ 20 ದಿನ ಚಿತ್ತಿನ ಒಂಜಿ ಹೀನ ಪರಿಸ್ಥಿತಿ ನೀನು ಕಾಂಗ್ರೆಸ್ ಸರ್ಕಾರ ನಿರ್ಮಾಣ ಮಲ್ತದ ಇನಿ ಪೇರ್ದ ಅವಸ್ಥೆ ತುಲೆ ನಮ್ಮನ ಕೃಷಿ ಪ್ರಧಾನವಾದ ಚಿತ್ತಿನ ದೇಶ, ನಮ್ಮನ ಕೃಷಿ ಪ್ರಧಾನವಾದ ಚಿತ್ತಿನ ಊರು, ಹೈನುಗಾರಿಕೆಗೆ ನಮ್ಮ ಜಾಸ್ತಿ ಉತ್ತೇಜನವನ್ನು ಕೊರೊಂದಿಲ್ಲ. ನಮಗೆ 4 ಪೆತ್ತಲಿನ ತಾಂಕದ ದಿನಪುರ ಚಿತ್ತಿನ ಪರಿಸ್ಥಿತಿ ಇನಿ ಆ ಪೇರಿಗೆ ಬೆಂಬಲ ಬೆಲನೆ ಕ್ಯಾನ್ಸಲ್ ಮಾಡ್ತೀನಿ ಚಿತ್ತಿನ ಸರ್ಕಾರ ಇತ್ತಿನ ನಾಣ ಅವು ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಬಂದುಲೆ ಸರಿಯಾದ ಯೋಚನೆ ಮಲ್ಪುಲೆ ನಮ್ಮನ ಕಾರ್ಲದ ಒಂಜಿ ದುಂಬ ಪ್ರವಾಸ ನಮ್ಮ ಕ್ಷೇತ್ರದ ಶಾಸಕರ ನೇತೃತ್ವಡು ಕಾರ್ಲ ಕ್ಷೇತ್ರ ಪ್ರವಾಸೋದ್ಯಮದ ಭಾರಿ ಅಭಿವೃದ್ಧಿ ಆದಿತ್ತು. ಆಂಡ ನಮ್ಮನ ಬೈಲೂರದ ಉಮಿಕಲ್ ಗುಡ್ಡೆಳಿತಿನ ಚಿತ್ತಿನ ಆ ಪರಶುರಾಮನ ಮೂರ್ತಿನ ವಿರೂಪ ಮಾಡ್ತದೆ. ಆ ರಸ್ತೆಗೆ ಬಣ್ಣ ಬಾಡ್ದು ಇಡೀ ಕಾಲದ ಪ್ರವಾಸೋದ್ಯಮಗೆ ಮಣ್ಣಲ ಕಲ್ಲನ ಪಾಟ್ನೆ ಚಿತ್ತಿನ ಒಂದು ಹೀನ ಸರ್ಕಾರ ಇತ್ತು ನಾಂಡ ಅವು ಏನು ಕಾಂಗ್ರೆಸ್ ಸರ್ಕಾರ ಅಂಚಿತ್ತಿನ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ತೀವ್ರವಾದ ಚಿತ್ತಿನ ಒಂದು ಪ್ರತಿಭಟನೆ ಬಂದ್ಬಿಡೋ ಸದುದ್ದೇಶವನ್ನು ದಿವೊಂದು ಕಾರ್ಲದ ಜನಕಲ ನಾಗರಿಕನ ಸಹಕಾರಗಳು ಭಾರತೀಯ ಜನತಾ ಪಕ್ಷದ ನೇತೃತ್ವಗಳು ಇವನಿಗೆ ಬೃಹತ್ ಪ್ರತಿಭಟನೆ ಮತ್ತೊಂದುಂಡು. ಈ ಪ್ರತಿಭಟನೆ ನಿರಂತರವಾದ ನಡಪಡು ನಾನು ದುಂಬುಗಳ ನಮ್ಮನ ಕಾರ್ಲದ ಈ ಪ್ರತಿಭಟನೆ ಬೆಂಗಳೂರು ಮುಟ್ಟೋಡು ಬಂದು ಬಣದ ಎನ್ನ ರಡ್ಡು ಬಾತೆ ನಮಗೆ ಜೈ ಹಿಂದ್. ಕೊಟ್ಟಿ ಮಾಡಿರುವಂತ ಕಾಂಗ್ರೆಸ್ ಸರ್ಕಾರಕ್ಕೆ ಉತ್ತರ ಹೇಳಿ ಸಿದ್ದರಾಮಯ್ಯ ಉತ್ತರ ಹೇಳಿ ಸಿದ್ದರಾಮಯ್ಯ ಉತ್ತರ ಹೇಳಿ ಬಿಪಿಎಲ್ ಕ್ಯಾನ್ಸಲ್ ಯಾಕಾಗಿ ಹಾಲಿನ ಬೆಲೆಯನ್ನು ಏರಿಸಿದ್ಯಾಕೆ? ಸಬ್ಸಿಡಿ ಬಾಕಿ ಎಲ್ಲಿದೆ? ಉತ್ತರ ಹೇಳಿ ಸಿದ್ದರಾಮಯ್ಯ ಉತ್ತರ ಹೇಳಿ. ದಲಿತರ ಹಣವನ್ನು ತಿಂದದ್ಯಾಕೆ? ರೈತರ ಜಮೀನು ವಕ್ಫೆ ಕೊಟ್ರಿ. ದಲಿತರ ಹಣವನ್ನು ತಿಂದದ್ಯಾಕೆ? ರೈತರ ಜಮೀನು ವಕ್ಫೆ ಯಾಕೆ? ಭತ್ಯೆ ಕೊಟ್ಟು ಬಿಡಿ. ಉತ್ತರ ಹೇಳಿ ಸಿದ್ದರಾಮಯ್ಯ ಉತ್ತರ ಹೇಳಿ. ಇಳಿಯಲೇಬೇಕು ಸಿದ್ದರಾಮಯ್ಯ ಇಳಿಯಲೇಬೇಕು. ಸಿದ್ದರಾಮಯ್ಯ ಇಳಿಯಲೇಬೇಕು. ಸರ್ಕಾರ
ದಂಡ ಸರ್ಕಾರ 60% ಸರ್ಕಾರ ಭಂಡ ಸರ್ಕಾರ ಹಿಂದೂ ವಿರೋಧಿ ಸರ್ಕಾರ ಹಿಂದೂ ವಿರೋಧಿ ಸರ್ಕಾರ ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ಕಾರ್ಕಳದ ಪ್ರವಾಸೋದ್ಯಮಕ್ಕೆ ಅಡ್ಡಿಪಡಿಸಿರುವಂತ ಕಾಂಗ್ರೆಸ್ ಸರ್ಕಾರಕ್ಕೆ ಪ್ರತಿಭಟನಾ ಸಭೆಯ ವೇದಿಕೆಯಲ್ಲಿರುವಂಥ ನಮ್ಮ ಕ್ಷೇತ್ರದ ಶಾಸಕರು, ರಾಜ್ಯದ ಪ್ರಧಾನ ಕಾರ್ಯದರ್ಶಿಗಳಾದಂಥ ಮಾನ್ಯ ಸುನೀಲ್ ಕುಮಾರ್ ಅವರೇ, ಈ ಕ್ಷೇತ್ರದ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದ ಸಂಸದರು, ನಮ್ಮೆಲ್ಲರ ಆತ್ಮೀಯ ಬಂಧುಗಳು ಆದಂಥ ಕೋಟ ಶ್ರೀನಿವಾಸ್ ಪೂಜಾರಿ ಅವರೇ, ಕುಂದಾಪುರ ಕ್ಷೇತ್ರದ ಶಾಸಕರು ಮಾನ್ಯ ಕೊಡಗಿ ಅವರೇ, ಜಿಲ್ಲಾಧ್ಯಕ್ಷರೇ, ಭಾರತೀಯ ಜನತಾ ಪಕ್ಷದ ಬೇರೆ ಬೇರೆ ಜವಾಬ್ದಾರಿಯನ್ನು ಹೊತ್ತುಕೊಂಡು ನಮ್ಮ ಈ ಹೋರಾಟದಲ್ಲಿ ಭಾಗಿಯಾದಂಥ ಎಲ್ಲ ಬಂಧುಗಳೇ, ಮಾಧ್ಯಮ ಮಿತ್ರರೇ, ನಾವೆಲ್ಲ ಇಲ್ಲಿ ಸೇರಿದ ಜನಸಂಖ್ಯೆ ಸಾವಿರಾರು ಸಂಖ್ಯೆಯನ್ನು ನೋಡಿದ್ರೆ ಈ ರಾಜ್ಯ ಸರ್ಕಾರದ ಪರಿಸ್ಥಿತಿ ಅರ್ಥ ಆಗ್ತದೆ. ನಾವೆಲ್ಲ ಒಂದಲ್ಲ ಒಂದು ರೀತಿಯಲ್ಲಿ ಈ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಅನ್ಯಾಯಕ್ಕೆ ಒಳಗಾದವರು ನಾವೆಲ್ಲ ಇಲ್ಲಿ ಸೇರಿದ್ದೇವೆ. ಬಹಳಷ್ಟು ಜನ ಮಾತಾಡುವಾಗ ಈಗ ಹೇಳಿದ್ರು, ಪಂಚ ಗ್ಯಾರಂಟಿಗಳನ್ನು ಜಾರಿ ತಂದಂತ ಸರ್ಕಾರ ಯಾವ ರೀತಿ ಜನರಿಗೆ ಮೋಸ ಮಾಡಿದೆ ಅನ್ನೋದನ್ನು ಕೂಡ ತಿಳಿಸಿದ್ದಾರೆ. BPL ಕಾರ್ಡ್ಗಳ ವಿಷಯದಲ್ಲಿ ನಾವು ಕೂತವರು ಬಹಳ ಜನ ಇದ್ದೇವೆ. ಗುಟ್ಟಾಗಿ ಈ ಎಲ್ಲ ಕಾರ್ಡುಗಳನ್ನು ನಿಲ್ಲಿಸುವಂತ ಕೆಲಸ ಸರ್ಕಾರ ಮಾಡ್ತಾ ಇದೆ. ಬೇರೆ ಬೇರೆ ವಿಚಾರಗಳನ್ನು ನಾವು ಇವತ್ತು ನೋಡ್ತಾ ಇದ್ದೇವೆ. ಫ್ರೀ ಬಸ್ ಅನ್ನು ಬಿಟ್ಟರು, ಸಾವಿರಾರು ಬಸ್ಸುಗಳನ್ನೇ ಬಿಡುವುದನ್ನು, ರೋಡಿಗೆ ಇಳಿಸುವುದನ್ನೇ ಕೈದು ಮಾಡಿದ್ರು. ನಮಗೆಲ್ಲ ಅರ್ಥ ಆಗುತ್ತೆ, ಬಸ್ಸೇ ಇಲ್ಲ, ಫ್ರೀ ಅಂತ ಹೇಳಿದ್ರು. ಇದ್ದ ಬಸ್ಸಲ್ಲಿ ಎಲ್ಲ ಮಹಿಳೆಯರೇ ಹೋಗ್ತಾ ಇದ್ದಾರೆ. ಶಾಲಾ ಕಾಲೇಜಿಗೆ ಹೋಗೋ ಮಕ್ಕಳಿಗೆ ಜಾಗ ಇಲ್ಲ. ಅನ್ಯಾಯ ಒಂದೆರಡು ಯೋಜನೆಯಲ್ಲಿ ಅಲ್ಲ. ಇವತ್ತು 2,000 ಭಾಗ್ಯಲಕ್ಷ್ಮಿ ಬಗ್ಗೆ ನಾನು ಕೇವಲ ಒಂದು ಸರ್ಕಾರದ ವಿರುದ್ಧ ಹೇಳ್ತಾ ಇದ್ದೇನೆ. ನೂರಾರು ವಿಷಯಗಳು ಸ್ಥಳೀಯವಾಗಿದೆ. 7,000 ರೂಪಾಯಿಯನ್ನು ಕೊಡುವಂಥದ್ದು ಎಷ್ಟೋ ಜನರಿಗೆ ಬರ್ತಾನೇ ಇಲ್ಲ. ಆದರೆ ಅದಕ್ಕೊಂದು ಆಯೋಗವನ್ನು ರಚನೆ ಮಾಡಿ ಅಲ್ಲಿಗೆ ಒಬ್ಬ ಅಧ್ಯಕ್ಷನ ಮಾಡಿ ಅವನಿಗೆ 25,000 ಸರಾಗ ತಿಂಗಳಿಗೆ ಬರ್ತಾ ಇದೆ. ಅವನು ಕಾಂಗ್ರೆಸ್ ಪಕ್ಷದ ಪ್ರತಿನಿಧಿ. ಈ ಎಲ್ಲ ಲಕ್ಷಾಂತರ ಜನರಿಗೆ ಕೊಡುವಂತ ಈ 2,000ವನ್ನು ಕಡಿಮೆ ಜನರಿಗೆ ಕೊಟ್ಟು ಆ ದುಡ್ಡನ್ನು ಸರ್ಕಾರ ನುಂಗಿ ಹಾಕಕ್ಕೆ ಒಂದು ಸಮಿತಿಗಳನ್ನೇ ರಚನೆ ಮಾಡಿದೆ. ನಮ್ಗೆ ಗೊತ್ತೇ ಆಗೋದಿಲ್ಲ. ನಾನು ಈ ವೇದಿಕೆಯ ಮುಖಾಂತರ ರಾಜ್ಯ ಸರ್ಕಾರವನ್ನು ಆಗ್ರಹ ಮಾಡ್ತಾ ಇದ್ದೇನೆ, 2,000ದ ಶ್ವೇತಪತ್ರವನ್ನು ಹೊರಡಿಸಿ ಪ್ರತಿ ತಾಲೂಕಿಗೆ ಎಷ್ಟು ಜನಕ್ಕೆ 2,000 ಬರ್ತದೆ, ಎಷ್ಟು ಕೋಟಿಯನ್ನು ನೀವು ನುಂಗಿ ಹಾಕಿದ್ರಂತೆ ಹೊರಗೆ ಬರಲಿ. ನಿಮ್ಮ ಅವ್ಯವಹಾರವನ್ನು ಮುಚ್ಚಿ ಹಾಕಲಿಕ್ಕೆ ನೀವು ಒಂದು ಆಯೋಗವನ್ನು ರಚನೆ ಮಾಡಿ ಸಮಿತಿಯ ಅಧ್ಯಕ್ಷನನ್ನು ಮಾಡಿದ್ರೆ ನಾವು ಒಪ್ಪಲಿಕ್ಕೆ ತಯಾರಿಲ್ಲ. ಅದು ನಿಮ್ಮದೇ, ಆ ಪಾರ್ಟಿಯ ಸದಸ್ಯ, ನಿಮ್ಮದೇ ಸರ್ಕಾರ ದುಡ್ಡನ್ನು ಲೆಕ್ಕ ಮಾಡೋದು. ಕಳ್ಳ ವ್ಯವಹಾರ ಇದು. ಜನರಿಗೆ ಮೋಸ ಮಾಡ್ತಾ ಇದ್ದೀರಿ. ನಿಮ್ಮನ್ನ ನಂಬಿ ಮತ ಹಾಕಿದ ಜನರಿಗೆ ಮೋಸ ಮಾಡ್ತಾ ಇದ್ದೀರಿ. ನಿರುದ್ಯೋಗ ಭತ್ಯೆ ಕೊಡ್ತೀನಿ ಅಂದ್ರೆ ಒಂದು ತಾಲೂಕಿನಲ್ಲಿ ಸಾವಿರಾರು ಯುವಕರಿಗೆ ಬರ್ತಾ ಇಲ್ಲ. ನೀವು ರಾಜ್ಯದಲ್ಲಿ ಕೋಟ್ಯಾಂತರ ಜನರಿಗೆ ಕೊಡ್ತೇನೆ ಅಂತ ಮೋಸ ಮಾಡಿದ್ರೆ, ನೀವು ತಾಲೂಕಲ್ಲಿ ಈ ತಾಲೂಕಲ್ಲಿ ಇಷ್ಟು ನಿರುದ್ಯೋಗ ಭತ್ಯೆ ಬರ್ತದೆ ಅಂತ ನೀವು ಹೇಳಬೇಕಾಗ್ತದೆ. 2 ವರ್ಷ ಆಯಿತು ನಿಮ್ಮ ಸರ್ಕಾರ ಬಂದು. ನಿಮ್ಮ ಯೋಜನೆಗಳನ್ನು ನೀವು ಹೇಳಿ. ನೀವು ದಿನ ಎದ್ರೆ ನಮ್ಮ ಕ್ಷೇತ್ರದ ಶಾಸಕರು 20 ವರ್ಷದ ರಾಜಕೀಯ ಅನುಭವ ಇರುವಂತ ರಾಜ್ಯದ ಹೋರಾಟಗಾರ ಸುನೀಲ್ ಕುಮಾರ್ ಹೆಸರನ್ನು ನೀವು ಮೀಡಿಯಾದಲ್ಲಿ ಹೇಳ್ತೀರಿ. ಮೀಡಿಯಾಗಳಿಗೆ ಕೂಡ TRP ಸಿಗ್ತದೆ ಅಂತ ನೀವು ಏನು ಕೊಟ್ಟರು ಬರ್ತೀರಿ. ಬಸ್ ಸ್ಟ್ಯಾಂಡ್ ಗಿರಾಕಿಗಳು ಸುಳ್ಳುಗಳನ್ನು ಕೊಟ್ಟರೆ ನೀವು ಬರಿತೀರಿ. ನಮ್ಮ ವಿರೋಧ ಇದೆ ಇದಕ್ಕೆ. ನಮಗೂ ಕೂಡ ಕೊಡಕ್ಕೆ ಬರುತ್ತೆ. ನಿಮ್ಮ ವಿರುದ್ಧ ನಿಲ್ಲಕ್ಕೆ ನಮ್ಮ ಹತ್ರ ಕೂಡ ಸಾವಿರಾರು ಯುವಕರಿದ್ದಾರೆ. ನಮ್ಮನ್ನ ಏನು ಅಲ್ಲಾಡಿಸಕ್ಕೆ ನಿಮ್ಗೆ ಸಾಧ್ಯ ಇಲ್ಲ. ನಮ್ದು ಕೂಡ ಸರ್ಕಾರ ಇತ್ತು ಹಿಂದೆ. ಯಾವುದೇ ಕಾಂಗ್ರೆಸ್ ಒಬ್ಬ ಸದಸ್ಯನಿಗೆ ನಾವು ಅನ್ಯಾಯ ಮಾಡಲಿಲ್ಲ. ನಾವು ರಾಜಕೀಯವನ್ನು ರಾಜಕೀಯವಾಗಿ ನೋಡಿದ್ದೇವೆ.
ಅಭಿವೃದ್ಧಿಯಾಗಿ ನೋಡಿದ್ದೇವೆ. ನಾವು ಸುನೀಲ್ ಕುಮಾರ್ ಅಥವಾ ಈ ಜಿಲ್ಲೆಯ ಯಾವುದೇ ಸದಾ MLA ಇರಬಹುದು, ಒಬ್ಬ ಕಾಂಗ್ರೆಸ್ನ ಮನೆಯ ಮುಂದೆ ಕಾಂಕ್ರೀಟ್ ರೋಡ್ ಬೇಡ ಅಂತ ಹೇಳಿದೇವಾ? ನೀವು ಮೀಡಿಯಾದವ್ರು ಹೇಳಿ. ಕಾಂಗ್ರೆಸ್ ವ್ಯಕ್ತಿ ಇದ್ದಾನೆ, ಇಲ್ಲಿ ಕಾಂಕ್ರೀಟ್ ರೋಡ್ ಬೇಡ ಅಂತ ಹೇಳಿದೇವಾ? ಇಲ್ಲಿ ಬಂದ ಬಂಧುಗಳಿದ್ದಾರೆ, ನಿಮ್ಮ ಮನೆಯ ಅಕ್ಕಪಕ್ಕದಲ್ಲಿ ಕಾಂಗ್ರೆಸ್ ಮುಖಂಡರಿದ್ದಾರೆ. ನಾವು ಅವರ ಮನೆಯನ್ನು ಬಿಟ್ಟು ನಾವು ಯಾವುದಾದ್ರೂ ರಸ್ತೆಯನ್ನು ಮಾಡಿದೇವಾ? ನೀರಾವರಿ ಯೋಜನೆಗಳನ್ನು ಮಾಡಿದೇವಾ? ಟಾರ್ ರೋಡ್ಗಳನ್ನು ಹಾಕಿದೇವಾ? ಏನಾದ್ರು ಮಾಡಿದೇವಾ? ರಾಜಕೀಯವನ್ನು ರಾಜಕೀಯವಾಗಿ ಮಾಡುವುದನ್ನು ಕಲಿಯಿರಿ. ನಿಮಗೆ ಮೊನ್ನೆ ಇದ್ದ ಕಾಂಗ್ರೆಸ್ನವರಿಗೆ ನಿಮ್ಮ ಈ ಹೊಗಳು ಭಟ್ಟರಿಂದ ನಿಮ್ಮ ಮತ 30% ಇಳಿದಿದೆ. ಕಾರ್ಕಳದಲ್ಲಿ ನಿಮ್ಮ ಮತ ನಿಮ್ಮ ನೀತಿಯಿಂದ, ನಿಮ್ಮ ಈ ದ್ರೋಹಿತನದಿಂದ, ನಿಮ್ಮ ಈ ಬಂಡತನದಿಂದ, ನಿಮ್ಮಲ್ಲಿ ಇಲ್ಲದಂತ ನಾಯಕತ್ವದಿಂದ ನಿಮ್ಮ ಮತ ಇವತ್ತು ಚುನಾವಣೆ ಆದ್ರೆ ನಿಮಗೆ ಇಡುಗಂಟಿ ಇಲ್ಲದ ಪರಿಸ್ಥಿತಿಗೆ ನೀವು ಹೋಗಿದ್ದೀರಿ. ನಿಮ್ಮನ್ನು ನೀವು ಅರ್ಥ ಮಾಡ್ಕೊಳ್ಳಿ. ರಾಜಕೀಯವನ್ನು ರಾಜಕೀಯವಾಗಿ ಮಾಡಿ. ನೀವು ಯಾರನ್ನೋ ಉದ್ದೇಶಪಟ್ಟು ಟಾರ್ಗೆಟ್ ಮಾಡಿ ಬಿಜೆಪಿಯವರು ಟೆಂಪ ಸಾಲ ಮೂಲ ಮಾಡಿ ಟೆಂಪ ತಗೊಂಡು ವ್ಯವಹಾರ ಮಾಡ್ತಾರೆ, ಹೊಯ್ಗೆ ಸಾಕ್ತಾರೆ, ಕಲ್ಲು ಸಾಕ್ತಾರೆ, ನಮ್ಮ ಸಂಸಾರವನ್ನು ನಡೆಸ್ತಾರೆ. ಅವರನ್ನು ನೀವು ಈ ತಾಲೂಕು ಆಫೀಸಿನ ಎದುರು 20 ದಿನಗಳ ಕಾಲ ನಿಲ್ಲಿಸಿದ್ದೀರಿ. ಆ ಕುಟುಂಬಗಳು ನಿಮಗೆ ಕಣ್ಣೀರಿಟ್ಟಿದ್ದಾವೆ. ನೀವು ಕಣ್ಣೀರಿನ ಶಾಪದಲ್ಲಿ ಸಾಯ್ತಾ ಇದ್ದೀರಿ. ಮುಂದೊಂದು ದಿನ ನೆನ್ಪಿಟ್ಕೊಳ್ಳಿ. ನಿಮ್ಮ ಮುಖ್ಯಮಂತ್ರಿ ಯಾರು? ಸಿದ್ದರಾಮಯ್ಯ. ಮೋಸ, ಬಂಡತನ. ಈ ದೇಶದಲ್ಲಿ ಅತ್ಯಂತ ಶ್ರೀಮಂತರ ಪಟ್ಟಿಯಲ್ಲಿ ಸಿದ್ದರಾಮಯ್ಯ ಇದ್ದಾನೆ. ನಾನು ಒಂದೇ ಒಂದು ಹಗರಣ ಮಾಡಿಲ್ಲ ಅಂದರೆ ಒಬ್ಬ ಕೇವಲ ಜನ ಮುಖ್ಯಮಂತ್ರಿಯಾಗಿ ಸಾವಿರಾರು ಕೋಟಿಗಳನ್ನು ಮಾಡಿದ್ದಾರೆ ಅಂದ್ರೆ ನಿಮ್ಮ ಹಗರಣ ಎಲ್ಲಿ ಹೋಯ್ತು? ನೀವು ಇವತ್ತಿಗೂ ಮಾಡ್ತಾ ಇರುವ ಹಗರಣ ಯಾವುದು? ಮೂಡಾದಲ್ಲಿ ನಿಮ್ಮ ಮನೆಗೆ ಕೊಡ್ತಾ ಇದ್ರಿ, ಜನರಿಗೆ ಕೊಡ್ತಾ ಇಲ್ಲ. ನೀವು ಅಧಿಕಾರವನ್ನು ಬಿಟ್ಟು ತೊಲಗುವುದಿಲ್ಲ. ನಿಮ್ಮ ಮೇಲೆ ಆಪಾದನೆಗಳು ಎಷ್ಟು? ನಿಮ್ಮ ಚೇಲಗಳು ತಾಲೂಕುಗಳಲ್ಲಿ ಅಣಬೆ ತರ ತಲೆ ಎತ್ತಿದ್ದಾರೆ. ಎಲ್ಲರೂ ನಾಯಕರು, ಎಲ್ಲರೂ ಮೀಡಿಯಾಕ್ಕೆ ಹೇಳಿಕೆ ಕೊಡುದು, ಬಸ್ ಸ್ಟ್ಯಾಂಡಿನ ಗಿರಾಕಿಗಳು ಬಂದು ಮೀಡಿಯಾ ಕೊಡುದು. ನಾವು ಕೂಡ ವಕ್ತಾರರಾಗಿದ್ದೇವೆ ಜಿಲ್ಲೆಯದ್ದು. ನಾವು ರಾಜಗಾಂಭೀರ್ಯದಿಂದ ಸ್ಟೇಟ್ಮೆಂಟ್ ಅನ್ನು ಕೊಡ್ತೇವೆ. ಒಂದು ಸ್ಟೇಟ್ಮೆಂಟ್ ಹೇಳಿಕೆಗೆ ಗಂಭೀರತೆ ಇರಬೇಕು. ನಡೆದರೆ ಆನೆಯಂತೆ ಇರಬೇಕು. ಇವರು ನಾಯಿಯಂತೆ ಬಗಳುವುದಲ್ಲ. ನಮಗೂ ಕೂಡ ಬರುತ್ತೆ. ನಮ್ಮಲ್ಲಿ ಕೂಡ ಮೀಡಿಯಾ ಇದೆ. ನಮ್ಮಲ್ಲಿ ಕೂಡ ಮೀಡಿಯಾ ಇದೆ. ನಮಗೂ ಕೂಡ ದಿನಾ ಪ್ರೆಸ್ ಮೀಟ್ ಮಾಡೋಕೆ ಬರುತ್ತೆ. ನಮ್ಮಲ್ಲಿ ಕೂಡ ಎಲ್ಲ ಶಕ್ತಿ ಇದೆ. ನಮ್ಮ ಹತ್ರ ಯುವಕರಿದ್ದಾರೆ, ಮಹಿಳೆಯರಿದ್ದಾರೆ. ಈ ತಾಲೂಕಿನಲ್ಲಿ 20 ವರ್ಷದ ಸಾಧನೆ ಮಾಡಿದ ಅನುಭವ ಇದೆ. ನಮಗೆ ಮೀಡಿಯಾದಲ್ಲಿ ಕೊಡಕ್ಕೆ ಬರೋದಿಲ್ವಾ? ಅಥವಾ ನಿಮಗೆ ನಾವು ಭಯ ಪಟ್ಟುಕೊಂಡಿದ್ದೇವಾ? ಮೊನ್ನೆ ಬಂದವರು ನೀವು ಎಷ್ಟೋ ವರ್ಷ ನಿಮ್ಮ ಅಡ್ರೆಸ್ ಇಲ್ಲ. ಮೊನ್ನೆ ಬಂದವರು 2 ವರ್ಷದಲ್ಲಿ ಒಂದೇ ಒಂದು ಸಾಧನೆ ಮಾಡಲಿಲ್ಲ. ಒಂದು ಕಿಂಡಿ ಅಣೆಕಟ್ಟಿಲ್ಲ, ಒಂದು ಕಾಂಕ್ರೀಟ್ ರೋಡ್ ಇಲ್ಲ, ಒಂದು ಯಾವುದೇ ಹೈವೇ ಮಾಡಿಲ್ಲ. ನೀವು ಏನೋ ಮಾಡದೆ ಬೊಗಳ್ತಾ ಇದ್ದೀರಲ್ಲ, ನಚಿಗೆ ಆಗುದಿಲ್ಲ ನಿಮಗೆ. ನಾವು ಮಾತಾಡುದಿಲ್ಲ ಅಂದ್ರೆ ನೀವು ಮಾತಾಡ್ತಾನೆ ಇದ್ದೀರಿ. ನಮಗೂ ಕೂಡ ಬರುತ್ತೆ. ನಮ್ಮಲ್ಲಿ ನಿಮ್ಮ ವಿರುದ್ಧ ಹೋರಾಟ ಮಾಡೋಕೆ ಸಾವಿರಾರು ಯುವಕರ ತಂಡ ನಮ್ಮಲ್ಲಿ ರೆಡಿ ಇದೆ. ಆದ್ರೆ ನಾವೇ ನಿಲ್ಸಿದ್ದೇವೆ. ಬಹಳ ಬೇಗ ಬೇಡ, ಇಷ್ಟು ಬೇಗ ಹೋರಾಟ ಬೇಡ. ಇವರು ಬೊಗಳ್ತಾನೆ ಇರಲಿ. ನಮಗೆ ಇನ್ನೂ ಅಧಿಕಾರ ಇವರು ಸಿದ್ದರಾಮಯ್ಯ ಹೆಂಗು ಬಿಡುವುದಿಲ್ಲ, DKC ಕಸ್ಕೊಳ್ತೆ ಬಿಡುವುದಿಲ್ಲ. ಇವರೆಲ್ಲ ಒತ್ತಡದಲ್ಲಿ ನಾವು ರೆಡಿಯಾಗಿರೋಣ. ಮುಂದಿನ ಚುನಾವಣೆಯಲ್ಲಿ ಇವ್ರನ್ನ ಮಕಡೆ ಮಲಸಿ ಬಿಡುವ ಅಂತ ನಾವು ಇದೆ. ಅದರ ಅರ್ಥ ನಮ್ಗೆ ಶಕ್ತಿ ಕುಂದಿದೆ ಅಂತಲ್ಲ. ನಮ್ಮ ಶಾಸಕರ ಸಾಧನೆ ಏನ್ರಿ? ಪ್ರತಿಯೊಬ್ಬ ಮಹಿಳೆ ಇಲ್ಲಿ ಕೂತಿದ್ದಾರೆ, ಅಲ್ಲಿ ತಾಯಂದಿರು ಕೂತಿದ್ದಾರೆ, ಇಲ್ಲಿ ಯುವಕರು ಕೂತಿದ್ದಾರೆ. ನಮ್ಮ ಶಾಸಕರ ಸಾಧನೆ ಏನು? ಇಡೀ ರಾಜ್ಯದಲ್ಲಿ ಮಾದರಿ ಶಾಸಕ ಸುನೀಲ್ ಕುಮಾರ್. ನಾನೇನು ಹೊಗಳುವುದಿಲ್ಲ. ನನಗೇನು ಸುನೀಲ್ ಕುಮಾರ್ ಅಗತ್ಯ ಇಲ್ಲ. ನಾನು ಇವತ್ತು ಪಕ್ಷದಲ್ಲಿ ಇರ್ಬೋದು, ಇಲ್ಲೇ ಇರ್ಬೋದು, ನಾಳೆ ಮತ್ತೊಬ್ಬ ಬರ್ಬೋದು. ಆದರೆ ಒಬ್ಬ ಶಾಸಕನ ಕ್ರಿಯಾಶೀಲತೆಯನ್ನು ನಾವು ಹೊಗಳಬೇಕು. ಇವತ್ತು ನಾನು ಈ ಪಕ್ಷದಲ್ಲಿ ಇದ್ದೇನೆ, ನಾಳೆ ಹೇಳಲಿಕ್ಕೆ ಆಗುದಿಲ್ಲ. ಇವತ್ತಿದ್ದ ಮನುಷ್ಯ ನಾಳೆ ಇರ್ಲಿಕ್ಕೆ ಆಗುದಿಲ್ಲ. ನಿಲ್ಲಿ ಒಂದು ನಿಮಿಷ ಅರ್ಥ ಮಾಡ್ಕೊಳ್ಳಿ. ನೋಡಿ, ಒಬ್ಬ ಮನುಷ್ಯ ಇಲ್ಲಿ ಹೇಳಿ ನಾವು ಬೇರೆ ಪಕ್ಷಕ್ಕೆ ಹೋಗ್ತೇವೆ ಅಂತ ಹೇಳಿದಲ್ಲ. ನೀವು ಗಂಭೀರವಾಗಿ ತಪ್ಪು ತಿಳ್ಕೊಬೇಡಿ. ಒಬ್ಬ ವ್ಯಕ್ತಿ ನಾಯಕನಾಗಿ ನನ್ನ ಜಾಗಕ್ಕೆ ಇನ್ನೊಬ್ಬ ಬರುವುದಾದ್ರೆ ಅವನಿಗೆ ನಾನು ಅವಕಾಶ ಕೊಡ್ತೇನೆ. ಕೇಳ್ಕೊಳ್ಳಿ, ನನ್ನ ಜಾಗದಲ್ಲಿ ಇನ್ನೊಬ್ಬ ನಾಯಕ ಹುಟ್ಟಿ ಬರುವುದಾದ್ರೆ ನಾನು ಬಿಟ್ಟು ಕೊಡ್ತೇನೆ ನನ್ನ ಸ್ಥಾನವನ್ನು. ಭಾರತೀಯ ಜನತಾ ಪಕ್ಷ ನನಗೆ ಕಾಯಂ, ಅದು ತಾಯಿ ಪಕ್ಷ, ಅದು ಇದ್ದೇ ಇರ್ತದೆ. ನೀವು ಗಡಿಬಿಡಿ ಮಾಡಬೇಡಿ, ಯಾವುದಕ್ಕೂ ಅರ್ಜೆಂಟ್ ಮಾಡಬೇಡಿ. ಯಾಕಂದ್ರೆ ನಮ್ಮ ಶಾಸಕರು ಒಂದೇ ಒಂದು ಮಾತು ಬೋಲೋ ಭಾರತ್ ಮಾತಾ ಕಿ. ಎಚ್ಚರ ಇರಬೇಕು ನಾವು ಯಾವಾಗಲೂ. ಗಮ್ಮತ್ತು ನಗೆ ಪಾಟ್ಲಿಗೆ ಹೋದ್ರೆ ಮತ್ತೆ ನಮ್ಮ ಇದರ ಸ್ಪಿರಿಟ್ ಕಮ್ಮಿ ಆಗಬಾರ್ದು. ನಮ್ಮ ಶಾಸಕರು ಈ ತಾಲೂಕಿನಲ್ಲಿ 100 ಕಿಂಡಿ ಅಣೆಕಟ್ಟು ಮಾಡಿದ್ರು. ಆ ಕಿಂಡಿ ಅಣೆಕಟ್ಟಿಗೆ
ಈ ಸರ್ಕಾರ ಬಂದ ಮೇಲೆ ಹಲಗೆ ಯಾವಾಗ ಹಾಕ್ಬೇಕಂತ ಗೊತ್ತಿಲ್ಲ. ಆ ನೀರು ನಿಲ್ಲಿಸುವ ಹಲಗೆ ಯಾವಾಗ ಅಳವಡಿಸ್ಬೇಕಂತ ಇವ್ರಿಗೆ ಗೊತ್ತಿಲ್ಲ. ಏನ್ರಿ ಪಕ್ಷ ಇದು? ಏನು ಆಡಳಿತ? ಏನು ಜಿಲ್ಲಾಡಳಿತ? ಯಾರು ನೋಡಿದ್ರು ಕಾಂಗ್ರೆಸ್ನವರು ತಹಶೀಲ್ದಾರಿಗೆ ಫೋನ್ ಮಾಡ್ತಾರೆ, ತೋಟಗಾರಿಕೆ ಫೋನ್ ಮಾಡ್ತಾರೆ, ಅಲ್ಲಿ ಇಒಗೆ ಫೋನ್ ಮಾಡ್ತಾರೆ, ಎಲ್ಲರೂ ಫೋನ್. ಯಾಕಂದ್ರೆ ನಾವು ಯಾವುದು ದೊಡ್ಡ ಅಮೆರಿಕನ್ ಟ್ರಂಪ್ ಅಧ್ಯಕ್ಷನೇ ಇದು? ಏನ್ರಿ ಇದು ಕತೆ? ಯಾವುದೇ ಅಭಿವೃದ್ಧಿ ಇಲ್ಲ, ಎಲ್ಲರೂ ಫೋನ್ ಮಾಡುದು. ಅಲ್ಲಿ ಹೊಯ್ಗೆ ಹೋದ್ರು, ಒಂದು ಹೊಳೆಯಲ್ಲಿ ಹೊಯ್ಗೆ ತೆಗೆದ್ರೆ ಆ ಭಾಗದಲ್ಲಿ ಬಿಜೆಪಿ ಅವರು, ಈ ಭಾಗದಲ್ಲಿ ಕಾಂಗ್ರೆಸ್ನವರು. ಇವರು ಆಡಳಿತ ಹೆಂಗಂದ್ರೆ ಬಿಜೆಪಿ ಅವ್ರ ಮೇಲೆ ಕೇಸ್, ಕಾಂಗ್ರೆಸ್ನವ್ರು ಹೊಯ್ಗೆ ಖಾಲಿ, ಹೊಯ್ಗೆ ಖಾಲಿ. ಯಾರ್ರೀ ಮುಟ್ಟಾಳ್ರು? ಯಾರು ಮುಟ್ಟಾಳ್ರು? ಅಧಿಕಾರಿಗಳು ಮುಟ್ಟಾಳ್ರ? ಈ ಸರ್ಕಾರ ಮುಟ್ಟಾಳ್ರ? ಇಲ್ಲಿ ಯಾರು ಮುಟ್ಟಾಳ್ರು? ಒಂದೇ ಹೊಳೆಯಲ್ಲಿ ನಮ್ಮ ತಾಲೂಕಿನಲ್ಲಿ ಸಾಲ ಮಾಡಿ ಶೂಲ ಮಾಡಿ ವ್ಯವಹಾರ ಮಾಡೋ ಒಂದು ಕತೆ ಏನ್ರಿ? ಬದುಕುದು ಬೇಡವಾ? ಜನ ಬದುಕುದು ಬೇಡ? ಈ ರಾಜ್ಯದಲ್ಲಿ ಸಿದ್ದರಾಮಯ್ಯ ಅಧಿಕಾರ ಬಂದ್ರ ಮೇಲೆ ಸಾವಿರಾರು ರೈತರು ಆತ್ಮಹತ್ಯೆ ಮಾಡಿಕೊಂಡ್ರು. ನಮ್ಮ ಭಾಗದಲ್ಲಿ ಸಾವಿರಾರು ರೈತರಿಗೆ ಅನ್ಯಾಯ ಆಗಿದೆ. ನಮ್ಮ ಆ ಕಿಂಡಿ ಅಣೆಕಟ್ಟಿಗೆ ಹಲಗೆ ಹಾಕುವರಿಲ್ಲ. ನೀರೆಲ್ಲ ಹರಿದ ಮೇಲೆ ಇವರು ಹೊಳೆಯಲ್ಲಿ ಹೋಗಿ ಡ್ಯಾನ್ಸ್ ಮಾಡ್ತಾರೆ. ಕಾಂಗ್ರೆಸ್ನವರು ಡ್ಯಾನ್ಸ್, ಹೊಳೆಯಲ್ಲಿ ನೀರಿಲ್ಲ, ನೀವು ಡ್ಯಾಮ್ ಎಲ್ಲಿ ಮಾಡಿದಿರಿ? ನಿಮಗೆ ಯಾವ ಕಾಲದಲ್ಲಿ ನೀರು ನಿಲ್ಲಿಸ್ಬೇಕಂತ ಗೊತ್ತಿಲ್ಲ ರೀ. ನೀವು ಮಾಡಿದ ಡ್ಯಾಮಿನ ಇಟ್ಕೊಳ್ಳಕ್ಕೆ ಬರೋದಿಲ್ಲ. ರಾಜ್ಯ ಸರ್ಕಾರದಿಂದ ಅನುದಾನವೇ ಬರ್ತಾ ಇಲ್ಲ. ನೀವು ಸುನೀಲ್ ಕುಮಾರ್ ಮಾಡಿದಂಥ ರಸ್ತೆಯ ಲೈಟ್ ಕಂಬ ಅದು ಮೋರಿ ನಾವು ಡಿವೈಡರ್ ಮಾಡಿದ್ದಕ್ಕೆ ಸುಣ್ಣ ಕೊಟ್ಟು ನೀವೇ ಮಾಡಿದಂತ ಪೋಸ್ಟ್ ಕೊಡ್ತೀರಲ್ಲ ರೀ, ನಾಚಿಕೆ ಆಗೋದಿಲ್ವ ನಿಮಗೆ? ನಿಮ್ಮ ನಾಳೆ ಪ್ರೆಸ್ ಮೀಟ್ ಮಾಡ್ರಿ. ನಾಳೆ ಕಾಂಗ್ರೆಸ್ನವರಿಗೆ ನಾನು ಆಗ್ರಹ ಮಾಡ್ತೇನೆ, ಈ ವೇದಿಕೆಯನ್ನು ನಾನು ಆಗ್ರಹ ಮಾಡ್ತೇನೆ, 2 ವರ್ಷದಲ್ಲಿ ನೀವು ಮಾಡಿದಂತ ಕಾಮಗಾರಿಗಳ ಪಟ್ಟಿಯನ್ನ ಬಿಡುಗಡೆ ಮಾಡಿ ಮಾಧ್ಯಮದ ಮುಂದೆ. ನಿಮ್ಮ ತಾಕತ್ತಿದ್ರೆ ಬಿಡುಗಡೆ ಮಾಡಿ. ಯಾರ್ಯಾರು ಏನೇನು ಸ್ಟೇಟ್ಮೆಂಟ್ ಕೊಡೋದು, ಶಾಸಕರಿಗೆ ಘನತೆ ಗೌರವ ಇರ್ತದೆ. ಮಾಡಿದ ಕೆಲಸಕ್ಕೆ ಜನ ಮರ್ತ ಬಿಡುವುದಿಲ್ಲ. ನಿಮ್ಮ ತರ ಎಲ್ಲರಿಗುಂಟು ಅಂತ ಚುನಾವಣೆಗೆ ಹೇಳಿ 2,000 ಕೊಡ್ತೀರಿ ಅಂತ ಬೇಡಿ ಬಂದ ಸರ್ಕಾರಗಳೆಲ್ಲ ನಮ್ದು ನರೇಂದ್ರ ಮೋದಿ ಅವರ ಸರ್ಕಾರ. ಎಲ್ಲರಿಗೂ ಕೊಡ್ತಾ ಇದೆ. ನಮ್ದು ಬಜೆಟ್ಗಳು ನಿಮ್ಮ ತರ ಅಲ್ಲ. 1 ಲಕ್ಷ ಕೋಟಿ ಸಾಲ ಸುರಿಗೆ ಮಾಡಿ ಮತ್ತೆ ಬಜೆಟ್ ಮಂಡನೆ ಮಾಡುದು. ಸಾಲದ ದುಡ್ಡು ಬಂದ್ರೆ ಕೊಡುವುದಲ್ಲ. ನಮ್ಮಲ್ಲಿ ದುಡ್ಡು ಇಟ್ಟುಕೊಂಡು ಬಜೆಟ್ ಮಾಡುದು. ಎಲ್ಲವೂ ತೀರ್ಮಾನ ಮೊದಲೇ ಮಾಡಿರ್ತೇವೆ ನಾವು, ಮತ್ತೆ ಜಾರಿಗೆ ಕೂಡ ಬರ್ತದೆ. ಇವತ್ತು ಬಡವರಿಗೆ, ಮನೆ ಕಟ್ಟುವವರಿಗೆ 10 ಲಕ್ಷದವರೆಗೆ 12 ಲಕ್ಷದವರೆಗೆ ತೆರಿಗೆ ಇಲ್ಲದೆ ಇವತ್ತು ನಮ್ದು IT ರಿಟರ್ನ್ಸ್ ಆಗ್ತದೆ. ದೊಡ್ಡ 50 ಲಕ್ಷ 60 ಲಕ್ಷ ಮನೆ ಕಟ್ಟಲಿಕ್ಕೆ ನಮಗೆ IT ರಿಟರ್ನ್ಸ್ ಗಳನ್ನು ಮಾಡಲಿಕ್ಕೆ ಎಷ್ಟು ಆಶಾದಾಯಕ ಬಜೆಟ್ ಆಗಿದೆ. ನಮ್ಮ ತಾಲೂಕಿನಲ್ಲಿ ನಡೆದಂತ 100 ಯೋಜನೆಗಳು ಇವತ್ತು ಕೋಟಿ ಚೆನ್ನೈ ಥೀಮ್ ಪಾರ್ಕ್ ಆಗಿದೆ. ನೀವೇನು ಹೇಳ್ತೀರಿ? ಕಾಂಗ್ರೆಸ್ನವರು ಈ ಕೋಟಿ ಚೆನ್ನೈ ಥೀಮ್ ಪಾರ್ಕಿಗೆ ನೀವೇನು ಹೇಳ್ತೀರಿ ಹೇಳಿ? ಇದು ಒಂದು ಸಾಧನೆ ಅಲ್ವಾ ನಮ್ದು? ಆನೆಕೆರೆ ಬಸದಿ ಹತ್ರ ನಾವು ಮಾಡಿದ ಕೆಲಸಗಳು ಸಾಧನೆ ಅಲ್ವಾ? ನಮಗೆ ಪರಶುರಾಮ ಥೀಮ್ ಪಾರ್ಕ್ ಯಾಕೆ ಬೇಕಿತ್ತು? ಈ ಕಾರ್ಕಳವನ್ನು ನಾವು ಪ್ರವಾಸಿಧಾಮ ಮಾಡಬೇಕಿತ್ತು. ಯಾರಿಗೆ ಬೇಕ್ರಿ? ಎಲ್ಲರಿಗಾಗ್ತಿತ್ತು. ಎಷ್ಟು ಜನ ಬಂದರು ನೋಡಿದ್ರು. ನೀವು ಮಣ್ಣಾಕಿ ಕಲ್ಲಾಕಿ ಏನೇ ಹಾಕ್ಲಿ, ಮುಂದೊಂದು ದಿನ ಪರಶುರಾಮ ಥೀಮ್ ಪಾರ್ಕ್ ಅನ್ನು ನೀವು ಈ ಚುನಾವಣೆವರೆಗೆ ನಿಲ್ಲಿಸಿದ್ರು. ಜನ ಯಾರು ತಪ್ಪು ತಿಳ್ಕೊಳ್ಳಲ್ಲ. ಎಷ್ಟು ಹಣ ಬಂದಿದೆ, ಅದಕ್ಕಿಂತ ಹೆಚ್ಚು ಹಣ ಪರಶುರಾಮ ಥೀಮ್ ಪಾರ್ಕಿಗೆ ಖರ್ಚಾಗಿದೆ. ಮುಂದಿನ ಹಣ ನಮ್ಮ ಅಧಿಕಾರ ಬಂದಾಗ ನಾವು ಸಂಪೂರ್ಣ ಮಾಡುವ ಶಕ್ತಿ ನಮಗಿದೆ. ನೀವು ಕೋರ್ಟಿಗೆ ಹೋಗಿ ಕಾರ್ಮಿಕರನ್ನು ಜೈಲಿಗೆ ಹಾಕಿ ಏನು ಪ್ರಯೋಜನ ಆಗುವುದಿಲ್ಲ. 100 ವಿಷಯಗಳಿದ್ದಾವೆ, ನಾವು ಕೂಡ ಮಾಡ್ತಾ ಇರ್ತೇವೆ. ಯಾವ ಸ್ಥಳೀಯ ಶಕ್ತಿ ನಮ್ಮನ್ನು ಹಂದರಿಸ್ಲಿಕ್ಕೆ ಸಾಧ್ಯ ಇಲ್ಲ. ಸರ್ಕಾರ ರಸ್ತೆ ಮೇಲೆ ಹೋಗೋನಿಗೆ ಕೇಸ್ ಆಗ್ತದೇನ್ರಿ? ನಿಮ್ಮ ಸರ್ಕಾರ ಇಡೀ ದೇಶದಲ್ಲಿ ಎಲ್ಲಿದೆ? ಕಾಂಗ್ರೆಸ್ ಎಲ್ಲಿದೆ? ಎಷ್ಟು ರಾಜ್ಯದಲ್ಲಿ ಬಿಜೆಪಿ ಅಧಿಕಾರದಲ್ಲಿದೆ, ದೇಶದಲ್ಲಿದೆ, ಎಲ್ಲ ಕಡೆ ಇದೆ. ನೀವು ಅಧಿಕಾರಕ್ಕೆ ಬಂದಿದ್ದು ನೀವು ಮಾಡುವ ರೀತಿ ನೋಡಿದ್ರೆ ಇದೇ ಪ್ರಥಮ ಬಾರಿ, ಇದೇ ಕೊನೆಯ ಬಾರಿ ಅನ್ನುವ ರೀತಿ ಇದೆ. ಇನ್ನು ನೀವು ಚುನಾವಣೆಗೆ ನಿಲ್ಲುವುದಿಲ್ವಾ ಕಾಂಗ್ರೆಸ್ಸಿಗರೇ? ನಿಮ್ಮ ಈ ರೀತಿಯ ಅಧಿಕಾರದ ದರ್ಪವ? ನೀವು ದೇವಸ್ಥಾನಗಳ ಹಬ್ಬಗಳನ್ನು ಮಾಡಲಿಕ್ಕೆ ಬಿಡುವುದಿಲ್ಲ. ದೇವಸ್ಥಾನದಲ್ಲಿ ನಮ್ಮ ಆಗುವಂತ ಕೋಳಿ ಪಳೆಯನ್ನು ಮಾಡಲಿಕ್ಕೆ ಬಿಡುವುದಿಲ್ಲ. ಜನಪದ ಕ್ರೀಡೆ ಸ್ವಾಮಿ, ಕರಾವಳಿಯ ಸಂಸ್ಕೃತಿ, ಕಂಬಳ, ಮೀಯಾರ ಕಂಬಳದ ಹೆಸರು ಹೇಳ್ತೀರಿ, ಅದರಲ್ಲಿ ರಾಜ್ಯಕ್ಕೆ ಮಾಡ್ತೀರಿ, ಕಂಬಳಗಳಲ್ಲಿ ರಾಜ್ಯಕ್ಕೆ ಮಾಡ್ತೀರಿ. ಏನ್ರಿ ನಿಮ್ದು ಕತೆ? ನಮಗೆ ಸಾಧ್ಯ ಇಲ್ವಾ ಪ್ರತಿಭಟನೆ ಮಾಡಲಿಕ್ಕೆ? ನಮಗೆ ಕಾನೂನಿಲ್ವಾ? ನಮ್ಮಲ್ಲಿ ವಕೀಲರಿಲ್ವಾ? ನಮ್ಮಲ್ಲಿ ಕೂಡ ಮೀಡಿಯಾದವರು ಇಲ್ವಾ ನ್ಯಾಯ ಬರೀಲಿಕ್ಕೆ? ನಮ್ಮ ನ್ಯಾಯ ವಿಷಯಗಳನ್ನು ಬರೀಲಿಕ್ಕೆ ಮೀಡಿಯಾ ಇಲ್ವಾ? ಯಾವುದಿಲ್ಲ ನಮ್ಮಲ್ಲಿ. ಯಾವುದು ಕಮ್ಮಿ ಆಗಿದೆ? ಜನಶಕ್ತಿ ಕಮ್ಮಿ ಆಗಿದೆ? ನಿರಂತರ ವಿನ್ ಆಗುವ ನಮಗೆ ಕಾರ್ಕಳದಲ್ಲಿ ಯಾವ ಶಕ್ತಿನೂ ಕಮ್ಮಿ ಆಗಿಲ್ಲ. ಆದರೆ ಗಾಂಭೀರ್ಯತೆ ಬೇಕು, ತೂಕ ಬೇಕು ಅನ್ನುವ ಕಾರಣಕ್ಕೆ ನಾವು ಯಾವುದೇ ಸ್ಟೇಟ್ಮೆಂಟಿಗೆ
ಕೌಂಟರ್ ಸ್ಟೇಟ್ಮೆಂಟ್ ಅನ್ನು ಕೊಡುವುದಿಲ್ಲ. ಆದ್ರೆ ಕೊಡ್ಲಿಕ್ಕೆ ಶುರು ಮಾಡಿದ್ರೆ ನಮ್ಮಲ್ಲಿ ಪ್ರತಿ ಒಬ್ಬ ವೋಟರ್ ಕೂಡ ನಿಮಗೆ ಕೌಂಟರ್ ಕೊಡ್ತಾನೆ. ಮುಂದಿನ ಚುನಾವಣೆಯಲ್ಲಿ ನಿಮಗೆ ಇಡಿಗಂಟಿಲಿದ್ದಷ್ಟು ಕೌಂಟರ್ ಕೊಡ್ತಾನೆ. ದಯವಿಟ್ಟು ಬಂಧುಗಳೇ, ಬಹಳಷ್ಟು ಕ್ಷೇತ್ರದ ದೊಡ್ಡ ದೊಡ್ಡ ಜನ ಇದ್ದಾರೆ, ಬಹಳಷ್ಟು ವೇದಿಕೆ ನಮಗೆ ಸಿಗುವುದಿದೆ. ಎಲ್ಲ ಯೋಜನೆಯನ್ನು ಫ್ಲಾಪ್ ಮಾಡಿದ್ದಾರೆ. ಇವರು ಕಮಿಷನ್ ಹೇಳ್ತಾರೆ, ಇವರು ಕಮಿಷನ್ ಅಲ್ಲ. ವಾಲ್ಮೀಕಿ ಹಗರಣದಲ್ಲಿ ಯಾವುದೇ ಯೋಜನೆ ಮಾಡಿದೆ ಸರ್ಕಾರ ದುಡ್ಡನ್ನು ನೇರವಾಗಿ ತಿಂದಿದ್ದಾರೆ. ಇದಕ್ಕಿಂತ ದೊಡ್ಡ ದುರಂತ ಬೇಕೇನ್ರಿ? ಒಬ್ಬ ಮಿನಿಸ್ಟರ್ ರಾಜೀನಾಮೆ ಕೊಟ್ಟಿದ್ದಾನೆ, ಇನ್ನೊಬ್ಬ ಮೊನ್ನೆ ಮುಖ್ಯಮಂತ್ರಿಗಳ ಆಪ್ತ ಸಲಹೆಗಾರ ರಾಜೀನಾಮೆ ಕೊಟ್ಟಿದ್ದಾರೆ. ನಿಮ್ಮಲ್ಲಿ ನೂರಾರು ಹುಳುಕಿರುವಾಗ ನಮ್ಮನ್ನ ಯಾಕೆ ಹೇಳ್ತೀರಿ? ನಾವು ವಿರೋಧ ಪಕ್ಷದಲ್ಲಿ ಇದ್ದೇವೆ. ಏನಾದ್ರು ನಮ್ಮ ಪಕ್ಷದಲ್ಲಿ ಹೆಚ್ಚು ಕಮ್ಮಿ ಇದ್ರೆ ಚುನಾವಣೆ ಬರುವಾಗ ನಾವು ಸರಿ ಮಾಡಿಕೊಂಡು ಇಡೀ ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷ, ನಮ್ಮ ರಾಜ್ಯದ ಮುಖ್ಯ ಪ್ರಧಾನ ಕಾರ್ಯದರ್ಶಿ ಇದ್ದಾರೆ, ಇವರೆಲ್ಲ ಸೇರ್ಕೊಂಡು ಈ ರಾಜ್ಯದಲ್ಲಿ ಬಿಜೆಪಿ ಇನ್ನೊಮ್ಮೆ ಅಧಿಕಾರಕ್ಕೆ ಬರ್ತದೆ. ಯಾವುದೇ ಬಿಜೆಪಿಯ ಕಾರ್ಯಕರ್ತರು ನೀವು ಭಯಪಡುವುದು ಬೇಡ. ನಿಮ್ಮ ಅಕ್ರಮ ಸಕ್ರಮವನ್ನು ನಮ್ಮ ಶಾಸಕರು ಮಾಡಿ ಕೊಡ್ತಾರೆ. ನಿಮ್ಮ ರೇಷನ್ ಕಾರ್ಡ್ ಬಗ್ಗೆ ಹೋರಾಟ ಮಾಡ್ತಾರೆ. ಇಲ್ಲಿ ನಡೆದಂಥ ನೂರಾರು ಅವ್ಯವಹಾರದ ವಿರುದ್ಧ ನಾವೆಲ್ಲ ಶಕ್ತಿಯುತವಾಗಿ ನಮ್ಮ ಜಿಲ್ಲೆಯ ಯಕ್ಷಗಾನದ ಬಗ್ಗೆ ಮಹಾವೀರರು ಹೇಳ್ತಾ ಇದ್ದಾರೆ. ಯಕ್ಷಗಾನವನ್ನು 10 ಗಂಟೆಗೆ ನಿಲ್ಲಿಸ್ತಾರೆ. ನಮ್ಮ ಜನಪದ ಸಂಸ್ಕೃತಿ ಏನ್ರಿ ರೂಲ್ಸ್ ನಿಮ್ದು? ಯಾವುದೇ ಇದು ಬೇರೆ ಬೇರೆ ಜಾಗದಲ್ಲಿ ನಿಮಗೆ ಕಾಂಗ್ರೆಸ್ನವರಲ್ಲಿ ಬೆಳಿಗ್ಗೆವರೆಗೆ ಮೈಕ ಇದ್ರೆ ಈ ಅಧಿಕಾರಿಗಳಿಗೆ ಕಿವಿ ಕೇಳಿಸೋದಿಲ್ಲ, ಈ ಪೊಲೀಸ್ನವರಿಗೆ ಕಿವಿ ಕೇಳಿಸೋದಿಲ್ಲ. ಎಲ್ಲಿ ಕಾಂಗ್ರೆಸ್ನವ್ರು ಫೋನ್ ಮಾಡ್ತಾರೆ ಅಲ್ಲಿ ಹೋಗಿ ಬಂದ್ ಮಾಡ್ತೀರಿ ನೀವು. ಇದು ಜನಪದ ಅಂತಲೂ ಇಲ್ಲ, ಇದು ದೇವಸ್ಥಾನ ಅಂತಲೂ ಇಲ್ಲ. ನೀವು ಕುಂಭಮೇಳಕ್ಕೂ ಬೇಡದಿದ್ದು ಹೇಳ್ತೀರಿ. ನೀವು ಚುನಾವಣೆ ಬರುವಾಗ ನಾವು ಕೂಡ ಹಿಂದೂಗಳಂತ ನಾಮ ಹಾಕ್ತೀರಿ. ಬೇರೆ ಎಲ್ಲ ಸಮಯದಲ್ಲಿ ಹಿಂದೂಗಳನ್ನು ನೀವು ಧ್ವಂಸ ಮಾಡೋ ಕೆಲಸ ಮಾಡ್ತೀರಿ. ಚುನಾವಣೆ ಬರುವಾಗ ನೀವು ನಾಮ ಹಾಕೊಂಡು ನಾನು ಹಿಂದೂ ಅಂತೀರಿ. ಈ ಮೋಸದಾಟ ನಿಲ್ಲಿಸಿ ನ್ಯಾಯಯುತ ಅಧಿಕಾರ ನಡೆಸಿ, ಇಲ್ಲಾಂದ್ರೆ ನಿಮ್ಮ ಮನೆ ಬಾಗಿಲಿಗೆ ನಮ್ಮ ಹೋರಾಟ ಮುಟ್ಟುತ್ತದೆ. ಪ್ರತಿಯೊಬ್ಬ ನಾಗರಿಕನು ಈ ಹೋರಾಟದಲ್ಲಿ ಮುಂದಿನ ದಿನದಲ್ಲಿ ಭಾಗವಹಿಸ್ತಾನೆ ಅಂತೇಳಿ ಬಹಳ ಜನ ಮಾತಾಡೋರಿದ್ದಾರೆ. ಆದ್ರಿಂದ ಇನ್ನೊಂದು ಸಲ ನಾವು ವಿಶೇಷ ಸಭೆಗಳನ್ನು ಬೇರೆ ಬೇರೆ ಭಾಗದಲ್ಲಿ ಮಾಡಿ ಜನರಿಗೆ ಮುಟ್ಟಿಸುವಂತ ಕೆಲಸವನ್ನು ಮಾಡುವ. ನಮ್ಮ ಈ ಹೋರಾಟದಲ್ಲಿ ಭಾಗಿಯಂತ ಎಲ್ಲ ಬಂಧುಗಳಿಗೆ ಒಂದೇ ಮಾತಲ್ಲಿ ನಮಸ್ಕಾರ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಬೋಲೋ ಭಾರತ್ ಮಾತಾ ಕಿ, ಭಾರತೀಯ ಜನತಾ ಪಾರ್ಟಿಗೆ. ಗೃಹಲಕ್ಷ್ಮಿಯ ಹಣ ಬರುತ್ತಲೇ ಇಲ್ಲ, ಶಕ್ತಿ ಯೋಜನೆಗೆ ಬಸ್ಸೇ ಇಲ್ಲ, ಗೃಹಲಕ್ಷ್ಮಿಯ ಹಣ ಬರುತ್ತಲೇ ಇಲ್ಲ, ಶಕ್ತಿ ಯೋಜನೆಗೆ ಬಸ್ಸೇ ಇಲ್ಲ, ನನಗೂ ಫ್ರೀ ಇಲ್ಲ, ನಿಂಗೂ ಫ್ರೀ ಇಲ್ಲ, ಎಲ್ಲ ಪೊಗಳೆಗಳು ದಂಡ ಸರ್ಕಾರ, ರಾಜ್ಯದ ಕಾಂಗ್ರೆಸ್ ಸರ್ಕಾರ, ದಂಡ ಸರ್ಕಾರ, 60% ಸರ್ಕಾರ, ದಂಡ ಸರ್ಕಾರ, ಹಿಂದೂ ವಿರೋಧಿ ಸರ್ಕಾರ, ಹಿಂದೂ ವಿರೋಧಿ ಸರ್ಕಾರ, ಹಿಂದೂ ವಿರೋಧಿ ಸರ್ಕಾರ. ಕರ್ನಾಟಕ ರಾಜ್ಯದ 224 ವಿಧಾನಸಭಾ ಕ್ಷೇತ್ರದಲ್ಲಿ ಸಿದ್ದರಾಮಯ್ಯನವರ ಸರ್ಕಾರಕ್ಕೆ ಸಡ್ಡು ಹೊಡೆದಂತ ಕ್ಷೇತ್ರ ಯಾವುದು ಕೇಳಿದ್ರೆ ಆರಂಭ ಆಗ್ತಾ ಇರೋದು ಕಾರ್ಕಳ ಕ್ಷೇತ್ರದ ಮೂಲಕ. ಇಡೀ ರಾಜ್ಯಕ್ಕೆ ಈ ಪ್ರತಿಭಟನೆ ಅಲೆ ವ್ಯಾಪಿಸುತ್ತೆ ಅನ್ನುವಂಥ ವಿಶ್ವಾಸ ಇದೆ ನನಗೆ. ಕಾರ್ಕಳದ ಜನಾದರಣೀಯ ಶಾಸಕರಾದ ಸುನೀಲ್ ಕುಮಾರ್ ಅವರಿಗೆ ಈ ಪ್ರತಿಭಟನೆಯ ನೇತೃತ್ವ ವಹಿಸೋದಕ್ಕೋಸ್ಕರ ನಾನು ಅಭಿನಂದನೆಗಳನ್ನು ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಪ್ರಜಾಪ್ರಭುತ್ವದಲ್ಲಿ ಒಂದು ಸರ್ಕಾರವನ್ನು ಆರೋಗ್ಯಕರವಾದಂಥ ಟೀಕೆ ಮಾಡುವುದು ಪ್ರತಿಪಕ್ಷದ ಜವಾಬ್ದಾರಿ. ಆದರೆ ಸಿದ್ದರಾಮಯ್ಯನವರ ಸರ್ಕಾರಗಳನ್ನ ಯಾವ ಶಬ್ದಗಳಿಂದ ಖಂಡಿಸಬೇಕು ಅಂತ ಗೊತ್ತಾಗದೇ ಇರುವಷ್ಟು ಟೀಕೆ ಮಾಡೋಣ. ನಾನು ಸಿದ್ದರಾಮಯ್ಯನವರಿಗೆ ಸದನದಲ್ಲಿ ಕೇಳಿದೆ, ಒಂದು ಸರ್ಕಾರವಾಗಿ ಜನಹಿತದ ಕೆಲಸಗಳನ್ನು ಮಾಡಬೇಕಾಗಿರುವಂಥ ನೀವು ಜನವಿರೋಧಿ ಕೆಲಸಗಳನ್ನು ಮಾಡ್ತಾ ಇದ್ರೆ ಯಾವ ರೀತಿ ಖಂಡಿಸಬೇಕು ಪ್ರತಿಪಕ್ಷವಾಗಿ ಅಂತ ಹೇಳಿ. ಅನೇಕ ವಿಚಾರಗಳ ಬಗ್ಗೆ ಮಾತಾಡಬೇಕಾದಂಥ ಅವಶ್ಯಕತೆಗಳಿಲ್ಲ. ಒಂದು ಸರ್ಕಾರ ಜನರ ಪರವಾಗಿ ಕೆಲಸ ಮಾಡುವುದನ್ನು ಬಿಟ್ಟು ಒಂದು ರೀತಿಯ ಅಜಾಗರೂಕತೆಯ ವಾತಾವರಣವನ್ನು ಸೃಷ್ಟಿ ಮಾಡಿರುವಂಥ ವ್ಯವಸ್ಥೆಯ ನಡುವೆ ಇವತ್ತು ಆಡಳಿತ ಸಾಗ್ತಾ ಇದೆ. ಸಿದ್ದರಾಮಯ್ಯನವರ ಬಳಿ ಕಾಂಗ್ರೆಸ್ಸಿನವರು ಕೆಲವು ಶಾಸಕರು ಹೋಗ್ತಾರೆ,
ಹೋಗಿ ಸರ್, ನಮ್ಮ ರಸ್ತೆಗಳು ನಿಂತೋಗಿ, ರಸ್ತೆಗಳು ಗುಂಡಿ ಮುಚ್ತಾ ಇಲ್ಲ, ಯಾವ PW ರಸ್ತೆ ಆಗ್ತಾ ಇಲ್ಲ, ಪಂಚಾಯತ್ ರಾಜ್ ರಸ್ತೆ ಆಗ್ತಾ ಇಲ್ಲ, ಗ್ರಾಮ ಪಂಚಾಯತ್ ಯಾವ ರಸ್ತೆಗಳು ಕೂಡ ರಿಪೇರಿ ಆಗಿಲ್ಲ. ಕನಿಷ್ಠ ರಿಪೇರಿ ಮಾಡ್ಲಿಕ್ಕಾದ್ರೂ ನಮ್ಗೆ ಹಣ ಕೊಡಿ, ನಮ್ಮ ಕಾರ್ಯಕರ್ತರು ಜನ ನಮ್ಮನ್ನ ದೂಷಿಸ್ತಾ ಇದ್ದಾರೆ ಅಂತೇಳಿ ಹೇಳ್ತಾರೆ. ಆಗ ಸಿದ್ದರಾಮಯ್ಯನವರು ಹೇಳಿದ್ರು, ಯಾರಿಗೂ ಆತಂಕ ಬೇಡ, ಜನ ನೆಮ್ಮದಿಯಲ್ಲಿದ್ದಾರೆ, ನಾನು ಗೃಹಲಕ್ಷ್ಮಿ ಕೊಡ್ತಾ ಇದ್ದೇನೆ ಅಂತ ಹೇಳಿದ್ರು. ಹೇಳಿ 3 ತಿಂಗಳ ಒಳಗೆ ಮಂಡ್ಯ ಜಿಲ್ಲೆಯಲ್ಲಿ 10 ಗ್ರಾಮಗಳಿಂದ ಜನ ಆ ವಿಪರೀತ ಬಡ್ಡಿಗೆ ಹೆದರಿ ಬಡ್ಡಿ ಮೂಲಕ ಸಾಲ ತಗೊಂಡು, ಮೈಕ್ರೋ ಫೈನಾನ್ಸ್ ಮೂಲಕ ಸಾಲ ತಗೊಂಡು, ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಪ್ರಥಮ ಬಾರಿಗೆ ಜನ ಗ್ರಾಮವನ್ನು ಬಿಟ್ಟು ಬೇರೆ ಊರಿಗೆ ತೆರಳುವಂತ, ಗೂಳೆ ಹೋಗುವಂತ ಪರಿಸ್ಥಿತಿ ನಿರ್ಮಾಣ ಮಾಡಿದ್ದಿದ್ರೆ ಅದು ಸಿದ್ದರಾಮಯ್ಯನವರದ್ದು ಸರ್ಕಾರ ಅಂತೇಳಿ ಅಲ್ಲ ಅಂತೇಳಿ. ಇಲ್ಲಿವರೆಗೆ ಜನರಿಗೆ ಕಷ್ಟ ಇರಬಹುದು, ನಷ್ಟ ಇರಬಹುದು, ನೋವಿರಬಹುದು, ಸಂಕಟ ಇರಬಹುದು, ಆದರೆ ಜನ ಮನೆ ಮಠವನ್ನು ಬಿಟ್ಟು ಹೋದಂಥ ಉದಾಹರಣೆಗಳಿಲ್ಲ. ಅನೇಕ ಸಂದರ್ಭಗಳಲ್ಲಿ ವಿಪರೀತವಾಗಿ ಬರ ಬಂದಾಗ, ಕುಡಿಯುವ ನೀರಿಗೆ ಸಮಸ್ಯೆ ಆದಾಗ ಜನ ಜಾನುವಾರುಗಳನ್ನ ತಗೊಂಡು ಒಂದೂರು ಬಿಟ್ಟು ಮತ್ತೊಂದೂರಿಗೆ ಹೋಗಿದ್ರಂತೆ. ಆದರೆ ಇವತ್ತು ಸ್ವತಂತ್ರ ಭಾರತದಲ್ಲಿ ಯಾವುದೇ ರಾಜ್ಯದ ಯಾವುದೇ ಸರ್ಕಾರದಲ್ಲಿ ನಮಗೆ ಬದುಕಲಿಕ್ಕೆ ಸಾಧ್ಯ ಇಲ್ಲ, ಸಾಲಗಾರರ ಕಾಟದಲ್ಲಿ ಆಗ್ತಾ ಇಲ್ಲ, ನಮ್ಮ ಮನೆಗೆ ಬೀಗ ಹಾಕಿ ಹೋಗ್ತಾ ಇದ್ದಾರೆ ಅಂತ ಹೇಳಿ ಬಡವರು ಹೆದರಿ ಊರು ಬಿಟ್ಟಂತ ಪ್ರಕರಣ ಎಲ್ಲಿಯಾದ್ರೂ ನಡೆದಿದ್ದರೆ ಅದು ಕರ್ನಾಟಕದ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಮಾತ್ರ ಅನ್ನುವ ಕಾರಣಕ್ಕೋಸ್ಕರ ನಾವು ಸಿದ್ದರಾಮಯ್ಯನವರ ಆಡಳಿತವನ್ನು ಖಂಡಿಸಬೇಕಾಗಿದೆ. ಎಲ್ಲಿ ಸರ್ಕಾರ? ಪಂಚ ಗ್ಯಾರಂಟಿ ಬೇಕೋ ಬೇಡೋ ಅಕ್ಕಿ, 10 kg ಅಕ್ಕಿ ಬೇಕೋ ಬೇಡೋ ಕೇಳಿದವರು ಸಿದ್ದರಾಮಯ್ಯನವರು ತಾನೆ. ನಾನು ಸಿದ್ದರಾಮಯ್ಯನವರಿಗೆ ಒಂದೇ ಪ್ರಶ್ನೆ ಕೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಬೇಕೋ ಬೇಡೋ ಅಕ್ಕಿ ಅಂತ ಕೇಳಿದವ್ರು ನೀವು, 10 kg ಅಂತ ಹೇಳಿದವ್ರು ನೀವು, ಹೇಳಿ ಕರ್ನಾಟಕ ಸರ್ಕಾರದಲ್ಲಿ ನಿಮ್ಮ ಸರ್ಕಾರದ ಮೂಲಕ 1 ಕಾಳು ಅಕ್ಕಿ ಕೊಟ್ಟಿದ್ದರೆ ಎಲ್ಲಿ ಕೊಟ್ಟಿದ್ದೀರಿ ಅಂತ ಹೇಳಿ. ಇವತ್ತು 5 kg ಅಕ್ಕಿಯನ್ನ ನಿಮ್ಮ ಕಾರ್ಕಳದಲ್ಲಿರುವಂಥ ಎಲ್ಲ ಸಹಕಾರ ಸಂಘಗಳ ಮೂಲಕ, ಸೊಸೈಟಿಗಳ ಮೂಲಕ 5 kg ಅಕ್ಕಿಯನ್ನು ಕೊಡ್ತಾ ಇದ್ದಾರೆ. ಈ 5 kg ಅಕ್ಕಿಯನ್ನ ನರೇಂದ್ರ ಮೋದಿ ಅವರ ಸರ್ಕಾರ ಕರ್ನಾಟಕ ರಾಜ್ಯಕ್ಕೆ ಪ್ರತಿ ತಿಂಗಳು 22 ಲಕ್ಷ ಕ್ವಿಂಟಲ್ ಅಕ್ಕಿಯನ್ನು ಉಚಿತವಾಗಿ ಕೊಡುತ್ತೆ, ಸಾಗಾಣಿಕೆ ವೆಚ್ಚ ಸೇರಿದಂತೆ 22 ಲಕ್ಷ ಕ್ವಿಂಟಲ್ ಅಕ್ಕಿ ಪ್ರತಿ ತಿಂಗಳು ಉಚಿತವಾಗಿ ಕೇಂದ್ರ ಸರ್ಕಾರ ಕೊಟ್ಟಿರುವಂಥ ಅಕ್ಕಿಯನ್ನ ರಾಜ್ಯದ ಜನರಿಗೆ ಕೊಟ್ಟು, ಬೇಕೋ ಬೇಡೋ ಉಚಿತ ಅಕ್ಕಿ, ಅನ್ನಭಾಗ್ಯ ಕೊಟ್ಟವರು ಯಾರು? ನರೇಂದ್ರ ಮೋದಿ. ಅವರು ಕೊಟ್ಟದನ್ನ ಜನರಿಗೆ ಕೊಟ್ಟವ್ರು ಯಾರು? ಸಿದ್ದರಾಮಯ್ಯ. ನಿಮ್ಮ ಮಗ ಬೆಂಗಳೂರಲ್ಲಿ ಇರ್ತಾರೆ, ಯಾರೋ ಹಿರಿಯರಿದ್ರೆ ತಿಂಗಳಿಗೆ ಒಂದ್ಸಾರಿ ಒಂದಿಷ್ಟು ಹಣ ಕಳಿಸ್ತಾರೆ ಅಪ್ಪನಿಗೆ. ಇವತ್ತು ನೇರವಾಗಿ ಖಾತೆಗೆ ಜಮಾ ಮಾಡುವಂಥ ವ್ಯವಸ್ಥೆ ಇದೆ. ಮೊದಲಾಗಿದ್ದರೆ ಅಂಚೆ ಕಚೇರಿಯಿಂದ ಪೋಸ್ಟ್ ಮ್ಯಾನ್ ಬಂದು ನಿಮ್ಮ ಆ ಹುಡುಗನ ಅಪ್ಪ ಪೋಸ್ಟ್ ಮ್ಯಾನಿಗೆ ಕೊಡ್ತಾನೆ, ಅವನ ತಾಯಿಗೆ. ಪೋಸ್ಟ್ ಮ್ಯಾನ್ ಹಣ ಕೊಟ್ಟದಂತೀರಾ? ಪೋಸ್ಟ್ ಮ್ಯಾನ್ ಹಣ ಕೊಟ್ಟಿದ್ದ, ನಿಮ್ಮ ಮಗ ಕೊಟ್ಟಿದ್ದ ಹಣ. ನಿಮ್ಮ ಮಗ ಕಳಿಸಿದ ಹಣವನ್ನು ತಂದು ತಾಯಿ ಕೊಟ್ಟ ಕಾರಣಕ್ಕೆ ಪೋಸ್ಟ್ ಮ್ಯಾನ್ ನಾಳೆಗೆ ನಾನೇ ಕೊಟ್ಟೆ ಅಮ್ಮ, ಬೇಕೋ ಬೇಡೋ ನಾನೇ ಕೊಟ್ಟೆ ಅಂತ ಹೇಳಿದ್ರೆ ಎಷ್ಟು ಅಭಾಸು. ಸಿದ್ದರಾಮಯ್ಯ ಅಕ್ಕಿ ಕೊಟ್ಟೆ ಅನ್ನೋದು ಅಷ್ಟೇ ಅಭಾಸ ಅಲ್ಲ ಅಂತ ಹೇಳಿ ನೋಡೋಣ. ವಾಸ್ತವಿಕ ಸ್ಥಿತಿ. ಪಂಚ ಗ್ಯಾರಂಟಿ ಕೊಟ್ಟೆ, ಉಚಿತವಾದಂಥ ಬಸ್ ಮಹಿಳೆಯರಿಗೆ. ಏನಾಗಿತ್ತು ಗೊತ್ತಾ ನಿಮಗೆ? ರಾಜ್ಯ ಸರ್ಕಾರದ ವಿಧಾನಸಭಾ ಚುನಾವಣೆಯಲ್ಲಿ ನಾನು ಉಚಿತ ಕೊಡ್ತೇನೆ, ಖಚಿತ ಕೊಡ್ತೇನೆ, ಮಾದೇವಪ್ಪ, ಕಾಕಾ ಪಾಟೀಲ ನಾನಿದ್ದೇನೆ ಅಂತ ಹೇಳಿದ್ರು. ವಿದ್ಯುತ್ ಬಿಲ್ ಕಟ್ಟಬೇಕಾಗಿಲ್ಲ, ಮಾದೇವಪ್ಪ ನಿನಗೂ ಉಚಿತ, ಕಾಕಾ ಪಾಟೀಲ್ ನಿನಗೂ ಉಚಿತ ಅಂತ ಹೇಳಿದ್ರು ಸಿದ್ದರಾಮಯ್ಯನವರು. ಅವ್ರ ಸರ್ಕಾರ ಬಂತು. ಸರ್ಕಾರ ಬಂದಾಗ ಈ ಲೈನ್ ಮ್ಯಾನ್ಗಳೆಲ್ಲ ವಿದ್ಯುತ್ ಬಿಲ್ಲಿಗೆ ತಗೊಂಡೋಗ್ಲಿಕ್ಕೆ ಮನೆಗೆ ಹೋದ್ರು. ಫೀಸನ್ನು ಕಿತ್ಬಿಟ್ರು. ನಾನೇ ವಿರೋಧ ಪಕ್ಷ ನಾಯಕನಾಗಿದ್ದೆ. ಕೆಳಮನೆಯಲ್ಲಿ ಸುನೀಲ್ ಕುಮಾರ್ ಇದ್ರು. ನಮ್ಮ ಇಡೀ ಪಕ್ಷ ನಿರ್ಧಾರ ಮಾಡಿದೆವು. ನಾವು ಹೇಳಿದೆವು, ಒಬ್ಬರೇ ಒಬ್ಬ ಮನೆಯ ವಿದ್ಯುತ್ತಿನ ಫೀಸ್ ಕಿತ್ತರೆ 1000 ಗಟ್ಟಲೆ ಫೀಸ್ ಹಾಕಿ ಕೊಡ್ತೇವೆ ಬಿಜೆಪಿ ಅವರು. ಆ ದಿವಸ ಉಚಿತ ಖಚಿತ ಅಂತೇಳಿ ಓಡ ತಗೊಂಡು ಬಡವರ ಮನೆ ಫೀಸ್ ಕೇಳ್ತೀರಾ, ಕೀಳಿ ನೋಡೋಣ ತಾಕತ್ತಿದ್ರೆ ಅಂತ ಹೇಳಿ ನಾವು ಬಿಜೆಪಿ ಅವರು ಸಡ್ಡು ಹೊಡೆದೆವು. ಅವತ್ತಿಂದ ಫೀಸ್ ಕೇಳಲಿಕ್ಕೆ ಬರಲಿಲ್ಲ. ಕೊಟ್ಟದ್ದು ಕಾಂಗ್ರೆಸ್ ಸರ್ಕಾರ, ಕೊಡಿಸಿದ್ಯಾರು? ಒಂದು ವೇಳೆ ನಾವು ಸಡ್ಡು ಹೊಡೆದು ನಿಲ್ಲದೆ ಇದ್ರೆ ಬಡವರ ಮನೆಯಲ್ಲಿರುವಂಥ ವಿದ್ಯುತ್ ಬಿಲ್ ಇರ್ತಾ ಇರಲಿಲ್ಲ, ವಿದ್ಯುತ್ ಫೀಸ್ ತಗೊಂಡೋಗ್ತಾ ಇದ್ರು. ಭಾರತೀಯ ಜನತಾ ಪಕ್ಷ ಮೂಗಿಗೆ ಹಿಡಿದು ಸರ್ಕಾರಕ್ಕೆ ಉಚಿತವಾದಂಥ ವಿದ್ಯುತ್ ಕೊಡತಕ್ಕದ್ದು ಅಂತ ಹೇಳಿದವರು ಪ್ರತಿಪಕ್ಷವಾದ ನಾವು, ಕೊಟ್ಟದ್ದು ನೀವಾದರೂ ಕೊಡಿಸಿದ್ದು ನಾವಲ್ಲ ಅಂತೇಳಿ. ಬಡ ಮಹಿಳೆಯರೆಲ್ಲ ಸರ್ಕಾರಿ ಬಸ್ ಹತ್ತಿದ್ರು, KSRTC ಬಸ್. ಸಿದ್ದರಾಮಯ್ಯನವರು ಉಚಿತ ಅಂತ ಹೇಳಿದ್ದಾರೆ, ನನ್ನ ಹೆಂಡತಿಗೆ ಉಚಿತ, ನಿನ್ನ ಹೆಂಡತಿಗೆ ಉಚಿತ ಅಂತ ಹೇಳಿದರು ಅಂತೇಳಿ ಬಸ್ ಹತ್ತಿದ್ರು. ಕಂಡಕ್ಟರ್ ಬಿಲ್ ಕೇಳ್ದವ, ಅಮ್ಮ ಕೆಳಗಿಳಿ ಅಂದ. ಇಲ್ಲ ಸಿದ್ದರಾಮಯ್ಯ ಅಂತ ಹೇಳಿದ್ರು. ನನಗೆ ಆದೇಶ ಬಂದಿಲ್ಲ ಅಂದವ ಕಂಡಕ್ಟ್ರು. ಆದೇಶ ಬಂದಿಲ್ಲ ಅಮ್ಮ, ಹಣ ಕೊಡಬೇಕು ಅಂತ ಹೇಳ್ದ. ಭಾರತೀಯ ಜನತಾ ಪಕ್ಷ ನಾವು ಹೇಳಿದೆವು, KSRTC ಬಸ್ ಹತ್ತಿದಂಥ ಮಹಿಳೆಯರು ಹಣ ಕೇಳಿದ್ರೆ ನಮ್ಮನ್ನು ತೋರಿಸಿ
ಒಂದೇ ಒಂದು ಬಸ್ಸನ್ನ ಮಹಿಳೆಯರ ಹತ್ರ ಹಣ ತಗೊಂಡ್ರೆ ನಿಮ್ಮ ಬಸ್ ಮುಂದೆ ಹೋಗ್ಲಿಕ್ಕೆ ಬಿಡೋದಿಲ್ಲ ಅಂತ ಹೇಳಿದೆವು. ಸಿದ್ದರಾಮಯ್ಯನವರು ಸರ್ಕಾರ ಗಡಗಡಾಯ್ತು, ಇನ್ನಾಗೋದಿಲ್ಲ ಅಂತೇಳಿ ಬಸ್ ಹತ್ತಿದಂಥ ಮಹಿಳೆಯರಿಂದ ಹಣ ಪಾವತಿ ಮಾಡೋದು ಬೇಡ ಅಂತೇಳಿ ಆದೇಶ ಕೊಟ್ಟರು. ಆದೇಶ ಕೊಡಿಸಿದ್ಯಾರು? ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು. ನಾವು ಸಡ್ಡು ಹೊಡೆದ ಪರಿಣಾಮವಾಗಿ ಸರ್ಕಾರಕ್ಕೆ ಮೂಗು ಹಿಡಿದದ್ದು ನಾವು. ಆ ಕಾರಣಕ್ಕೆ ಇವತ್ತು ಉಚಿತವಿಲ್ಲ ಖಚಿತವಿಲ್ಲ ಅನ್ನುವಂಥ ಮಟ್ಟಕ್ಕೆ ಬಂದಿದೆ. ನಾನು ಕೇಳ್ತೇನೆ ಸಿದ್ದರಾಮಯ್ಯನವರಿಗೆ, ಗೃಹಲಕ್ಷ್ಮಿ 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 ಅಂತೀರಲ್ಲ ನೀವು. ಗೃಹಲಕ್ಷ್ಮಿ ಇನ್ನೂ ಕೂಡ ಕರ್ನಾಟಕ ರಾಜ್ಯದ 10.5 ಲಕ್ಷ ಕುಟುಂಬದ ಮಹಿಳೆಯರಿಗೆ ಬಂದಿಲ್ಲ. ಪ್ರಥಮ ಕಂತೇ ಬಂದಿಲ್ಲ. ವಿಧಾನಸಭೆ ಚುನಾವಣೆ ಬಂದ ಕೂಡಲೇ, ಪಾರ್ಲಿಮೆಂಟ್ ಚುನಾವಣೆ ಬಂದ ಕೂಡಲೇ 3 ತಿಂಗಳು ತೊಟ್ಟೆ ಹಾಕಿಬಿಡು. ಯಾಕೆ? ಚುನಾವಣೆ ಬಂತು. ಇನ್ನು ನಿಮ್ದು ಜಿಲ್ಲಾ ಪಂಚಾಯತ್ ಚುನಾವಣೆಯವರಿಗಿಲ್ಲ ಈಗ ಗೃಹಲಕ್ಷ್ಮಿ. ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆಗೆ ನಾಳೆ ಮತದಾನ ಆದರೆ ಇವತ್ತು ಅವ್ರ ಖಾತೆಗೆ ಬಂದ್ಬಿಡುತ್ತೆ. ಅಂದರೆ ಮತ ಗಳಿಸುವುದಕ್ಕೋಸ್ಕರ ಮಾಡುವಂಥ ವ್ಯವಸ್ಥೆಗಳನ್ನು ಬಿಟ್ಟರೆ ಈ ಸರ್ಕಾರ ಮುಂದುವರೆದಿದ್ದನ್ನು ಯೋಚನೆ ಮಾಡ್ತದೆ ಅನ್ನುವಂಥ ಭಾವನೆಗಳಿಲ್ಲ. ಒಂದು ವೇಳೆ ಗೃಹಲಕ್ಷ್ಮಿ ತಗೊಂಡು ನೆಮ್ಮದಿಗಿದ್ದಾರೆ ಅಂತ ಹೇಳ್ತೀರಲ್ಲ ನೀವು, ಜನ ಊರು ಬಿಟ್ಟು ಯಾಕೆ ಹೋಗ್ತಾ ಇದ್ದಾರೆ ಹೇಳಿ? ಊರು ಬಿಟ್ಟು ಜನ ಗೂಳೆ ಹೋಗುವಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಅಜಾಗರೂಕತೆ ಸೃಷ್ಟಿಯಾಗಿದೆ. ನೀವು ಯಾರೋ ಹೇಳಿದ್ರೆ ಯಕ್ಷಗಾನಕ್ಕೆ ತಡೆ ಕೊಟ್ಟರು ಅಂತ ಹೇಳಿ. ಯಕ್ಷಗಾನ ತಡೆ ಕೊಡಲಿಕ್ಕೆ ಕರ್ನಾಟಕ ಸರ್ಕಾರ ಪೊಲೀಸರನ್ನು ಬಳಸ್ಕೊಳ್ಳುತ್ತೆ. ಉಳ್ಳಾಲದಲ್ಲಿ ಬ್ಯಾಂಕ್ ದರೋಡೆ ಮಾಡಿದವರು ಯಾರತ್ತಲೇ ಗೊತ್ತಿಲ್ಲ. ಅಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಒಂದು ರೀತಿಯಲ್ಲಿ ಬ್ಯಾಂಕ್ ದರೋಡೆ ಮಾಡೋದು ವ್ಯಾಪಕವಾಗಿರುವಂತಹ ಪರಿಸ್ಥಿತಿ, ATM ದರೋಡೆ ಮಾಡೋದು ವ್ಯಾಪಕವಾದಂಥ ಪರಿಸ್ಥಿತಿ, ಪೊಲೀಸರ ಹೆದರಿಕೆ ಎಲ್ಲವನ್ನಂಥ ವಾತಾವರಣ ಇವತ್ತು ನಿರ್ಮಾಣ ಆಗಿದೆ. ಆ ಹಿನ್ನೆಲೆಯಲ್ಲಿ ಪೊಲೀಸ್ ಶಕ್ತಿಯನ್ನ ಜನಹಿತಕ್ಕೆ ಬಳಸಬೇಕಾದಂಥ ಅವಶ್ಯಕತೆಗಳಿದೆ. ಜನರ ಹಿತಕ್ಕೆ ಬಳಸಬೇಕಾದಂಥ ಅವಶ್ಯಕತೆಗಳಿದೆ. ನಾನು ನಿಮ್ಗೆ ಆಗ್ರಹ ಪಡಿಸ್ತಾ ಇರೋದು, ಸಿದ್ದರಾಮಯ್ಯನವರು DKC ಅವರು ಮೊನ್ನೆ ಮಾತಾಡ್ತಾ ಹೇಳ್ತಾ ಇರೋದನ್ನ ಕಂಡೆ, ಕರ್ನಾಟಕದಲ್ಲಿರುವಂಥ ಸಂಸದರು ನಮ್ಮ ನೆರವಿಗೆ ಬರಬೇಕು ಅಂತೇಳಿ. ನಾನು ಕೇಳ್ತಾ ಇದ್ದೇನೆ, ಕೇಂದ್ರ ಸರ್ಕಾರದ ಯಾವ ಯೋಜನೆಯನ್ನು ಅನುಷ್ಠಾನಕ್ಕೆ ಮಾಡ್ಲಿಕ್ಕೆ ಬಿಡ್ತಾ ಇದ್ದೀರಿ ನೀವು? ನರೇಂದ್ರ ಮೋದಿ ಅವರ ಸರ್ಕಾರ ಇಡೀ ಭಾರತ ದೇಶಕ್ಕೆ ಆಯುಷ್ಮಾನ್ ಭಾರತ್ ಅನ್ನು ತಗೊಂಡು ಬಂತು. ಆಯುಷ್ಮಾನ್ ಯೋಜನೆಯನ್ನ ಯಾವುದೇ ಸಾಮಾನ್ಯ ಬಡ ಕುಟುಂಬದಲ್ಲಿ ಶಸ್ತ್ರಚಿಕಿತ್ಸೆಗೋಸ್ಕರ 5 ಲಕ್ಷವನ್ನು ಉಚಿತವಾಗಿ ಕೊಡುವಂಥ ಯೋಜನೆ ಆಯುಷ್ಮಾನ್ ಭಾರತ್. ಇವತ್ತು ಕರ್ನಾಟಕದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಆರೋಗ್ಯ ಕಾರ್ಡ್ ಅಂತೇಳಿ ಮತ್ತೊಂದು ಆದೇಶ ಕೊಟ್ಟುಬಿಟ್ಟಿದ್ದಾರೆ. ನೀವು 3 ಲಕ್ಷ ರೂಪಾಯಿ ಆಪರೇಷನ್ ಆದರೆ, ಶಸ್ತ್ರಚಿಕಿತ್ಸೆ ಆದರೆ ಕರ್ನಾಟಕ ಸರ್ಕಾರ 60,000 ರೂಪಾಯಿ ಕೊಡುತ್ತೆ. ಕೇಂದ್ರ ಸರ್ಕಾರ ಕೊಟ್ಟಿರುವಂಥ ರೇಟ್ ಬೇರೆ, ಕರ್ನಾಟಕ ಸರ್ಕಾರ ಆಯುಷ್ಮಾನ್ ಕಾರ್ಡಲ್ಲಿ ಕೊಟ್ಟಿದ್ದ ರೇಟ್ ಬೇರೆ. ಆ ಕಾರಣಕ್ಕೆ KMCಗೆ ಸೇರಿಸಿದ್ರೆ ಆಸ್ಪತ್ರೆಯವರು ಹೇಳ್ತಾರೆ ಬೆಡ್ ಇಲ್ಲ ಅಂತೇಳಿ. ಯಾಕೆ ಬೆಡ್ ಇಲ್ಲ ಕೇಳಿದ್ರೆ ದರ ಕಡಿಮೆ ಕೊಡ್ತಾ ಇದ್ದೀರಿ. ಕೇಂದ್ರ ಸರ್ಕಾರ ದಡವನ್ನು ಕೊಡ್ತಾ ಇಲ್ಲ, ರಾಜ್ಯ ಸರ್ಕಾರ ಬೇರೆ ನಿಗದಿ ಮಾಡಿಬಿಟ್ಟಿದೆ. ಹಾಗಿದ್ರೆ ಆಯುಷ್ಮಾನ್ ಅನ್ನು ಕೇಂದ್ರ ಸರ್ಕಾರ ಕೊಟ್ಟದನ್ನು ಕೂಡ ಕೊಡದೇ ಇರುವಂಥ ಕೆಟ್ಟ ಪರಂಪರೆಗಳಿರುವಂಥದ್ದು ಕಾಂಗ್ರೆಸ್ ಸರ್ಕಾರ ಅಲ್ವೇನೋ? 70 ವರ್ಷ ಮೀರಿದವರಿಗೆ ಆಯುಷ್ಮಾನ್ ಅನ್ನು ಕಡ್ಡಾಯ ಮಾಡುತ್ತೆ ಕೇಂದ್ರ ಸರ್ಕಾರ. ಅದಕ್ಕೋಸ್ಕರ ಕೋಟ್ಯಾಂತರ ಸಾವಿರಾರು ಕೋಟಿ ರೂಪಾಯಿ ವಿನಿಯೋಗ ಮಾಡುತ್ತೆ. ದುರಾದೃಷ್ಟಕ್ಕೆ ಕರ್ನಾಟಕ ರಾಜ್ಯದಲ್ಲಿ 70 ವರ್ಷ ಮೀರಿದಂಥ 25 ಲಕ್ಷ ಜನ ಅರ್ಜಿ ಹಾಕಿದ್ದಾರೆ. ಒಬ್ಬನಿಗೆ ಆರೋಗ್ಯ ಕಾರ್ಡ್ ಕೊಟ್ಟಿಲ್ಲ. ಯಾಕೆ ಕೊಟ್ಟಿಲ್ಲ ಕೇಳಿದ್ರೆ ಕೇಂದ್ರ ಸರ್ಕಾರ ಕೊಡಬೇಕು, ನಾವು ಕೇಂದ್ರ ಸರ್ಕಾರ ಕೊಡಬೇಕು, ಕೇಂದ್ರ ಸರ್ಕಾರ ಕೊಡಬೇಕು. ಕೇಂದ್ರ ಸರ್ಕಾರ ಕೊಡ್ತಾ ಇದೆ, ಅನುಷ್ಠಾನ ಮಾಡ್ತಾ ಇಲ್ಲ ರಾಜ್ಯ ಸರ್ಕಾರ. ಅಲ್ಲ ಅಂತ ಹೇಳಿ ತಾಕತ್ತಿದ್ರೆ ಆರೋಗ್ಯ ಮಂತ್ರಿಗಳು. ವಿಶ್ವಕರ್ಮ ಯೋಜನೆಗೋಸ್ಕರ ಕರ್ನಾಟಕ ರಾಜ್ಯದಲ್ಲಿರುವಂಥ 18 ಪರಂಪರೆಯ ವೃತ್ತಿ ಕುಲಕಸುಬುಗಳಿಗೋಸ್ಕರ ಕೇಂದ್ರ ಸರ್ಕಾರ 13,000 ಕೋಟಿ ರೂಪಾಯಿನ ಭದ್ರತೆ ಕೊಡುತ್ತೆ. ರಾಷ್ಟ್ರೀಕೃತ ಬ್ಯಾಂಕ್ಗಳಿಗೆ 13,000 ಕೋಟಿ ರೂಪಾಯಿ ಭದ್ರತೆ ಕೊಡುತ್ತೆ. ಕರ್ನಾಟಕ ರಾಜ್ಯದಿಂದ 26 ಲಕ್ಷ ಅರ್ಜಿಗಳು ಇವತ್ತು ಬಂದಿದೆ ವಿಶ್ವಕರ್ಮ ಯೋಜನೆಗೆ. ಆ ಬಡವರಿಗೆ ಟ್ರೈನಿಂಗ್ ಕೊಟ್ಟು ಅವರಿಗೆ 15,000 ರೂಪಾಯಿಯ ಉಚಿತವಾದಂಥ ಮೆಟೀರಿಯಲ್ ಕೊಟ್ಟು ಅವರಿಗೆ ಕಡಿಮೆ ಬಡ್ಡಿಯಲ್ಲಿ ಸಾಲ ಕೊಡುವಂಥ ಯೋಜನೆ. ನಾನು ಸದನದಲ್ಲಿ ಒಂದು ಮಾತನ್ನು ಕೇಳಿದ್ದೆ ಆಡಳಿತ ಪಕ್ಷಕ್ಕೆ. ಏನು ಮಾಡಿದ್ದಾರೆ ಅಂತ ಹೇಳಿದರೆ, ಸಿದ್ದರಾಮಯ್ಯನವರ ಸರ್ಕಾರ ಮುಖ್ಯಮಂತ್ರಿಯ ಕಚೇರಿಯ ಮೂಲಕ ಎಲ್ಲ ಜಿಲ್ಲಾಧಿಕಾರಿಯವರಿಗೆ ಮೌಖಿಕವಾದಂಥ ಸೂಚನೆ ಕೊಟ್ಟು ಯಾರೂ ಕೂಡ ವಿಶ್ವಕರ್ಮ ಯೋಜನೆ ಅನುಷ್ಠಾನಕ್ಕೆ ಶ್ರಮ ಪಡಬಾರ್ದು ಅಂತೇಳಿ ಜಿಲ್ಲಾಧಿಕಾರಿಯವರಿಗೆ ಸೂಚನೆ ಕೊಟ್ಟಿದೆ. ಜಿಲ್ಲಾಧಿಕಾರಿಯವರು ಅವ್ರ ಜೊತೆಯಲ್ಲೇ ಮಾತಾಡ್ಕೊಳ್ತಾ ಇದ್ದಾರೆ. ರಾಜ್ಯ ಸರ್ಕಾರದ ಮುಖ್ಯಮಂತ್ರಿ ಕಾರ್ಯಾಲಯದಿಂದ ನಮಗೆ ಫೋನ್ ಬಂದಿದೆ, ನಾವು ಹೇಗೆ ಈ ಕಾರ್ಯಕ್ರಮವನ್ನು ಅನುಷ್ಠಾನ ಮಾಡಬೇಕು ಅಂತೇಳಿ. ಜನಹಿತದ ಕಾರ್ಯವನ್ನು ಮಾಡಬೇಕಾಗಿರುವಂಥ ರಾಜ್ಯ ಸರ್ಕಾರ ಒಂದು ಕೇಂದ್ರ ಸರ್ಕಾರದ ಯೋಜನೆಯನ್ನು ಅನುಷ್ಠಾನ ಮಾಡಬೇಡಿ ಅಂತೇಳಿ ಮುಖ್ಯಮಂತ್ರಿಯವರ ಕಚೇರಿಯಿಂದ ಜಿಲ್ಲಾಧಿಕಾರಿಯವರಿಗೆ ಸೂಚನೆ ಹೋದರೆ ಆಡಳಿತವನ್ನು ನಡೆಸೋ ಪರಿಯೇನು? ಜಲಜೀವನ ಯೋಜನೆಗೋಸ್ಕರ ಕೇಂದ್ರ ಸರ್ಕಾರ 72,000 ಕೋಟಿ ರೂಪಾಯಿನ ಕರ್ನಾಟಕ ಕೊಡುತ್ತೆ. 72,000 ಕೋಟಿ ರೂಪಾಯಿನ ಜಂಟಿ ಯೋಜನೆ ಅದು. ಜಲಜೀವನ ಯೋಜನೆ ಅಂತ ಹೇಳಿದ್ರೆ ಸಾಮಾನ್ಯ ಬಡವರ ಮನೆಯಲ್ಲಿ ಶುದ್ಧವಾದಂಥ ಕುಡಿಯುವ ನೀರನ್ನು ಕೊಡುವಂಥ ಒಂದು ಯೋಜನೆ. ಕರ್ನಾಟಕ ಸರ್ಕಾರಕ್ಕೆ ಸ್ಪಂದನವನ್ನು ಕೊಡ್ತಾ ಇಲ್ಲ.
ಯಾರ ಮನೆಯಲ್ಲಿ ಶುದ್ಧವಾದ ಕುಡಿಯುವ ನೀರಿನ ಯೋಜನೆ ಬರುತ್ತೆ ಅಂತ ಕೇಳಿದರೆ ಬಹುಶಃ ಕಾರ್ಕಳದಲ್ಲಿ ಸುನೀಲ್ ಕುಮಾರ್ ಪರಿಶ್ರಮದಿಂದ ಬಂದಿರಬಹುದು. ಇತರ ರಾಜ್ಯಗಳಲ್ಲಿ, ಇತರ ಜಿಲ್ಲೆಗಳಲ್ಲಿ ಆ ಕಾರ್ಯಕ್ರಮ ಅನುಷ್ಠಾನ ಆಗ್ತಾ ಇಲ್ಲ. ಕೇಂದ್ರ ಸರ್ಕಾರ ಕೊಟ್ಟಿರುವಂಥ ಯಾವ ಯೋಜನೆಯನ್ನು ಕೂಡ ಅನುಷ್ಠಾನ ಮಾಡದಿರುವಂಥ ಕೆಟ್ಟ ಸರ್ಕಾರದ ಪರಂಪರೆಗೆ ಸಿದ್ದರಾಮಯ್ಯ ಅವರ ಸರ್ಕಾರ ಇಳಿದು ಬಿಟ್ಟಿದೆ. ಆ ಹಿನ್ನೆಲೆಯಲ್ಲಿ ಈ ಪ್ರತಿಭಟನಾ ಕಾರ್ಯಕ್ರಮಕ್ಕೆ ಒಂದು ವಿಶೇಷವಾದಂಥ ಅರ್ಥ ಇದೆ. ಮಾತೆತ್ತಿದ್ರೆ ಪರಿಶಿಷ್ಟ ಜಾತಿಯವರ ಬಗ್ಗೆ ನಾವು ಕಾಳಜಿ ಹೊಂದಿದ್ದೇವೆ ಅಂತ ಸಿದ್ದರಾಮಯ್ಯನವರು ಹೇಳ್ತಾರೆ, DKC ಅವರು ಹೇಳ್ತಾರೆ. ನಾನೊಂದು ಮಾತನ್ನು ಕೇಳಬೇಕು ವೇದಿಕೆ ಮೂಲಕ. ಕರ್ನಾಟಕ ರಾಜ್ಯದಲ್ಲಿ 34,000 ಕೋಟಿಯನ್ನು SC STಗೋಸ್ಕರ ವಿನಿಯೋಗ ಮಾಡಲಿಕ್ಕೆ ಅಧಿಕಾರ ಇದೆ. 34,000 ಕೋಟಿ ರೂಪಾಯಿ ಆ ಬಡವರ ಮಕ್ಕಳ ಶಾಲೆಗೋಸ್ಕರ, ಪರಿಶಿಷ್ಟ ಜಾತಿಯವರ ಮನೆಗೋಸ್ಕರ, ಆ ಪರಿಶಿಷ್ಟ ಪಂಗಡದವರ ಬದುಕಿಗೋಸ್ಕರ 34,000 ಕೋಟಿ ರೂಪಾಯಿ ವಿನಿಯೋಗ ಮಾಡಬೇಕು. ಆದರೆ ಸಿದ್ದರಾಮಯ್ಯನವರ ಸರ್ಕಾರ 24,000 ಕೋಟಿಯನ್ನ ಇತರ ಖರ್ಚುಗಳಿಗೋಸ್ಕರ ವಿನಿಯೋಗ ಮಾಡಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದವರಿಗೆ ಅನ್ಯಾಯ ಮಾಡಿರುವಂಥ ಸರ್ಕಾರ ಯಾವುದಾದ್ರೂ ಇದ್ರೆ ಅದು ಸಿದ್ದರಾಮಯ್ಯನವರ ಸರ್ಕಾರ ಅಲ್ಲ ಅಂತ ಹೇಳಿ ತಾಕತ್ತಿದ್ರೆ, ಅಲ್ಲ ಅಂತೇಳಿ ಪರಿಶಿಷ್ಟ ಜಾತಿಗೆ ಮೀಸಲಿರುವಂಥ ಬಜೆಟ್ನಲ್ಲಿ 24,000 ಕೋಟಿ ರೂಪಾಯಿನ ನಾವು ತೆಗೆದಿಲ್ಲ ಅಂತ ಹೇಳಿ ಕಾಂಗ್ರೆಸ್ ಸರ್ಕಾರ ಹೇಳಿ ನೋಡೋಣ. ಪರಿಸ್ಥಿತಿಗಳು ಅಂತ ಕೆಟ್ಟ ಮಟ್ಟಕ್ಕೆ ಬಂದುಬಿಟ್ಟಿದೆ. ನಾನು ನಿನ್ನೆ ಭಟ್ಕಳದ ಶಾಸಕ ಮಂಕಾಳ ವೈದ್ಯನಿಗೆ ಅಭಿನಂದನೆ ಹೇಳಿದ್ದೆ. ಯಾಕೆ ಕೇಳಿದ್ರೆ, ಭಾರತೀಯ ಜನತಾ ಪಕ್ಷ ಅಧಿಕಾರದಲ್ಲಿದ್ದಾಗ ಗೋಹತ್ಯೆ ನಿಷೇಧವನ್ನು ಕಾಯ್ದೆಯನ್ನು ಜಾರಿಗೆ ತಂದೆವು. ನಾವು ಕೇಳಬೇಕು, ನಮ್ಮ ಕಾರ್ಯಕರ್ತರೆಲ್ಲ ಗೋಹತ್ಯೆ ನಿಷೇಧ ಕಾಯ್ದೆಯನ್ನು ಜಾರಿಗೆ ತಂದೆವು. ಕರ್ನಾಟಕ ರಾಜ್ಯದ ಪ್ರತಿಪಕ್ಷಗಳ ಪ್ರತಿಭಟನೆಯ ನಡುವೆ, ಕಾಂಗ್ರೆಸ್ ಅವರ ಧರಣಿಯ ನಡುವೆ ಗೋಹತ್ಯೆ ನಿಷೇಧ ಕಾಯ್ದೆಯನ್ನು ಜಾರಿಗೆ ತಂದೆವು. ಆದರೆ ಇವತ್ತು ಗೋವುಗಳ ಹತ್ಯೆ ಮಾಡ್ತಾ ಇರುವಾಗ ಸಿದ್ದರಾಮಯ್ಯ ಸರ್ಕಾರ ಬೆಂಬಲ ಕೊಡ್ತಾ ಬಂತು. ಮಂಕಾಳ ವೈದ್ಯನೇನೋ ಒಂದು ಹೇಳಿಕೆ ಕೊಟ್ಟಿದ್ದಾರೆ, ಗೋಹತ್ಯೆ ಮಾಡಿದವ್ರನ್ನ ಸರ್ಕಲ್ನಲ್ಲಿ ಗುಂಡಿಟ್ಟುಕೊಳ್ತೇವೆ ಅಂತೇಳಿ. ನಾನು ರಾಜಕಾರಣವನ್ನು ಮರೆತು ಮಂಕಾಳ ವೈದ್ಯರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಅವರು ಮೀನುಗಾರಿಕಾ ಮಂತ್ರಿ. ನಾನು ಸಿದ್ದರಾಮಯ್ಯನವರೇ ಆಗ್ರಹ ಪಡಿಸ್ತೇನೆ, ಈ ಮಂಕಾಳ ವೈದ್ಯನನ್ನ ಗೃಹ ಮಂತ್ರಿಯಾಗಿ ನೇಮಕ ಮಾಡಬೇಕು ಅಂತೇಳಿ ಆಗ್ರಹ ಪಡಿಸ್ತೇನೆ. ನಿಮಗೇನಾದ್ರೂ ಶಕ್ತಿ ಇದ್ರೆ, ಸಾಮರ್ಥ್ಯ ಇದ್ರೆ, ಕಾಳಜಿ ಇದ್ರೆ ಮಂಕಾಳ ವೈದ್ಯನನ್ನು ತೆಗೆದು ಗೃಹ ಮಂತ್ರಿ ಮಾಡಬೇಕು ಅಂತ ಆಗ್ರಹ ಪಡಿಸ್ತೇನೆ. ಯಾವ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಅಂತ ಹೇಳಿದ್ರೆ, ಹಿಂದೂಗಳು ಬದುಕಲಿಕ್ಕೆ ಆಗದೇ ಇರುವಂತಹ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿಬಿಟ್ಟಿದೆ. ಬಡವರ ಮಕ್ಕಳಿಗೆ, ಹಿಂದುಳಿದವರ ಬಗ್ಗೆ, ಪರಿಶಿಷ್ಟ ಜಾತಿ ಬಗ್ಗೆ, ಪರಿಶಿಷ್ಟ ಪಂಗಡದ ಬಗ್ಗೆ ಇವತ್ತು ಕಾಳಜಿಯ ಮಾತುಗಳನ್ನು ಆಡ್ತಾ ಇರುವಂತಹ ಜನ, ಆ ಹಿಂದುಳಿದವರಿಗೆ, ಪರಿಶಿಷ್ಟ ಜಾತಿಯವರಿಗೆ 4 ಲಕ್ಷ ಮನೆಗಳನ್ನ ಕೇಂದ್ರ ಸರ್ಕಾರ ಮಂಜೂರು ಮಾಡಿದೆ. 4 ಲಕ್ಷ ಮನೆಗಳನ್ನ ನಿಮ್ಮ ಕಾರ್ಕಳದಲ್ಲಿರುವಂತಹ ಪ್ರತಿ ಒಂದು ಗ್ರಾಮ ಪಂಚಾಯತ್ಗೆ 100ರಿಂದ 150 ಮನೆಗಳು ಬರ್ತಾ ಇದ್ದೆವು. ಆದರೆ ಕರ್ನಾಟಕ ಸರ್ಕಾರ 60,000 ಮನೆಗಳನ್ನು ಮಾಡಲಿಕ್ಕೆ ವಿಫಲಾಗಿದೆ. ಕೇಂದ್ರ ಸರ್ಕಾರ ಮನೆಗಳಿಗೆ ಹಣ ಕೊಡ್ತಾ ಇದೆ, ಕುಡಿಯುವ ನೀರಿಗೆ ಹಣ ಕೊಡ್ತಾ ಇದೆ, ಆರೋಗ್ಯಕ್ಕೆ ಹಣ ಕೊಡ್ತಾ ಇದೆ, ಶಿಕ್ಷಣಕ್ಕೆ ಹಣ ಕೊಡ್ತಾ ಇದೆ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಕ್ಕೆ ಹಣ ಕೊಡ್ತಾ ಇದೆ. ಕರ್ನಾಟಕ ಸರ್ಕಾರ ಕೇಂದ್ರ ಸರ್ಕಾರವನ್ನು ದೂರದಲ್ಲಿ ಪೂರ್ಣ ಆಯುಷ್ಯವನ್ನು ಕಳೀತಾ ಇದೆ. ಹಾಗಾಗಿ ನಾನು ಆಗ್ರಹ ಪಡಿಸ್ತಾ ಇರೋನು, ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಯಾವ ಸಂದರ್ಭದಲ್ಲಿ ಎದೆಗುಂದಬೇಕಾದಂಥ ಅವಶ್ಯಕತೆಗಳಿಲ್ಲ. ಕರ್ನಾಟಕ ರಾಜ್ಯದಲ್ಲೇ ಅತ್ಯಂತ ಚುರುಕಿನ ನಿಷ್ಠಾವಂತರಾದ ಶಾಸಕರಾದ ಸುನೀಲ್ ಕುಮಾರ್ಗೆ ಎಲ್ಲರೂ ಒಟ್ಟಾಗಿ ಬೆಂಬಲ ಕೊಟ್ಟು ಈ ಹೋರಾಟದಲ್ಲಿ ಭಾಗಿಯಾಗಿರುವಂಥ ಎಲ್ಲರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸಿ, ವೇದಿಕೆಯಲ್ಲಿರುವಂಥ ಕಿರಣ್ ಕೊಡ್ಗೆ ಅವರು ಇವತ್ತು ಕುಂದಾಪುರದಿಂದ ಇಲ್ಲಿ ಬಂದಿದ್ದಾರೆ. ನಮ್ಮ ಮಟ್ಟಾರ್ ರತ್ನಾಕರ್ ಹೆಗಡೆ ಅವರು ಜನರಿಗೆ ಶುಭ ಕೋರ್ತೇನೆ. ನಮಸ್ಕಾರ, ಧನ್ಯವಾದ. ಮನದಟ್ಟು ಮಾಡಿಕೊಡ್ಬೇಕು ಈ ಸರ್ಕಾರದ ವಹಿಸಿ ಹೊಂದಿಸಿ ನನ್ನ ಮಾತು ಮುಗಿಸ್ತೇನೆ. ಹಿಂದುಳಿದಿರುವಂತ ಕಾಂಗ್ರೆಸ್ ಸರ್ಕಾರಕ್ಕೆ, ಕಟ್ಟಡ ಸಾಮಗ್ರಿಗಳ ಪೂರೈಕೆಗೆ ತಡೆಯನ್ನು ಮಾಡಿರುವಂತ ಕಾಂಗ್ರೆಸ್ ಸರ್ಕಾರಕ್ಕೆ, ವಿಪರೀತ ಮಳೆ ಆದಾಗ ಸ್ವತಃ ಅದನ್ನು ನೋಡ್ಲಿಕ್ಕೋಸ್ಕರ ಸಿದ್ದರಾಮಯ್ಯ ಬರ್ತಾ ಇದ್ದಾರೆ, ಅಧಿಕಾರಿಗಳ ಸಭೆ ನಡೆಸ್ತಾ ಇದ್ದಾರೆ ಅಂತೇಳಿ ಒಬ್ಬ ಶಾಸಕನಾಗಿ ನಾನು ಖುಷಿ ಪಟ್ಟಿದ್ದೆ. ಈ ಸಭೆಯ ಮುಖಾಂತರ ಕೇಳ್ತೇನೆ, ನಾನು 2023-24ರಲ್ಲಿ ಜೂನ್ ತಿಂಗಳಲ್ಲಿ ಮಳೆ ಆದಾಗ ನೀವು ಭೇಟಿ ಕೊಟ್ರಲ್ಲ ದಕ್ಷಿಣ ಕನ್ನಡಕ್ಕೆ, ಉಡುಪಿಗೆ, ಉತ್ತರ ಕನ್ನಡಕ್ಕೆ, DC ಕಚೇರಿಗಳಲ್ಲಿ ಮೀಟಿಂಗ್ ಮಾಡಿದ್ರಲ್ಲ, ಆ ಸಭಾ ನಿರ್ಣಯಗಳಲ್ಲಿ ಯಾವ ನಿರ್ಣಯಕ್ಕೆ ಅನುದಾನ ಕೊಟ್ಟಿದ್ದೀರಿ ಹೇಳಿ ನೋಡೋಣ. ಮಳೆಗಾಲ ಬಂದಾಗ ಮನೆಗಳಿಗೆ ಬಿದ್ದೋಗಿದೆ, ಅದಕ್ಕೆ ಅನುದಾನ ಕೊಡಿ ಅಂತಂದಾಗ ಒಂದು ಮನೆಗೆ ಹಣ ಕೊಡ್ಲಿಲ್ಲ. ಎಲ್ಲ ಕಡೆಗಳಲ್ಲಿ ಕಾಲು ಸಂಖ್ಯೆಗಳು ಕಿತ್ಕೊಂಡೋಗಿದೆ, ಕಾಲು ಸಂಖ್ಯೆಗೆ ಹಣ ಬಿಡುಗಡೆ ಮಾಡಿ ಅಂತಂದಾಗ ಒಂದು ಕಾಲು ಸಂಖ್ಯೆ ಮಾಡಲಿಲ್ಲ. ಗ್ರಾಮೀಣ ರಸ್ತೆಗಳಿಗೆ ಹೋಗುವಂತ ಪರಿಸ್ಥಿತಿ ಇಲ್ಲ. 50 ಕೋಟಿ ರೂಪಾಯಿ ವಿಶೇಷ ಪ್ಯಾಕೇಜ್ ಕೊಡಿ ಅಂತ ಕೇಳಿದ್ವಿ, 1 ರೂಪಾಯಿ ಅನುದಾನ ಕೊಡ್ಲಿಲ್ಲ ನೀವು.
ಒಬ್ಬ ಮುಖ್ಯಮಂತ್ರಿಯೇ ಬಂದು ಭೇಟಿ ಕೊಟ್ಟು ಮೀಟಿಂಗ್ ಮಾಡಿ ಹೋಗಿದ ನಂತರ ಒಂದು ಹಣ ಬಿಡುಗಡೆ ಮಾಡೋದಿಲ್ಲ ಅಂತಂದಾಗ ಈ ಸರ್ಕಾರವನ್ನ ಕರಾವಳಿ ವಿರೋಧಿ ಸರ್ಕಾರ ಅಂತ ಕರೀದಲೆ ಬೇರೆ ಏನಂತ ಕರೀಲಿ ನಾನು? ವಿಧಾನಸಭೆಯ ಒಳಗೆ ಪ್ರಸ್ತಾಪ ಮಾಡಿದ್ವಿ ನಾವು. ಕರಾವಳಿ ಜಿಲ್ಲೆಯ ಸಮಸ್ಯೆಗಳೇ ಬೇರೆ, ರಾಜ್ಯದ ಸಮಸ್ಯೆಗಳೇ ಬೇರೆ. ಬೆಂಗಳೂರಿನಲ್ಲಿರುವಂತಹ ಸಮಸ್ಯೆ ಉಡುಪಿಗಿಲ್ಲ, ಯಾವುದೋ ಹುಬ್ಬಳ್ಳಿಯಲ್ಲಿರುವಂತಹ ಬೆಳಗಾವಿನ ಸಮಸ್ಯೆ ದಕ್ಷಿಣ ಕನ್ನಡಕ್ಕೆ ಅನ್ವಯ ಆಗೋದಿಲ್ಲ. 2 ವರ್ಷ ಆಯ್ತು ಸ್ವಾಮಿ, ಮರಳು ಕೊಡ್ತಾ ಇದ್ದೀರಾ ನೀವು? ಲಾರಿ ಮಾಲೀಕರು, ಮರಳು ಗುತ್ತಿಗೆದಾರರು ಸರ್ಕಾರ ಬಂದಾಗ ಪ್ರತಿಭಟನೆಗಳನ್ನು ಮಾಡಿದ್ರೆ ಆ ಲಾರಿಗಳ ಮೇಲೆ ಕೇಸ್ ಹಾಕಿದ್ರೆ ವಿನಾ ಆ ಮರಳಿನ ಸಮಸ್ಯೆಗೆ ಪರಿಹಾರ ಕೊಡ್ಲಿಲ್ಲ. ಜಲ್ಲಿ ಕಲ್ಲು ಸಿಗ್ತಾ ಇಲ್ಲ, ಕೆಂಪು ಕಲ್ಲು ಸಿಗ್ತಾ ಇಲ್ಲ. ಬಡವ ಮನೆ ಕಟ್ಟಬೇಕು ಅಂತಂದ್ರೆ ಎಲ್ಲ 12,000 13,000ಕ್ಕೆ ಮರಳು ಸಿಗ್ತಾ ಇದೆ ಇವತ್ತು. ಅದು ಕೂಡ ಕಷ್ಟಪಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಏಕವಿನ್ಯಾಸದ ಸಮಸ್ಯೆ, 9/11 ಸಮಸ್ಯೆಯನ್ನು ಯಾರು ಉದ್ಭವ ಮಾಡಿದ್ದು? ನಮ್ಮ ತಾಲೂಕಿನಲ್ಲಿ ಸುಮಾರು 600 ಅರ್ಜಿಗಳು ಬಾಕಿ ಉಳ್ಕೊಂಡಿದೆ ಗ್ರಾಮ ಪಂಚಾಯಿತಿಗಳಲ್ಲಿ. ಬಡವ 5 ಸೆನ್ಸ್ಗಳಲ್ಲಿ 3 ಸೆನ್ಸ್ಗಳಲ್ಲಿ ಮನೆ ಕಟ್ಟಬೇಕು ಅಂತಂದ್ರೆ 9/11 ಸಿಗ್ತಾ ಇಲ್ಲ ಇವತ್ತು ಏಕವಿನ್ಯಾಸ ನಕ್ಷೆ. ಬಹಳ ಆಶ್ಚರ್ಯ. ಸರ್ಕಾರದ ಕಾನೂನು ಹೆಂಗಿದೆ ಅಂತ ಕೇಳಿದ್ರೆ, ಅಜಕಾರನವನು ಮನೆ ಕಟ್ಟಬೇಕು ಅಂತಂದ್ರೆ ಕಾಪು ಪ್ರಾಧಿಕಾರಕ್ಕೆ ಹೋಗ್ಬೇಕಂತೆ. ಈದುನವನು ಮನೆ ಕಟ್ಟಬೇಕು ಅಂತಂದ್ರೆ ಕಾಪುಗೆ ಹೋಗ್ಬೇಕಂತೆ. 500 ರೂಪಾಯಿ 600 ರೂಪಾಯಿಗೆ ಆಗ್ತಾ ಇದ್ದಂತ ಪ್ರಾಧಿಕಾರ ಇವತ್ತು 10,000 20,000 ಕೊಟ್ಟರು ಕೂಡ ಇವತ್ತು ಪ್ರಾಧಿಕಾರದಲ್ಲಿ ಸಮಸ್ಯೆಗಳಿಲ್ಲ. ಮೊನ್ನೆ ಉದಯವಾಣಿ ಪತ್ರಿಕೆ ವರದಿ ಮಾಡಿತ್ತು, ಏಕವಿನ್ಯಾಸಕ್ಕೆ 20,000 ರೂಪಾಯಿ ಕೊಟ್ಟರು ಕೂಡ ಇವತ್ತು ಆಗ್ತಾ ಇಲ್ಲ ಅನ್ನುವಂಥದ್ದನ್ನು ಉಲ್ಲೇಖ ಮಾಡಿತ್ತು. ನಮ್ಮ ತಾಲೂಕಿನಲ್ಲಿ 600 ಅರ್ಜಿಗಳು ಬಾಕಿ ಇದೆ ಅಂತಂದ್ರೆ ಜಿಲ್ಲೆಯಲ್ಲಿ ಎಷ್ಟು ಅರ್ಜಿ ಬಾಕಿ ಇದೆ, ಇಡೀ ರಾಜ್ಯದಲ್ಲಿ ಎಷ್ಟು ಅರ್ಜಿ ಬಾಕಿಗಳಿದೆ? ಒಂದಾದ್ರೂ ಸಭೆ ನಡೆಸಿದ್ರ ಇದಕ್ಕೆ ಸಂಬಂಧಪಟ್ಟಂತೆ? ನಾವು 5 ಜನ ಶಾಸಕರು ವಿಧಾನಸಭೆಯ ಒಳಗೆ ಇದನ್ನು ಪ್ರಸ್ತಾಪ ಮಾಡಿದ್ವಿ. ಸ್ವಾಮಿ, ಮನೆ ಕಟ್ಟಲಿಕ್ಕೆ ಆಗ್ತಾ ಇಲ್ಲ, ಇದಕ್ಕೆ ಪರಿಹಾರ ಮಾಡಿ ಅಂತ. ಸಚಿವರು ಇವತ್ತು ಮಾಡ್ತೀನಿ ನಾಳೆ ಮಾಡ್ತೀನಿ ಅಂತ ಹೇಳ್ತಾರೆ. ಏಕವಿನ್ಯಾಸಕ್ಕೆ 9/11ಗೆ ಈ ರಾಜ್ಯ ಸರ್ಕಾರದಲ್ಲಿ ಪರಿಹಾರ ಇಲ್ಲ. ಮಾತೆತ್ತಿದ್ರೆ ಸರ್ಕಾರ ಹೇಳುತ್ತೆ ಗ್ಯಾರಂಟಿ ಯೋಜನೆಗಳನ್ನು ಕೊಟ್ವಿ, ಮಹಿಳೆಯರಿಗೆ 2,000 ರೂಪಾಯಿ ಕೊಟ್ವಿ, ಗೃಹಲಕ್ಷ್ಮಿ ಯೋಜನೆಯನ್ನು ನಾನು ಸ್ವಾಗತಿಸ್ತೇನೆ, ನಾವು ವಿರೋಧ ಮಾಡಲೇ ಇಲ್ಲ. ಮಹಿಳೆಯರಿಗೆ 2,000 ರೂಪಾಯಿ ಕೊಡೋದಕ್ಕೆ ನಮ್ದು ವಿರೋಧ ಇಲ್ಲ. ಆದ್ರೆ ಕಾಲಕ್ಕೆ ಕೊಡಿ, 3 ತಿಂಗಳಿಗೊಂದ್ಸರಿ 6 ತಿಂಗಳಿಗೊಂದ್ಸರಿ ಗೃಹಲಕ್ಷ್ಮಿಯನ್ನ ಚುನಾವಣೆ ಲಕ್ಷ್ಮಿಯನ್ನಾಗಿ ಮಾಡ್ಕೋಬೇಡಿ. ಚುನಾವಣೆ ಬಂದಾಗ ಹಣ ಕೊಡೋದಲ್ಲ, ಪ್ರತಿ ತಿಂಗಳು ಅವ್ರಿಗೆ ಕೊಡಬೇಕು ನಿಮ್ಮ ಕಮಿಟ್ಮೆಂಟಿನ ಪ್ರಕಾರ. ಆದ್ರೆ 2,000 ರೂಪಾಯಿ ಕೊಟ್ಟು ಎಷ್ಟು ಕಿತ್ಕೊಂಡ್ರಿ ನೀವು? ಬೆಲೆ ಏರಿಕೆ ಯಾವ ಪ್ರಮಾಣದಲ್ಲಿ ಆಯ್ತು? ಕೊಟ್ಟಿದ್ದು 2,000. ಬಾಡಿ ಜನ ಕಾಂಗ್ರೆಸ್ಗರು ಹೇಳ್ತಾರೆ 2,000 ಕೊರಿಯಾ 2,000 ಕೊರಿಯಾ. ಶಾಸಕರುಗಳು ಉಸ್ತುವಾರಿ ಸಚಿವರು ಹೇಳೋದೇನು, 2,000 ಕೊಟ್ಟಿರೋದೇ ಅಭಿವೃದ್ಧಿ, ಅದಕ್ಕೆ ಅಭಿವೃದ್ಧಿ ಅಲ್ವಾ ಅಂತ ಕೇಳ್ತಾರೆ. ಒಂದು ಮನೆಗೆ ಒಂದು ಹೆಣ್ಣು ಮಗುವಿಗೆ 2,000, ಒಂದು ಮನೆಗೆ 2,000, ಎಲ್ಲ ಹೆಣ್ಣು ಮಕ್ಕಳಿಗಲ್ಲ. ಒಂದು ಮನೆಗೆ 2,000 ರೂಪಾಯಿ ಕೊಟ್ಬಿಟ್ರೆ ಅದು ಅಭಿವೃದ್ಧಿ ಆಗತ್ತಾ? ಅದನ್ನ ಕೊಟ್ಟು ಹೆಂಗ್ ಕಿತ್ಕೊಂಡ್ರಿ ನೀವು? ಸರ್ಕಾರಿ ಬಸ್ಗಳ ರೇಟನ್ನು ಎಷ್ಟು ಜಾಸ್ತಿ ಮಾಡಿದ್ರಿ? ಪೆಟ್ರೋಲ್ ಬೆಲೆ 39 ರೂಪಾಯಿ ಇದ್ದುದು 50 ರೂಪಾಯಿ ಯಾಕಾಯ್ತು? ಅಲ್ಲಿ 10 ರೂಪಾಯಿ ಇವತ್ತು ಜನರಿಂದ ಕಿತ್ಕೊಳ್ಳಿಲ್ವಾ ನೀವು? ತುಂಬಾ ಜನ ಸಂಕೋಚ ಮಾಡ್ಕೊಂಡ್ರು ಮಾತಾಡ್ಲಿಕ್ಕೆ. ನಂಗೆ ಗೊತ್ತಿಲ್ಲ, ನಾನು ಬಿಯರ್ ಕುಡಿಯಲ್ಲ. ಆದ್ರೆ 90 ರೂಪಾಯಿ ಇದ್ದಂತ ಬಿಯರ್ ಇವತ್ತು 190 ರೂಪಾಯಿ ಆಯ್ತಲ್ಲ. ಒಂದು ಕ್ವಾರ್ಟರ್ 90 ರೂಪಾಯಿ 60 ರೂಪಾಯಿ ಇದ್ದಿದ್ದು 110 ರೂಪಾಯಿ ಆಯ್ತು ಇವತ್ತು. ಯಾರ ಮನೆಯಿಂದ ಕಿತ್ಕೊಂಡ್ರಿ? ಅಬ್ಕಾರಿ ಇಲಾಖೆನಲ್ಲಿ ಎಷ್ಟು ದೊಡ್ಡ ಪ್ರಮಾಣದ ಭ್ರಷ್ಟಾಚಾರ ನಡೀತಾ ಇದೆ? ಯಾರಾದ್ರೂ ಇದನ್ನ ಪ್ರಶ್ನೆ ಮಾಡಿದ್ರ ನೀವು? ಹಾಲಿನ ಬೆಲೆ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಜಾಸ್ತಿ ಆಯ್ತು? ಪೆಟ್ರೋಲಿನ ಬೆಲೆ, ಡೀಸೆಲಿನ ಬೆಲೆ, ತಾಲೂಕು ಆಫೀಸ್ ಇಲ್ಲೇ ಇದೆ. ಜನನ ಮರಣ ಪತ್ರವನ್ನು ತೆಗೆದುಕೊಳ್ಳಿಕ್ಕೆ ಹೋದ್ರೆ 4 ಪಟ್ಟು 5 ಪಟ್ಟು ಜಾಸ್ತಿ ಆಗಿದೆ. ಸ್ಟಾಂಪ್ ಡ್ಯೂಟಿ ಎಷ್ಟು ಪ್ರಮಾಣದಲ್ಲಿ ಜಾಸ್ತಿ ಆಯ್ತು? ಟ್ಯಾಕ್ಸ್ಗಳು ಎಷ್ಟು ಜಾಸ್ತಿ ಆಯ್ತು? ಕೊಟ್ಟಿದ್ದು 2,000 ಒಂದು ಮನೆಗೆ, ಆ ಮನೆಯಿಂದ ಪ್ರತಿ ತಿಂಗಳು 6,000 ರೂಪಾಯಿ ಕಿತ್ಕೊಂಡಿದ್ದೀರಿ ನೀವು. ಇದು ಅಭಿವೃದ್ಧಿ ಅಂತ ಹೇಳ್ತಾರೆ ಇದಕ್ಕೆ?
BPL ಕಾರ್ಡಿನ ವಿಷಯಕ್ಕೆ ಬರ್ತೇನೆ. ನಾನು ಕಾಂಗ್ರೆಸ್ಸಿನ ಮುಖಂಡರಿಗೆ ಕೇಳ್ತಾನೆ, ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ನಾನು ಆಗ್ರಹ ಮಾಡ್ತಾನೆ, ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಎಷ್ಟು ಜನರಿಗೆ BPL ಕಾರ್ಡ್ ಅನ್ನ ಕೊಟ್ರಿ ಹೇಳಿ ನೋಡೋಣ. ನೀವು ಬಿಜೆಪಿ ಸರ್ಕಾರದಲ್ಲಿ ಕೊಟ್ಟಂತ BPL ಕಾರ್ಡ್ಗಳೆಷ್ಟು, ಕಾಂಗ್ರೆಸ್ ಸರ್ಕಾರದಲ್ಲಿ ಕೊಟ್ಟಂತ BPL ಕಾರ್ಡ್ಗಳೆಷ್ಟು? ಹೊಸ ರೇಷನ್ ಕಾರ್ಡ್ ಕೊಡೋದು ಬಿಡಿ, ನಿಮಗೆ ಯೋಗ್ಯತೆ ಇಲ್ಲ ಹೊಸ ರೇಷನ್ ಕಾರ್ಡ್ ಕೊಡ್ಲಿಕ್ಕೆ. ನಾವು ಇವತ್ತಿನ ಪ್ರತಿಭಟನೆಯಲ್ಲಿ ಬಹಳ ಪ್ರಮುಖವಾಗಿ ಹೇಳ್ತಾ ಇರುವಂತದ್ದು, ನಮ್ಮ ಜಿಲ್ಲೆನಲ್ಲಿ 32,000 ರೇಷನ್ ಕಾರ್ಡ್ಗಳನ್ನು ರದ್ದು ಮಾಡ್ತಾ ಇದ್ದೀರಿ. BPL ಕಾರ್ಡ್ಗಳನ್ನ ಇಡೀ ರಾಜ್ಯದಲ್ಲಿ 22 ಲಕ್ಷ ರೇಷನ್ ಕಾರ್ಡ್ಗಳನ್ನು ರದ್ದು ಮಾಡ್ತಾ ಇದ್ದೀರಿ. ಒಂದು ಸಾರಿ BPL ಕಾರ್ಡ್ ರದ್ದಾದ್ರೆ ಸರ್ಕಾರದ ಯಾವ ಸೌಲಭ್ಯ ಸಿಗುತ್ತೆ ಆ ಕುಟುಂಬಕ್ಕೆ? ಗೃಹಲಕ್ಷ್ಮಿ ಸಿಗೋದಿಲ್ಲ, ಭಾಗ್ಯಲಕ್ಷ್ಮಿ ಸಿಗೋದಿಲ್ಲ, ಆಯುಷ್ಮಾನ್ ಭಾರತ್ ಆಗೋದಿಲ್ಲ, ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಸಿಗೋದಿಲ್ಲ. ಸಿದ್ದರಾಮಯ್ಯನವರೇ, BPL ಕಾರ್ಡ್ 22 ಲಕ್ಷ ರೇಷನ್ ಕಾರ್ಡ್ಗಳ ರದ್ದಾದ್ರೆ ಆ 22 ಲಕ್ಷಗಳ ಕುಟುಂಬಕ್ಕೆ ಯಾರು ಹೊಣೆ? ನಿಮ್ಮ ಗ್ಯಾರಂಟಿ ಯೋಜನೆಗಳಿಗೆ ಹಣ ಇಲ್ಲ ಅನ್ನುವ ಕಾರಣಕ್ಕೆ ಯಾಕೆ ಬಡವರ BPL ಕಾರ್ಡ್ಗಳನ್ನು ರದ್ದು ಮಾಡ್ತೀರಿ? ನಮ್ಮ ಜಿಲ್ಲೆನಲ್ಲಿ 32,000 ರೇಷನ್ ಕಾರ್ಡ್ಗಳನ್ನು ರದ್ದು ಮಾಡಬೇಕು ಅಂತೇಳಿ ಈಗಾಗಲೇ ಸೊಸೈಟಿಗಳಿಗೆ ಸುತ್ತೋಲೆ ಕೊಟ್ಟಿದ್ದೀರಿ. ಕಾಂಗ್ರೆಸ್ನವರು ಇದಕ್ಕೆ ಸುಳ್ಳು ಸುಳ್ಳು ಅಂತ ಹೇಳ್ತಾರೆ. ತೆಗಿರಿ ದಾಖಲೆಗಳನ್ನ. ನಿಮಗೆ ಯೋಗ್ಯತೆ ಇದ್ರೆ ಹೊಸ ರೇಷನ್ ಕಾರ್ಡ್ ಕೊಡಿ, ಹಳೆ ರೇಷನ್ ಕಾರ್ಡ್ಗಳನ್ನು ರದ್ದು ಮಾಡೋದಲ್ಲ. ಇವತ್ತು ವಿಜಯವಾಣಿ ಪತ್ರಿಕೆ ಬಹಳ ಚೆನ್ನಾಗಿ ಉಲ್ಲೇಖ ಮಾಡಿದೆ. ಅಕ್ರಮ ಸಕ್ರಮ ಅರ್ಜಿಗಳು, ಎಷ್ಟು ವರ್ಷದಿಂದ ಅಕ್ರಮ ಸಕ್ರಮಕ್ಕೆ ಜನ ಅರ್ಜಿ ಹಾಕೊಂಡು ಕೂತಿದ್ರು. 53ರಲ್ಲಿ 57ರಲ್ಲಿ ಅರ್ಜಿ ಹಾಕಿ ಇವತ್ತು ನಾನು ಮಾಡಿದಂತ ಕೃಷಿ ನನಗೆ ಮಂಜೂರಾತಿ ಆಗುತ್ತೆ ಅಂತ ಕಾಯ್ತಾ ಇದ್ದಾರೆ. ಶಾಸಕರ ಅಧ್ಯಕ್ಷತೆಯಲ್ಲಿರುವಂತಹ ಸಮಿತಿಗಳು. ಈಗ ಸರ್ಕಾರದ ಸುತ್ತೋಲೆ ಹೇಳುತ್ತೆ ಆ ಸಮಿತಿಗೆ ಹೋಗೋದೇ ಬೇಡ, ತಹಸೀಲ್ದಾರ್ ನೇರವಾಗಿ ಅರ್ಜಿಗಳನ್ನು ರಿಜೆಕ್ಟ್ ಮಾಡಬೇಕು ಅಂತ ಹೇಳಿದ್ದಾರೆ. ರಾಜ್ಯದಲ್ಲಿ 12.5 ಲಕ್ಷ ಬಗರುಕ್ಕುಂ ಸಮಿತಿ ಅರ್ಜಿಗಳನ್ನ ಈ ಸರ್ಕಾರ ರಿಜೆಕ್ಟ್ ಮಾಡ್ತಾ ಇದೆ, ತಿರಸ್ಕಾರ ಮಾಡ್ತಾ ಇದೆ. ನಮ್ಮ ತಾಲೂಕಿನಲ್ಲಿ 3,540 ಅರ್ಜಿಗಳು ಇವತ್ತು ತಿರಸ್ಕಾರ ಆಗ್ತಾ ಇದೆ. ಎಷ್ಟು ವರ್ಷದಿಂದ ಕೃಷಿ ಮಾಡಿದ್ದ 50 ಸೆನ್ಸ್ ಇದೆ, 1 ಎಕರೆ ಇದೆ, 2 ಎಕರೆ ಇದೆ. ಇವತ್ತು ಅವನಿಗೆ ಶಾಸಕರ ಸಮಿತಿಯಲ್ಲಿರುವಂತಹ ಅಕ್ರಮ ಸಕ್ರಮ ಸಮಿತಿನಲ್ಲಿ ಮಂಜೂರಾತಿ ಮಾಡಿಕೊಳ್ಳಿಕ್ಕೆ ಅವಕಾಶಗಳಿಲ್ಲ. ಅವನು ಬಾಳೆ ಬೆಳೆದಿದ್ದಾನೆ, ತೆಂಗು ಬೆಳೆದಿದ್ದಾನೆ, ಅಡಿಕೆ ಬೆಳೆದಿದ್ದಾನೆ, ಇವತ್ತು ಅವನಿಗೆ ಮಂಜೂರಾತಿ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಸರ್ಕಾರ ತಿರಸ್ಕಾರ ಮಾಡಬೇಕು ಅಂತ ಹೇಳಿದೆ. ಯಾವ ಬಡವನ ರೇಷನ್ ಕಾರ್ಡ್ ಅನ್ನ ಇವತ್ತು ಸರ್ಕಾರ ಕೊಡ್ತಾ ಇಲ್ಲ, BPL ಕಾರ್ಡ್ ಅನ್ನ ರದ್ದು ಮಾಡ್ತಾ ಇದೆ, ಅಕ್ರಮ ಸಕ್ರಮ ಅರ್ಜಿಯನ್ನ ತಿರಸ್ಕಾರ ಮಾಡ್ತಾ ಇದೆ ಅಂತಂದ್ರೆ ಈ ಸರ್ಕಾರವನ್ನ ದಂಡಪಿಂಡ ಅಂತ ಕರೀದಲ್ಲ ಇನ್ನೇನಂತ ಕರೀತಾರೆ ನಮ್ಮ ಕಾರ್ಯಕರ್ತರು. ಆ ಕಾರಣಕ್ಕೋಸ್ಕರನೇ ಈ ಸರ್ಕಾರ ದಂಡ ಸರ್ಕಾರ, ಬಂಡ ಸರ್ಕಾರ ಅಂತ ನಾವು ಹೇಳ್ತಾ ಇರುವಂತದ್ದು. ಯಾವ ಪ್ರಮಾಣದಲ್ಲಿ ಹಿಂದೂ ವಿರೋಧಿ ನೀತಿಯನ್ನ ಈ ಸರ್ಕಾರ ಅನುಸರಿಸ್ತಾ ಇದೆ ಇವತ್ತು ಯೋಚನೆ ಮಾಡಲಿಕ್ಕೆ, ಕಲ್ಪನೆ ಮಾಡ್ಕೊಳ್ಳಿಕ್ಕೆ ಆಗುತ್ತೆ ನಮಗೆ. ಇವತ್ತು ಯಕ್ಷಗಾನವನ್ನ ತಡೆಯುವಷ್ಟರ ಮಟ್ಟಿಗೆ ಸರ್ಕಾರ ಮುಂದಾಗುತ್ತೆ ಅಂತಂದ್ರೆ ಈ ಸರ್ಕಾರದ ಆದ್ಯತೆ ಯಾವುದಾಗಾದ್ರೆ? ಎಷ್ಟು ವರ್ಷದಿಂದ ಯಕ್ಷಗಾನದ ಕಲೆಯನ್ನು ಬೆಳೆಸಿ ಬಂದಂತವ್ರು ನಾವು. ಕಾಂಗ್ರೆಸ್ ಕಾಲದಲ್ಲಿ ಯಕ್ಷಗಾನವನ್ನ ಮಾಡುವಂತ ಕಾರ್ಯಕರ್ತರ ಮೇಲೆ ಅಜಕಾರ್ನಲ್ಲಿ ಪೊಲೀಸ್ ಸ್ಟೇಷನ್ ನಲ್ಲಿ ಕೇಸ್ ಹಾಕ್ತೀರಿ ನೀವು. ಸರ್ಕಾರ ಯಾರ ಮೇಲೆ ಕೇಸ್ ಹಾಕಬೇಕು ಗೊತ್ತಿಲ್ಲ. ಯಕ್ಷಗಾನದ ಆಯೋಜಕರ ಮೇಲೆ FIR ಅನ್ನು ಹಾಕ್ತೀರಿ ಅಂತಂದ್ರೆ ಈ ಸರ್ಕಾರವನ್ನ ಯಕ್ಷಗಾನ ವಿರೋಧಿ ಅಂತ ಕರಿಬೇಕಲ್ಲ ನಾವು. 2 ವರ್ಷ ಆಯಿತು ತುಳುನಾಡಿನ ಜಾನಪದದ ಕೋಳಿ ಅಂಕಗಳಾಗದೆ. ಯಾವುದೋ ಅಮಾವಾಸ್ಯೆಯ ದಿನ, ಹುಣ್ಣಿಮೆಯ ದಿನ, ಯಾವುದೋ ಜಾತ್ರೆಯ ಮರು ದಿವಸ ಕೋಳಿ ಅಂಕಗಳನ್ನು ಮಾಡ್ತಾ ಇದ್ರು ನಮ್ಮ ಜಿಲ್ಲೆಯ ಜನ. ಆ ಕೋಳಿ ಅಂಕಗಳನ್ನು ಮಾಡಬಾರದು ಅಂತ ಸರ್ಕಾರ ಹೇಳುತ್ತೆ. ಈ ಸರ್ಕಾರ ಮಾತಾಡ್ತಾ ಇದೆಯಾ? ಯಾವ ಗ್ರಾಮೀಣ ಪ್ರದೇಶದ ಜನರ ಭಾವನೆಗಳು ಅರ್ಥ ಆಗೋದಿಲ್ಲ ಅಂತಾದ್ರೆ ಈ ಸರ್ಕಾರಕ್ಕೆ ಕಿವಿ ಇಲ್ಲ ಅಂತ ಕರಿತೇನೆ ನಾನು. ಈ ಸರ್ಕಾರಕ್ಕೆ ಬಾಯಿ ಇಲ್ಲ ಅಂತ ಕರಿತೇನೆ, ಈ ಸರ್ಕಾರಕ್ಕೆ ಕಣ್ಣಿಲ್ಲ ಅಂತ ಕರಿತೇನೆ. BPL ಕಾರ್ಡ್ ರದ್ದಾದ್ರೆ ನಿಮಗೆ ಕಾಣೋದಿಲ್ಲ, ಅಕ್ರಮ ಸಕ್ರಮ ಅರ್ಜಿ ತಿರಸ್ಕಾರ ಕಂಡ್ರೆ ನಿಮಗೆ ಕಾಣೋದಿಲ್ಲ, ಯಕ್ಷಗಾನದ ಮೈಕ್ಗಳನ್ನು ಕೇಳಿಸ್ಕೊಳ್ಳಿಕ್ಕೆ ನಿಮಗೆ ಕಿವಿ ಕೇಳೋದಿಲ್ಲ, ಕೋಳಿ ಅಂಕ ಮಾಡಬಾರ್ದು ಅಂತ ಹೇಳ್ತೀರಿ, ನಿಮಗೆ ಭಾವನೆಗಳಿಲ್ಲ. ಈ ಎಲ್ಲ ವಿಷಯಗಳನ್ನು ಇಟ್ಟುಕೊಂಡು ಇವತ್ತಿನ ಈ ಪ್ರತಿಭಟನೆ ಸ್ವಾಮಿ.
ನಾವು ಕಾರ್ಕಳದಲ್ಲಿ ಕಳೆದ 10 ವರ್ಷಗಳಲ್ಲಿ ಮಾಡಿರುವಂತಹ ಅಭಿವೃದ್ಧಿಯ ಚಟುವಟಿಕೆಗಳೆಷ್ಟು? ಇವತ್ತು ನಾನು ಹಳ್ಳಿಗೆ ಹೋದಾಗ ಜನ ಅರ್ಜಿಗಳನ್ನು ಇಟ್ಕೊಂಡ್ ಬರ್ತಾರೆ. ಸರ್, ನಮ್ಮ ರಸ್ತೆಗೆ ಕಾಂಕ್ರೀಟ್ ಮಾಡಿ, ನಮ್ಮ ರಸ್ತೆಗೆ ಒಂದು ಡಾಂಬರೀಕರಣ ಮಾಡಿ, ಇಲ್ಲೊಂದು ಕಿಂಡಿ ಅಣೆಕಟ್ಟು ಮಾಡಿಕೊಡಿ ಅಂತ ಕೇಳ್ತಾರೆ. ನಾವು 5-6 ವರ್ಷದ ಅವಧಿಯಲ್ಲಿ 150ಕ್ಕೂ ಹೆಚ್ಚು ಕಿಂಡಿ ಅಣೆಕಟ್ಟುಗಳನ್ನು ಮಾಡಿದ್ವಿ ಕಾರ್ಕಳದಲ್ಲಿ. ನಮ್ಮ ಕಾರ್ಕಳದ ರಸ್ತೆಗಳ ಎಲ್ಲ ಕಡೆಗಳಲ್ಲಿ ಕಾಂಕ್ರೀಟೀಕರಣ. ಈಗ 5 ಲಕ್ಷ ರೂಪಾಯಿ ಅನುದಾನ ಕೊಡಬೇಕು ಅಂತಂದ್ರೆ ನಮಗೆ ಆಗ್ತಾ ಇಲ್ಲ ಅಂತ ಪರಿಸ್ಥಿತಿ. ನಾವು ಮೊನ್ನೆ ವಿಧಾನಸಭೆ ಅಧಿವೇಶನದಲ್ಲಿ ಶೂನ್ಯ ಅಭಿವೃದ್ಧಿ ಅಂತ ನಾನು ಭಾಷಣ ಮಾಡಿದ್ದೆ. ರಾಜ್ಯದಲ್ಲಿ ಇರುವಂತದ್ದು ಶೂನ್ಯ ಅಭಿವೃದ್ಧಿಯ ಸರ್ಕಾರ, 60% ಭ್ರಷ್ಟಾಚಾರದ ಸರ್ಕಾರ ಇದು. ಯಾವ ಇಲಾಖೆಗೆ ಹೋದ್ರೂ ಕೂಡ ಇವತ್ತು ಹಣ ತೆಗೆದುಕೊಳ್ಳಲು ಕೆಲಸ ಆಗಲ್ಲ ಅನ್ನುವಂಥ ಪರಿಸ್ಥಿತಿ. ಕಾಂಗ್ರೆಸ್ನ ಕಾರ್ಯಕರ್ತರು ಬ್ರೋಕರ್ಗಳಾಗಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಎಲ್ಲ ಇಲಾಖೆಗಳಲ್ಲಿ ಹಣ ವಸೂಲಿಯ ದಂಧೆ ನಡೀತಾ ಇದೆ. ಇಲಾಖೆಗಳಲ್ಲಿ ಬಡವ ಇವತ್ತು ಮಾತಾಡದಲ್ಲಿರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾವ ರಸ್ತೆಗಳು ಮಳೆಗಾಲದಿಂದ ಕೊಚ್ಚಿ ಹೋಗಿತ್ತೋ ಆ ರಸ್ತೆಗಳಿಗೆ ಮಣ್ಣಾಕ್ದಲ್ಲಿರುವಂತಹ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಯ್ತು ಸರ್ಕಾರದಲ್ಲಿ. ಕಾಂಗ್ರೆಸ್ಸಿಗರು ಮಾತಾಡ್ಲಿಕ್ಕೆ ತಯಾರಿದಾರಾ? ಜಿಲ್ಲಾ ಉಸ್ತುವಾರಿ ಸಚಿವರು ಮಾತಾಡ್ಲಿಕ್ಕೆ ತಯಾರಿದಾರಾ? ಕಳೆದ 2 ವರ್ಷಗಳ ಅವಧಿಯಲ್ಲಿ ಎಷ್ಟು ಜನ ಸಚಿವರು ನಮ್ಮ 3 ಜಿಲ್ಲೆಗಳಿಗೆ ಬಂದು ತಮ್ಮ ತಮ್ಮ ಇಲಾಖೆಯ ಪರಿಶೀಲನೆಯನ್ನು ಮಾಡಿದಿರಿ ಅಂತ ಬೇರಂಗ ಮಾಡಿ. ಯಾವ ಸಚಿವ ನಮ್ಮ 3 ಜಿಲ್ಲೆಗಳಿಗೆ ಬರಲಿಲ್ಲ. ನಮ್ಮ 3 ಜಿಲ್ಲೆಗಳ ಸಮಸ್ಯೆಗಳನ್ನು ಅರ್ಥ ಮಾಡ್ಕೊಳ್ಳಿಲ್ಲ. ಆಸ್ಪತ್ರೆಗಳಲ್ಲಿ ಡಾಕ್ಟರ್ಗಳಿಲ್ಲ, ಅಂಗನವಾಡಿ ಕಾರ್ಯಕರ್ತರು ಪ್ರತಿಭಟನೆಯಲ್ಲಿದ್ದಾರೆ. ಯಾವ ಎಲ್ಲ ಇಲಾಖೆಗಳಲ್ಲಿ ಅಧಿಕಾರಿಗಳಿಲ್ಲದೆ ಸ್ವೇಚ್ಛಾಚಾರದ ಆಡಳಿತಗಳು ನಡೀತಾ ಇದೆ. ಈ ಸರ್ಕಾರಕ್ಕೆ ಹೇಳೋರಿಲ್ಲ ಕೇಳೋರಿಲ್ಲ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥ ಸಂದರ್ಭದಲ್ಲಿ ನಾವು ಏಕಾಏಕಿಯಾಗಿ ಪ್ರತಿಭಟನೆಗೆ ಬರಲಿಲ್ಲ. 2 ವರ್ಷ ಸರ್ಕಾರಕ್ಕೆ ಅವಕಾಶವನ್ನು ಕೊಟ್ಟಿದ್ದಾವೆ. ಈ ಜನಾಂದೋಲನವನ್ನು ಎಲ್ಲ ವಿಧಾನಸಭಾ ಕ್ಷೇತ್ರಗಳ ತನಕವೂ ಕೂಡ ನಾವು ತೆಗೆದುಕೊಂಡು ಹೋಗ್ತೇವೆ. ಇದರಲ್ಲಿ ರಾಜಕಾರಣಕ್ಕಿಂತ ಹೆಚ್ಚಾಗಿ ಜನರ ಸಮಸ್ಯೆಗಳು. ಈ ಸರ್ಕಾರ ಜನರ ಸಮಸ್ಯೆಗಳಿಗೆ ಸ್ಪಂದಿಸದೆ ಪಲಾಯನವನ್ನು ಮಾಡ್ತಾ ಕಾಲಹರಣವನ್ನು ಇವತ್ತು ಈ ಸರ್ಕಾರ ಮಾಡ್ತಾ ಇದೆ. ಆ ಹಿನ್ನೆಲೆಯಲ್ಲಿ ನಾವು ಇವತ್ತು ಕಾರ್ಕಳದಿಂದ ಜನಾಂದೋಲನವನ್ನು ಆರಂಭ ಮಾಡಿದ್ದೇವೆ. ಆರಂಭದಿಂದ ಉಡುಪಿ ಜಿಲ್ಲೆಯಿಂದ ಇದನ್ನು ತೆಗೆದುಕೊಂಡಿದ್ದೇವೆ. ನಂತರ ಎಲ್ಲ ಜಿಲ್ಲೆಗಳಿಗೂ ಕೂಡ ಈ ಹೋರಾಟವನ್ನು, ಈ ಜನಾಂದೋಲನವನ್ನು ವಿಸ್ತರಿಸ್ತೇವೆ. ಯಾವುದೇ ಕಾರಣಕ್ಕೂ ಬಡವರ BPL ಕಾರ್ಡನ್ನು ರದ್ದಾಗಲಿಕ್ಕೆ BJP ಬಿಡೋದಿಲ್ಲ. ಬಗರುಕುಂ ಸಮಿತಿಯ ಮುಂದೆ ಬರದಲೆ ಕಂದಾಯ ಇಲಾಖೆ ಅಧಿಕಾರಿಗಳೇ ನೇರವಾಗಿ ಅರ್ಜಿಗಳನ್ನು ತಿರಸ್ಕಾರ ಮಾಡಲಿಕ್ಕೂ ಕೂಡ BJP ವಿರೋಧವನ್ನು ಮಾಡುತ್ತೆ, ಬಿಡೋದಿಲ್ಲ. ನಮ್ಮ ಕರಾವಳಿಯ ವಿರೋಧಿ ನೀತಿಯನ್ನು ಈ ಸರ್ಕಾರ ಏನು ಅನುಸರಿಸ್ತಾ ಇದೆ ಅದನ್ನು ಖಂಡಿಸಿ ನಾಡಿದ್ದಿನ ಬಜೆಟ್ ಅಧಿವೇಶನದಲ್ಲಿ ನಾವು 12 ಜನ ಶಾಸಕರು ಭಾಳ ದೊಡ್ಡ ಪ್ರಮಾಣದಲ್ಲಿ ಗಟ್ಟಿ ಧ್ವನಿಯನ್ನು ಎತ್ತುತ್ತೇವೆ. ಚುನಾವಣೆಗಳು ಬಂದಿದ್ದರಿಂದ ಸ್ವಲ್ಪ ತಡ ಆಯಿತು. ಆಗ ನಮಗೆ ಬೆಳಗಾವಿ ಅಧಿವೇಶನದ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಹೇಳಿದರು ಸ್ವತಃ ನಾವು ಎಲ್ಲ ಶಾಸಕರಿಗೆ ಅನುದಾನಗಳನ್ನು ಕೊಡ್ತೇವೆ ಅಂತ. ಅದು ಮರೀಚಿಕೆ ಆಗಿದೆ. ನಾವು ಬಜೆಟ್ ಅಧಿವೇಶನದಲ್ಲಿ 12 ಶಾಸಕರು ಕರಾವಳಿಯ ವಿಷಯಗಳನ್ನು ಚರ್ಚೆ ಮಾಡಬೇಕು ಅಂತ ಈಗಾಗಲೇ ಯೋಚನೆ ಮಾಡಿದ್ದಾರೆ. ಅವರ ಕುರ್ಚಿ ಕಿತ್ತಾಟದ ಮಧ್ಯ ಏನಾದರೂ ಇದರ ಫಲಿತಾಂಶ ಉಂಟು ನಿಮ್ಮ? ಅಲ್ಲ, ಈ ಸರ್ಕಾರ ಇದು ಎಮ್ಮೆ ಚರ್ಮದ ಸರ್ಕಾರ, ಇದೊಂದು ದಪ್ಪ ಚರ್ಮದ ಸರ್ಕಾರ. ಈ ಸರ್ಕಾರಕ್ಕೆ ಸಂವೇದನಶೀಲತೆ ಇಲ್ಲ. ನಾನು ಅದಕ್ಕೆ ಹೇಳಿದ್ದು, ಈ ಸರ್ಕಾರಕ್ಕೆ ಕಿವಿಯೂ ಇಲ್ಲ, ಮೂಗೂ ಇಲ್ಲ, ಬಾಯಿನೂ ಇಲ್ಲ. ಈ ಸರ್ಕಾರ ಒಂದು ಬಂಡ ಸರ್ಕಾರ. ಇದು ಜನ ಇಷ್ಟು ದೊಡ್ಡ ಪ್ರಮಾಣದಲ್ಲಿ 22 ಲಕ್ಷ ರೇಷನ್ ಕಾರ್ಡ್ ರದ್ದಾಗ್ತಾ ಇದೆ, 12 ಲಕ್ಷ ಬಗರುಕುಂ ಅರ್ಜಿ ತಿರಸ್ಕಾರ ಆಗ್ತಾ ಇದೆ. ನಮ್ಮ ಜಿಲ್ಲೆಯಲ್ಲಿ ಏಕವಿನ್ಯಾಸಕ್ಕೆ 1000 ಅರ್ಜಿಗಳು ಪೆಂಡಿಂಗ್ ಇದೆ. ಇಂಥ ಸಮಸ್ಯೆಗಳಿದ್ದರೂ ಕೂಡ ಈ ಸರ್ಕಾರ ಮಾತಾಡೋದಿಲ್ಲ ಅಂತಂದರೆ ಈ ಸರ್ಕಾರದ ವಿರುದ್ಧ ರಸ್ತೆಗಿಳಿದಲೇ ಬೇರೆ ಅನಿವಾರ್ಯತೆಗಳೇ ಇಲ್ಲ ನಮಗೆ. ಆ ಕಾರಣಕ್ಕೆ ಜನಾಂದೋಲನ ಕಾರ್ಕಳದಿಂದ ಆರಂಭ ಆಗಿದೆ. ನೋಡೋಣ, ಪ್ರತಿಭಟನೆ ಅಂತೂ ಆರಂಭ ಆಗಿದೆ. ಸ್ಪಂದನೆ ಮಾಡೋದು ಬಿಡೋದು ಆ ಸರ್ಕಾರಕ್ಕೆ ಬಿಟ್ಟಿದ್ದು. ಏನು ಮೈಕ್ರೋ ಫೈನಾನ್ಸ್ ಏನು ಅಂತಂದರೆ, ಮೊದಲನೇದು ಜನರಿಗೆ ದುಡಿಯುವ ಕೈಗಳಿಗೆ ಕೆಲಸದಲ್ಲಿರುವಂಥ ಪರಿಸ್ಥಿತಿ. ಕಾರಣ ಎಲ್ಲ ಬೆಲೆ ಏರಿಕೆಗಳು ಜಾಸ್ತಿ ಮಾಡಿ ಕಟ್ಟಡದ ಕಾರ್ಮಿಕರ ಕಲ್ಯಾಣ ನಿಧಿಯಿಂದ ಹಣವನ್ನು ಕಸಿದುಕೊಂಡು ಕಟ್ಟಡ ಸಾಮಗ್ರಿಗಳು ಯಾವುದೂ ಕೂಡ ಸಿಗದಲೇ ಇರೋದ್ರಿಂದ ದುಡಿಯುವ ಕೈಗಳಿಗೆ ಕೆಲಸ ಇಲ್ಲದಂತೆ ಆಗಿದೆ. ಈ ಹಿನ್ನೆಲೆಯಲ್ಲಿ ಮೈಕ್ರೋ ಫೈನಾನ್ಸ್ಗಳು ಭಾಳ ದೊಡ್ಡ ಪ್ರಮಾಣದಲ್ಲಿ ಆರ್ಭಟಗಳನ್ನು ಮಾಡ್ತಾ ಇದೆ. ಈ ಸರ್ಕಾರ ದುಡಿಯುವ ಕೈಗಳಿಗೆ ಕೆಲಸವನ್ನೂ ಕೊಡ್ತಾ ಇಲ್ಲ, ಮೈಕ್ರೋ ಫೈನಾನ್ಸನ್ನು ಕಡಿವಾಣ ಹಾಕಲಿಕ್ಕೂ ಕೂಡ ಇಚ್ಛಾಶಕ್ತಿಯನ್ನು ಈ ಸರ್ಕಾರ ತೋರಿಸ್ತಾ ಇಲ್ಲ. ಮುಂದೆ ಎಲ್ಲಿ ಪ್ರತಿಭಟನೆ ಮಾಡಬೇಕು ಅಂತ ನಿರ್ಧಾರ ಮಾಡಿ ಈಗ ನಮ್ಮ ಜಿಲ್ಲೆಯಲ್ಲಿ ಪ್ರಾರಂಭ ಮಾಡಿದ್ದೇವೆ. ಇವತ್ತು ಕಾರ್ಕಳದಿಂದ ಆಗಿದೆ. ಮುಂದಿನ ವಾರ ಬೇರೆ ತಾಲೂಕಿನಲ್ಲೂ ಕೂಡ ಮಾಡಬೇಕು ನಿಶ್ಚಯ ಮಾಡಿದ್ದೇವೆ. ಕುಂದಾಪುರ, ಬೈಂದೂರು, ಕಾಪು ಮತ್ತು ಉಡುಪಿಯಲ್ಲಿ ಮಾಡ್ತೇವೆ. ನಂತರ ಇದನ್ನು ರಾಜ್ಯಕ್ಕೆ ವಿಸ್ತರಿಸ್ತೇವೆ. ಬಿಟ್ಕಾಯಿನ್ ವಿಷಯದಲ್ಲಿ ನಲ್ಲಪಾಡಿಗೆ 2ನೇ ಬಾರಿ SIT ನೋಟಿಸ್ ಕೊಟ್ಟಿದೆ.
ಅಲ್ಲ, ಈ ಸರ್ಕಾರ 60% ಸರ್ಕಾರ ಅಂತ ಹೇಳಿದ್ದೇನಕ್ಕೆ? ಎಲ್ಲ ಸಚಿವರು ಕೂಡ ಹಗರಣಗಳಲ್ಲಿ ಭಾಗಿಯಾಗಿರುವಂಥವ್ರು. ಕಾಂಗ್ರೆಸ್ ಕಾರ್ಯಕರ್ತರು ಬ್ರೋಕರ್ಗಳಾಗಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರುವಂಥವ್ರು. ಯೂತ್ ಕಾಂಗ್ರೆಸ್ಸಿನ ಅಧ್ಯಕ್ಷ ಬಿಟ್ಕಾಯಿನಲ್ಲಿ ಇದ್ದಾರೆ ಅಂತಂದರೆ ಇವತ್ತು ಯಾಕೆ ಬಂಧನ ಮಾಡಲಿಲ್ಲ? ಯಾಕೆ ತೀವ್ರ ವಿಚಾರಣೆಯನ್ನು ಮಾಡಲಿಲ್ಲ? ಅಂದರೆ ಬಿಟ್ಕಾಯಿನ್ನ ಹಣ ಚುನಾವಣೆಗಳಿಗೆ ಹೋಗಿದೆ, ಹೈಕಮಾಂಡಿಗೆ ಹೋಗಿದೆ ಎನ್ನುವ ಕಾರಣಕ್ಕೋಸ್ಕರ ಸಾಫ್ಟ್ ಕಾರ್ನರ್ನ ಸರ್ಕಾರ ತೋರಿಸ್ತಾ ಇದೆ. ಬಿಟ್ಕಾಯಿನಿನ ಹಣ ಅಬ್ಕಾರಿ ಇಲಾಖೆಯಲ್ಲಾದಂಥ ಭ್ರಷ್ಟಾಚಾರದ ಹಣ ಮಹಾರಾಷ್ಟ್ರ ಚುನಾವಣೆಗೆ, ಡೆಲ್ಲಿ ಚುನಾವಣೆಗೆ, ಲೋಕಸಭಾ ಚುನಾವಣೆಗೆ ಬಳಕೆ ಆಗಿದ್ದರಿಂದ ಸರ್ಕಾರ ಇವತ್ತು ಭಾಳ ಸಾಫ್ಟ್ ಕಾರ್ನರನ್ನು ತೋರಿಸ್ತಾ ಇದೆ. ಮತ ದೆಹಲಿಗೆ ತಲುಪಿದೆ. ಇದು ಭಿನ್ನಮತೀಯರು ಯಾರು, ತಟಸ್ಥ ಯಾರು? ಪಕ್ಷದ ಆಂತರಿಕ ವಿಷಯವನ್ನು ನಿಮ್ಮ ಮುಂದೆ ಮಾತಾಡೋದಿಲ್ಲ ನಾನು. ನೀವು ಯಾವುದ್ರಲ್ಲಿದ್ದೀರಿ? ತಟಸ್ಥ? ನಾನು ನಾಗಬನದಲ್ಲಿದ್ದೇನೆ ಸದ್ಯ. ಈಗ ನಾಗಬನದಲ್ಲಿದ್ದೇನೆ, ಯಾವ ಬಣದಲ್ಲೂ ಇಲ್ಲ. ನಾನು ನಾಗಬನದಲ್ಲಿದ್ದೇನೆ. ಹಾಗೆ ನಾನು ಪಾರ್ಟಿ ಹೇಳದಂತೆ ಕೇಳೋನು. ಪಾರ್ಟಿ ಚಟುವಟಿಕೆಗೆ ನಾನು ಯಾವತ್ತೂ ಕೂಡ ತೊಂದರೆ ಇಲ್ಲ. ಹೈಕಮಾಂಡ್ ಏನು ಹೇಳುತ್ತೋ ಹೈಕಮಾಂಡ್ ನಿಲುವಿಗೆ ನಾವು ಬದ್ಧ ಇದ್ದೇವೆ. ಆದರೆ ಪಾರ್ಟಿಯ ಒಳಗೆ ಏನೇನು ಸರಿ ಮಾಡಬೇಕೋ ಅದು ಎಲ್ಲದನ್ನು ಸರಿ ಮಾಡುವಂಥ ಪ್ರಯತ್ನ ಒಬ್ಬ ಕಾರ್ಯಕರ್ತನಾಗಿ, ಒಬ್ಬ ಶಾಸಕನಾಗಿ, ಒಬ್ಬ ಪಕ್ಷದ ಪದಾಧಿಕಾರಿಯಾಗಿ ಏನೇನು ಮಾಡಬೇಕು ಅದೆಲ್ಲದನ್ನು ಕೂಡ ಆಂತರಿಕ ವಲಯಗಳು ನಾನು ಮಾಡ್ತಾನೆ ಇದ್ದೇನೆ, ಮಾಡೋನಿದ್ದಾನೆ. ಅದು ಬೇರೆ ಕಾರಣಕ್ಕೆ. ಅದು ಬೇರೆ ಕಾರಣಕ್ಕ ಈಗ MLA MP ಚುನಾವಣೆಗಿಂತ ಜಾಸ್ತಿ ರಾಜ್ಯಾಧ್ಯಕ್ಷರ ಚುನಾವಣೆ ಚರ್ಚೆ ಆಗ್ತಿದೆ. ಇದು ಮಾಧ್ಯಮಗಳಲ್ಲಿದೆ ವಿನ ನಮ್ಮ ಪಾರ್ಟಿ ಒಳಗೆ ಆ ಥರ ಏನು ಇದಿಲ್ಲ. ರಾಜ್ಯಾಧ್ಯಕ್ಷರ ಚುನಾವಣೆಗಳು ಯಾವ ಥರ ಇಡೀ ದೇಶದಲ್ಲಿ ನಡೆದಿದ್ದು ನೋಡಿದ್ದೀರಾ ನೀವು? ಎಲ್ಲೂ ಆಗಿಲ್ಲ. ನೀವು ಭಾಳ ಅದನ್ನು ವೈಭವೀಕರಿಸ್ತಿದ್ದೀರಿ ಅನ್ಸುತ್ತೆ. ಇನ್ನೊಂದು ವಾರದಲ್ಲಿ ಎಲ್ಲದೂ ಕೂಡ ಬಗೆಹರಿಯುತ್ತೆ ಮಾಧ್ಯಮದಲ್ಲಿ ಮಾತ್ರ ಒಳಗೆ ಅಷ್ಟೇ. ಆ ಥರ ಏನಿಲ್ಲ, ಆ ಥರ ಏನಿಲ್ಲ. ಕೂರ್ತಾರೆ ಸರ್, ಎಲ್ಲರೂ ಕೂರ್ತಾರೆ, ಡೋಂಟ್ ವರಿ. ಒಳ್ಳೇದಾಗುತ್ತೆ. ಜನಾಂದೋಲನ ಇಲ್ಲಿಂದ ಪ್ರಾರಂಭ ಆಗಿದೆ. ಕಾರ್ಕಳದ ವೆಂಕಟರಮಣನ ಆಶೀರ್ವಾದದೊಂದಿಗೆ ಇಲ್ಲಿಂದ ಜನಾಂದೋಲನ ಪ್ರಾರಂಭ ಆಗುತ್ತೆ. ಈ ಜನಾಂದೋಲನ ಬೀದರ್ ತನಕ ತಲುಪುತ್ತೆ. ಕಾರ್ಕಳದಲ್ಲಿ ಕಾಪು ಯುದ್ಧನ ಶಾಸಕರಾಗಿರುವಂತಹ ಗುರ್ಮೈ ಸುರೇಶ್ ಶೆಟ್ಟಿ ಅವರಿದ್ದಾರೆ. ಅವ್ರ ಹತ್ರ ಕೆಲವೊಂದು ವಿಚಾರಗಳನ್ನ ಮಾತಾಡ್ಕೊಳ್ಳೋಣ. ಸರ್ ನಮಸ್ತೆ. ಮೊದಲನೇದಾಗಿ ಕಾರ್ಕಳಕ್ಕೆ ಕಾಪುವಿನಿಂದ ಬಂದಿದ್ದೀರಾ, ಹಾಗಾದ್ರೆ ನಿಮ್ಮ ಮನಸ್ಸಲ್ಲಿ ಏನೋ ಒಂದು ನೋವಿರ್ಬೋದು ಅಂತ ನಾವು ಭಾವಿಸ್ತೇವೆ. ಹಾಗೆ ಭ್ರಷ್ಟ ಸರ್ಕಾರ ಅಂತ ಕಾಂಗ್ರೆಸ್ಸಿಗೆ ಕರೀತಾ ಇರುವಂಥದ್ದು, ಹಾಗೆ ಕರಾವಳಿಯನ್ನ ದ್ವೇಷ ಮಾಡ್ತಾ ಇದೆ ಅಂತ ನೀವು ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ನಿಮ್ಮ ಶಾಸಕರು ಕೂಡ, ನೀವು ಕೂಡ. ಹಾಗಾಗಿ ನಿಮ್ಮ ಅಭಿಪ್ರಾಯ ಏನು? ಈ ಒಂದು ಕಾಂಗ್ರೆಸ್ನಿಂದ ನಿಮಗೆ ಆಗ್ತಿರುವಂಥ ಅನ್ಯಾಯ ಆದ್ರೆ ಏನು? ಬರುವಾಗ ತಡ ಆಗಿದೆ. ನಮ್ಮ ಜಿಲ್ಲೆಯಲ್ಲೇ ಹಿರಿಯ ಶಾಸಕರು ಮತ್ತು ಅನುಭವಸ್ಥರು. ನಾವು ಬೆಳಿಗ್ಗೆನೇ ಬರಬೇಕಾಗಿತ್ತು. ನಮ್ಮ ಮನೆಯಲ್ಲಿ ಅದು ಮೊದಲೇ ನಿರ್ಧಾರ ಆಗಿರ್ತಕ್ಕಂಥ ಒಂದು ಪೂಜೆ ಇತ್ತು. ನೀವು ಹೇಳಿದ್ರೆ 100ಕ್ಕೆ 100 ಸತ್ಯ ಇದೆ. ನಮಗೆ ತುಂಬ ನೋವಲ್ಲಿ ಮಾತಾಡ್ತಿದ್ವಿ. ನಾವು ಜನರ ಬೇಡಿಕೆ ಏನೇನೂ ಈಡೇರಿಸಲಿಕ್ಕೆ ಆಗ್ತಾಯಿಲ್ಲ. ಒಂದು ಕಡೆ ಭ್ರಷ್ಟಾಚಾರ ತಾಂಡವಾಗ್ತದೆ, ಒಂದು ಕಡೆ ಸರ್ಕಾರ ದಿವಾಳಿ ಇದ್ದು ಹೋಗಿದೆ. ಇವರು ಈ ಗ್ಯಾರಂಟಿ ದಿಸೆಯಿಂದ ಅದು ಗೊತ್ತಿಲ್ಲ, ಬಹುಶಃ ಅವರಿಗೆ ಪಂಚಮದಲ್ಲಿ ಶನಿ, ಅಷ್ಟಮದಲ್ಲಿ ರಾಹು, ಸಪ್ತಮದಲ್ಲಿ ಕೇತು ಇದೆಯೇನು. ಆ ಕಾರಣಕ್ಕಾಗಿ ಇವೆಲ್ಲ ಇವತ್ತು ನಡೀತಾ ಇದೆ. ಅಂದ್ಕೊಂಡಾಗ ಯಾವ ಕೆಲಸವೂ ಆಗ್ತಾಯಿಲ್ಲ. ನಾನು ಬಂದು ಇಲ್ಲಿ ಮಾತಾಡಬೇಕಂತ ಮಾಡಿದ್ದೆ. ನಾನು ಬರುವಾಗ ತಡ ಆಯಿತು, ನನ್ನಿಂದ ತಡ ಆಗಿದೆ. ಆದರೆ ಇಡೀ ರಾಜ್ಯದ ಒಬ್ಬ MLA ಅಂತ ಹೇಳಿದ ತಕ್ಷಣ ನನ್ನ ಅಭಿಪ್ರಾಯ ಇಲ್ಲ, ಇಡೀ ಕ್ಷೇತ್ರದ ಅಭಿಪ್ರಾಯ, ಜಿಲ್ಲೆ ಅಧಿಕಾರಿಗಳು ನಾವೆಲ್ಲ ಅಭಿಪ್ರಾಯನ ಜನಮಾನಸಕ್ಕೆ ಮುಟ್ಟಿಸುವಂಥ ಕೆಲಸ ನಾವೆಲ್ಲ ಮಾಡ್ತಾಯಿದ್ದೀವಿ. ವಿಧಾನಸಭೆಯಲ್ಲಿ ನಿಂತ್ಕೊಂಡು ಭಾಳ ಸಮಗ್ರವಾಗಿ, ಸಮರ್ಥವಾಗಿ ಈ ವಿಚಾರವನ್ನು ಮಂಡನೆ ಮಾಡಿದ್ವಿ. ನಾವು ನೇರ ಮುಖ್ಯಮಂತ್ರಿಗಳ ಮುಖಕ್ಕೆ ಹೇಳಿದ್ವಿ, ಕರಾವಳಿಯನ್ನು ನೀವು ಮಾತು ಕೊಟ್ಟಿದ್ದೀರಿ. ಹೋದ ಸಲ KDP ಮೀಟಿಂಗ್ ಬಂದು ದೊಡ್ಡದಾಗಿ ಮಾತು ಕೊಟ್ಟಿದ್ದೀರಿ. ಖಂಡಿತವಾಗಿ ನೆರೆ ಹಾವಳಿ ಆಗಿದೆ, ಜನ ಮನೆ ಮಾರು ಕಳ್ಕೊಂಡಿದ್ದಾರೆ, ರಸ್ತೆ ಹಾಳಾಗಿದೆ. ಹೊಸ ರಸ್ತೆ ಬಿಡಿ, ರಸ್ತೆ ರಿಪೇರಿ ಕೂಡ ಕೊಡೋಷ್ಟು ದುಡ್ಡು ನಿಮ್ಮ ಹತ್ರ ಇಲ್ಲ ಅಂತೇಳಿ. ಹಾಗಾಗಿ ಅವರಲ್ಲಿ ಏನಂದರೆ ನಾವು ಎಷ್ಟು ಅದು ಅರಣ್ಯ ರೋಧನ ಆಗ್ತಾಯಿದೆ. ಅವರ ಮೌನವೇ ಅವರ ಉತ್ತರ ಆಗ್ತಾಯಿದೆ. ಭಾಳ ಬೇಸರದಿಂದ ನಾವೊಂದು ಪ್ರಥಮ ಬಾರಿಗೆ ನಾವು ಶಾಸಕರಾದಂಥವ್ರು ಒಂದಷ್ಟು ಹುಮ್ಮಸ್ಸಿಂದ ಜನಕ್ಕೆ ಏನಾದ್ರು ಮಾಡಬೇಕು ಅನ್ನೋಂಥ ತುಂಬ ಬೆಟ್ಟದಷ್ಟು ಆಶಯವನ್ನು ಇಟ್ಕೊಂಡು ಬಂದಂಥವ್ರು, ಸಾಗರದಷ್ಟು ನಿರೀಕ್ಷೆನ ಇಟ್ಕೊಂಡು ಈ ರಾಜಕಾರಣ ಬಂದಂಥವ್ರು ನಾವು. ಆದರೆ ನಮ್ಮ ಗ್ರಾಚಾರಕ್ಕೆ ಇವರು ಅದು ಯಾರಿಗೆ ಮುಟ್ತಾ ಇಲ್ಲ. ಈಗ ವಿಶೇಷವಾಗಿ ಒಂದಷ್ಟು ಜನ ಕಾಂಗ್ರೆಸ್ನ ಶಾಸಕರು ನಮ್ಮ ಸ್ನೇಹಿತರು ಅವರೇ ಬೊಬ್ಬೆ ಹೊಡಿತಿದ್ದಾರೆ ರಾತ್ರಿ ಆಗಲು. ಇಲ್ಲ, ನಮ್ಮ ಯಾವುದೂ ಕೆಲಸ ಆಗ್ತಿಲ್ಲ ಅಂತೇಳಿ ಅವ್ರ ನೋವನ್ನು ನಮ್ಮ ಮುಂದೆ ಹೇಳ್ಕೊಳ್ತಿದ್ದಾರೆ. ಇದನ್ನು ಸರ್ಕಾರ ಮುಂದೆ ಹೇಳ್ಕೊಳ್ಳಿಕ್ಕೆ ಆಗೋದಿಲ್ಲ. ಮತ್ತು ಬಹುಶಃ ನನಗೆ ಒಂದು ಅನುಮಾನ ಬರ್ತಾ ಇದೆ, ಕರಾವಳಿ ಬಗ್ಗೆ ಈ ಸರ್ಕಾರ ಮಲತಾಯಿ ಧೋರಣೆ ತಾಳ್ತದಿಂದ ಅನುಮಾನ ಬರ್ತಾ ಇದೆ. ನಾವೊಬ್ಬ ರಾಜ, ಅದು ಪ್ರತ್ಯಕ್ಷ ದೇವತಾ ಅಂತೇಳಿ. ಸಿದ್ದರಾಮಯ್ಯರ ಬಗ್ಗೆ ನಾವು ಇಷ್ಟು ಕೆಳಮಟ್ಟದ ರಾಜಕಾರಣ ನಿರೀಕ್ಷೆ ಮಾಡಿರಲಿಲ್ಲ. ಒಬ್ಬ ಅನುಭವಸ್ಥರು, ಒಂದು 50 ವರ್ಷಗಳ ಕಾಲ ರಾಜಕೀಯ ಅನುಭವ ಇರುವಂಥ ಸಿದ್ದರಾಮಯ್ಯನವರು, ಅವ್ರದ್ದು ಇದು ಯಾವುದೋ ನಾವು ನಿರೀಕ್ಷೆ ಮಾಡಿರಲಿಲ್ಲ. ನಾವು ಒಬ್ಬ ಹಿರಿಯಣ್ಣನಾಗಿ ಅವ್ರನ್ನ ನಾವು ಭಾವನೆಯಿಂದ ಗೌರವಿಸ್ತಿದ್ವಿ. ಬಟ್ ಈಗ ನೋಡಿದರೆ ನಮಗೂ ಭ್ರಮ ನಿರಸನ ಆಗ್ತಾಯಿದೆ. ಆ ನಿಟ್ಟಿನಲ್ಲಿ ಖಂಡಿತ ಇವತ್ತೇನು ಸುನೀಲ್ ಕುಮಾರ್ ಅವರು ಹೇಳಿದ್ದಾರೆ 100ಕ್ಕೆ 100 ಸತ್ಯ ಇದೆ. ಒಂದು ಕಡೆ ಸರ್ಕಾರ ದಿವಾಳಿ ಆಗಿದೆ, ಯಾವುದು ಅಭಿವೃದ್ಧಿ ಕೆಲಸ ಆಗ್ತಾಯಿಲ್ಲ. ಆಮೇಲೆ ಪಕ್ಷಪಾತ ಧೋರಣೆ ಆಗ್ತಾಯಿದೆ, ಭ್ರಷ್ಟಾಚಾರ ಅಂತೂ ತುಂಬಿ ತುಳುಕ್ತಾ ಇದೆ.
ಇದರ ನಡುವೆ ಬೇಸಿಕ್ ನೀಡ್ಸ್ ಅಂತ ಏನಿದೆ ಅದಕ್ಕೆ ಕೂಡ ದುಡ್ಡು ಕೊಡೋಕೆ ಅವ್ರ ಕೈಲಿ ಆಗ್ತಾ ಇಲ್ಲ ಅಂತೇಳಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ಬೆಲೆ ಏರಿಕೆ ಅನ್ನುವಂಥದ್ದು ಮುಖ್ಯವಾದಂಥ ವಿಚಾರ ಇಲ್ಲಿ ಬರುವಂಥದ್ದು. ಆದರೆ ರಾಜ್ಯ ಸರ್ಕಾರವನ್ನು ಪ್ರಶ್ನೆ ಮಾಡಿದರೆ ಕೇಂದ್ರ ಸರ್ಕಾರದ ಮೇಲೆ ಅವರು ಹಾಕ್ತಾ ಇದ್ದಾರೆ, ಕೇಂದ್ರ ಸರ್ಕಾರವನ್ನು ಪ್ರಶ್ನೆ ಮಾಡಿದರೆ ರಾಜ್ಯ ಸರ್ಕಾರಕ್ಕೆ ಪ್ರಶ್ನೆ ಆಗ್ತಾ ಇದ್ದಾರೆ. ನಿಮ್ಮನ್ನು ಗೆಲ್ಲಿಸಿದಂಥ ಜನರು ಯಾರನ್ನು ಪ್ರಶ್ನೆ ಮಾಡಬೇಕು? ಇದಕ್ಕೆ ನಿಮ್ಮ ಉತ್ತರ ಏನು? ನೋಡಿ, ನಮ್ಮನ್ನು ಗೆಲ್ಲಿಸೋ ಜನ ನಮ್ಮನ್ನೇ ಕೇಳಬೇಕು. ಬಟ್ ವಿ ಆರ್ ಆನ್ಸರೇಬಲ್ ಟು ದಿ ಸೊಸೈಟಿ, ವಿ ಆರ್ ಆನ್ಸರೇಬಲ್ ಟು ದಿ ಪಬ್ಲಿಕ್. ನಮ್ಮನ್ನೇ ಇದು ಮಾಡಬೇಕು. ಆದರೆ ನಾವು ಸತ್ಯ ವಿಚಾರವನ್ನು ಈಗ ನಾವು ರೋಡಿಗೆ ಬೀದಿಗೆ ಯಾಕೆ ಹೇಳಿದ್ವಿ ಅಂತೇಳಿ ಸತ್ಯ ವಿಚಾರವನ್ನು ಜನಕ್ಕೆ ತಿಳಿಸ್ಬೇಕು, ಜನ ಮನಸ್ಸಿಗೆ ತಿಳಿಸ್ಬೇಕು. ಆ ಕೆಲಸವನ್ನು ನಾವು ಸದ್ಯದಲ್ಲೇ ಕಾಪಲ್ಲಿ ಮಾಡ್ತೀವಿ, ಕುಂದಾಪುರದಲ್ಲಿ ಮಾಡ್ತೀವಿ, ಉಡುಪಿಯಲ್ಲಿ ಮಾಡ್ತೀವಿ. ಹೀಗೆ ಎಲ್ಲ ಕಡೆ ಇಡೀ 2 ಜಿಲ್ಲೆಗಳಲ್ಲಿ ಮಾಡುವಂಥ ಒಂದು ಸಂಕಲ್ಪವನ್ನು ನಾವೆಲ್ಲ ಮಾಡಿದ್ದೀವಿ. ಆ ನಿಟ್ಟಿನಲ್ಲಿ ಬೆಲೆ ಏರಿಕೆ ಒಂದು ಕಡೆ ತಡ್ತಾ ಇದೆ, ಆಮೇಲೆ ಜನರಿಗೆ ಕೈಗೆ ಉದ್ಯೋಗ ಸಿಗ್ತಾ ಇಲ್ಲ, ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ ಸಿಗ್ತಾ ಇಲ್ಲ. ಇವರು ಏನು ಮಾಡ್ತಾರೆ, ರಾಜ್ಯ ಸರ್ಕಾರದವರು ಕೇಂದ್ರದ ಕಡೆಗೆ ಅವರು ಬೆರಳು ತೋರಿಸ್ತಾರೆ. ಮೊನ್ನೆ ಒಂದು 53 ಲಕ್ಷ ಕೋಟಿ ಬಜೆಟನ್ನು ಕೊಟ್ಟಿದ್ದಾರೆ. ಆ ಬಜೆಟ್ ದಟ್ ಇಸ್ ಎ ರಿಫ್ಲೆಕ್ಷನ್ ಆಫ್ ದಿ ಸೆಂಟ್ರಲ್ ಗೌರ್ಮೆಂಟ್, ದಟ್ ಇಸ್ ರಿಫ್ಲೆಕ್ಷನ್ ಆಫ್ ಸೆಂಟ್ರಲ್ ಗೌರ್ಮೆಂಟ್ ಪ್ರೋಗ್ರಾಮ್ಸ್. ಅದನ್ನು ನೋಡಬೇಕು ಇವರು. ಇವತ್ತು ನಿಮಗೆ ಗೊತ್ತಿರ್ಬೋದು, ಪ್ರತಿ ಹುಟ್ಟುವ ಮಗುವಿನ ತಲೆ ಮೇಲೆ ರಾಜ್ಯ ಸರ್ಕಾರ 35,000 ರೂಪಾಯಿಯನ್ನು ಸಾಲವನ್ನು ಹೊರಿಸ್ತಾ ಇದೆ ಇವತ್ತು. ಸೊ ನಾನು ಆಗಲೇ ಹೇಳಿದೆ, ಮತ್ತೆ ಹೇಳುವಂಥ ಸರ್ಕಾರ ದಿವಾಳಿ ಆಗ್ತಾ ಇದೆ, ಇವರ ಹತ್ರ ಸೋರ್ಸ್ ಇಲ್ಲ. ಆಮೇಲೆ ಪ್ರತಿಯೊಂದು ಪರ್ಸೆಂಟೇಜಲ್ಲಿ ನಡೀತಿದೆ. ಏನು ಅವರು ಸುನೀಲ್ ಕುಮಾರ್ ಹೇಳಿದ 60% ಖಂಡಿತ ಇವತ್ತು ನಡೀತಿದೆ. ನಾನು ಕೆಲವು ಕಾಂಟ್ರಾಕ್ಟರ್ ಬರ್ತಾರೆ, ಇದನ್ನು ಅವ್ರು ಹೇಳ್ತಾರೆ ನಾವು ಯಾವ ರೀತಿ ಕೆಲಸ ಮಾಡೋದು ಅಂತೇಳಿ. ಹಳೆ ಬಿಲ್ಲು ಯಾವುದು ಚುಕ್ತ ಆಗ್ತಾ ಇಲ್ಲ, ಹಳೆ ಪೆಂಡಿಂಗ್ ಬಿಲ್ ಇದೆ ಅದು ಕೊಡ್ತಾ ಇಲ್ಲ. ಇವತ್ತು ಕಾಂಟ್ರಾಕ್ಟರ್ ಹೇಳ್ತಾರೆ ನಾವು ಖಂಡಿತ ಆತ್ಮಹತ್ಯೆಗೆ ಶರಣಾಗಬೇಕು ಅಂತೇಳಿ. ಒಂದು ಕಾಲಘಟ್ಟ ಇತ್ತು, ಇವತ್ತು ಈ ಜೀವಕ್ಕೆ ಬೆಲೆ ಇಲ್ಲ. ಇವತ್ತು ರೈತರು ಆತ್ಮಹತ್ಯೆ ಮಾಡಿಕೊಳ್ಳಿ ಅಥವಾ ವ್ಯಾಪಾರಸ್ಥರು ಆತ್ಮಹತ್ಯೆ ಮಾಡಿಕೊಳ್ಳಿ, ಕಾಂಟ್ರಾಕ್ಟ್ ವ್ಯಾಪಾರ ಮಾಡಿಕೊಳ್ಳಿ, ಸ್ಪಂದನೆ ಇಲ್ಲದಂಥ ಒಂದು ದಪ್ಪ ಚರ್ಮದ ಎಮ್ಮೆ ಚರ್ಮದ ಸರ್ಕಾರ ಅಂತ ಹೇಳಿಕ್ಕೆ ನಾನು ಇಷ್ಟಪಡ್ತೇನೆ. ಹಾಗೆ ಸರ್, ಮುಖ್ಯವಾಗಿ ನಮ್ಮ ಕರಾವಳಿ ಏನಿದೆ ಅದು ನಾವು ನಂಬುವಂತಹ ಕಲೆಯ ಮೇಲೆ ಇರುವಂತಹ ಪ್ರೀತಿ, ಅದನ್ನು ಯಾವುದರಿಂದನೂ ಮೀರಿಸಲಿಕ್ಕೆ ಸಾಧ್ಯ ಇಲ್ಲ. ಮುಖ್ಯವಾಗಿ ನಮ್ಮ ಕರಾವಳಿಯ ಗಂಡು ಕಲೆ ಯಕ್ಷಗಾನ ನಡೆಸಲಿಕ್ಕೂ ಕೂಡ ನಾವು ಇನ್ನೊಬ್ಬರ ಅನುಮತಿ ತಗೊಳ್ಳುವಂತಹ ಪರಿಸ್ಥಿತಿಗೆ ಬಂದು ನಿಂತಿದ್ದೇವೆ ಅಂತ ಹೇಳಿದ್ರೆ, ಇದು ಅರ್ಧ ಸರ್ಕಾರದ ಅವಧಿ ಮಾತ್ರ ಮುಗ್ದಿರುವಂಥದ್ದು. ಇನ್ನು ಅರ್ಧ ಆಗುವಾಗ ಯಾವುದೆಲ್ಲ ನಾವು ಕಳ್ಕೊಳ್ಬೇಕಾದ ಪರಿಸ್ಥಿತಿ ಬರಬಹುದು. ಭಾಳ ನೋವಿನ ಸಂಗತಿ, ಭಾಳ ದುರಂತ ಅಂತ ಭಾವಿಸ್ತೇನೆ. ಯಕ್ಷಗಾನ ನಮ್ಮ ನಾಡಿನ ಗಂಡು ಕಲೆ, ಅದರಿಂದ ಒಂದಿಷ್ಟು ಭಕ್ತಿ ಇರ್ತದೆ, ಒಂದು ಭಾವನೆ ಇರ್ತದೆ. ಹಾಗಾಗಿ ಅದಕ್ಕೆ ತೊಂದರೆ ಕೊಡುವಂಥದ್ದು, ನೀವು ಲಕ್ಷಾಂತರ ಜನ ಅದನ್ನು ನೋಡ್ತಾರೆ. ಹಾಗಾಗಿ ಅದು ತುಂಬ ಪಾಪದ ಕೆಲಸ. ನಮ್ಮೊಂದು ಜವಾಬ್ದಾರಿ ಇರ್ತದೆ, ಒಂದು ಕಲ್ಚರಲ್ ರೆಸ್ಪಾನ್ಸಿಬಿಲಿಟಿ ಅಂತೇಳಿ ನಮಗೆ ಒಂದು ಸಾಂಸ್ಕೃತಿಕ ಜವಾಬ್ದಾರಿಯಿಂದ ಇರ್ತದೆ. ಹಾಗಾಗಿ ತನ್ಮೂಲಕ ಯಕ್ಷಗಾನ ಕೇವಲ ಮನೋರಂಜನೆ ಮಾತ್ರ ಅಲ್ಲ, ಆ ರಂಜನೆಯ ಮೂಲಕ ಧರ್ಮವನ್ನು, ಆಧ್ಯಾತ್ಮವನ್ನು ಬೆಳಗುವಂಥ ಕೆಲಸ ಯಕ್ಷಗಾನದ ಮೂಲಕ ಆಗ್ತಾ ಇದೆ. ಹಾಗಾಗಿ ಖಂಡಿತ ನಾನೊಬ್ಬ ಶಾಸಕನಾಗಿ ನನ್ನ ಒತ್ತಾಯ ಇದೆ, ಖಂಡಿತವಾಗಿಯೂ ಆ ಕ್ಷೇತ್ರಕ್ಕೆ ಯಾವುದೇ ರೀತಿ ಅಡ್ಡಿ ಆಗಬಾರ್ದು, ಯಕ್ಷಗಾನ ಕ್ಷೇತ್ರಕ್ಕೆ. ಈ ಕಾರಣ ನಮ್ಮ ಭಕ್ತಿಯ ಆ ಒಂದು ಸ್ಫುರಣ, ಒಂದು ಭಕ್ತಿಯ ಭಾವ ಅದು ಅಲ್ಲಿ ವ್ಯಕ್ತವಾಗ್ತದೆ. ತುಂಬ ಜನ ಕಷ್ಟಪಟ್ಟು ಅದು ಹರಕೆ, ಇವಾಗ ನಿಮ್ಗೆ ಗೊತ್ತಿರಲಿ, ಒಂದು ಹರಕೆ ಇವತ್ತು ಹೇಳಿದರೆ ಅದನ್ನು ತೀರಿಸೋದಕ್ಕೆ 15-20 ವರ್ಷ, ಅಂದರೆ ಅಷ್ಟರ ಮಟ್ಟಿಗೆ ಯಕ್ಷಗಾನದ ಮೇಲೆ ಇವತ್ತು ಜನ ಅವಲಂಬಿತರಾಗಿದ್ದಾರೆ. ನಮ್ಮ ಭಕ್ತಿ, ನಮ್ಮ ಭಾವ ಅಲ್ಲಿ ವ್ಯಕ್ತವಾಗುವಂಥದ್ದು. ಅದಕ್ಕೆ ನಾನು ಖಂಡನೆ ಮಾಡ್ತೀನಿ. ಯಾವುದೇ ಆಗಲಿ, ಪೊಲೀಸರು ಇರಲಿ ಅಥವಾ ಬೇರೆ ಯಾವುದೇ ರಾಜಕಾರಣ ಇರಲಿ, ಅದಕ್ಕೆ ತೊಂದರೆ ಮಾಡೋದನ್ನು ನಾನು ಖಂಡಿತವಾಗಿ ಉಗ್ರ ಭಾಷೆಯಲ್ಲಿ ಖಂಡನೆ ಮಾಡ್ತೀನಿ. ಇವತ್ತಿನ ಈ ಒಂದು ಪ್ರತಿಭಟನೆಯಲ್ಲಿ ನಮ್ಮ ಬಿಜೆಪಿಯಲ್ಲಿ ಸಕ್ರಿಯವಾಗಿದ್ದು ನಮ್ಮ ಜಿಲ್ಲೆಯಲ್ಲಿ ಬಿಜೆಪಿಯನ್ನು ಕಟ್ಟಿ ಬೆಳೆಸಿದಂತಹ ಹಿರಿಯರು ನಮ್ಮ ಜೊತೆ ಇದ್ದಾರೆ. ಸರ್, ನಿಮ್ಮಲ್ಲಿ ನಾನು ಮಾತಾಡೋದು ಅಂತಾದರೆ, ಈಗ ಆಗ್ತಿರುವಂಥ ಬೆಳವಣಿಗೆಗಳನ್ನ ನೋಡ್ತಾ ಇದ್ರಿ, ಇನ್ನೆಷ್ಟು ಸರ್ಕಾರದ ಎಲ್ಲ ರೀತಿಯ ಯೋಜನೆಗಳನ್ನು ನೀವು ನೋಡಿರ್ತೀರಾ. ಆದರೆ ಈಗ ಬಂದಿರುವಂಥ ಯೋಜನೆಗಳು, ಬೆಲೆ ಏರಿಕೆ ಇರ್ಬೋದು, ಸಾಮಾನ್ಯರಿಗೆ ಆಗ್ತಾ ಇರುವಂಥ ಅನ್ಯಾಯ ಇರ್ಬೋದು, ಅದರ ಬಗ್ಗೆ ಬಿಜೆಪಿ ಮಾತಾಡ್ತಾ ಇದೆ. ನಿಮ್ಮ ಮಾತುಗಳೇನು? ಈಗಿನ ಸರ್ಕಾರ ಬೇಲಿಲ್ಲದ ಹೊಲದಂತೆ, ರಾಜಕೀಯ ಅಂತ ಹೇಳಿದ ತಕ್ಷಣ ಒಂದು ಯೋಗ್ಯ ರೀತಿಯಲ್ಲಿ ರಾಜ್ಯಭಾರ ನಡೆಸುವಂಥದ್ದು ಅನುಭವಿ ರಾಜಕಾರಣಿಗಳು ಇದ್ದಾರೆ. ಆದರೆ ನಮ್ಮಲ್ಲಿ ಒಂದು ನಾನು ಹೇಳೋದಿಲ್ಲ. ಅಂತೂ ಈ ಸಮಯದಲ್ಲಿ ಎಂಥದ್ದಾಗಿದೆ ಹೇಳಿದರೆ, ಬೇಲಿ ಇಲ್ಲದ ಹೊಲ ಅಂತ ಹೇಳಿದರೆ ಯಾರು ಯಾವ ರೀತಿ ಬೇಕಿದ್ದರೆ ನಡೆದುಕೊಡುವಂಥ ಪೂರ್ತಿ ಸ್ವಾತಂತ್ರ್ಯ ಇರುವಂಥದ್ದು ಈ ಸರ್ಕಾರ. ಕಳ್ಳರು, ಕಾಕರು, ದೌರ್ಜನ್ಯ, ಅನಾಚಾರ, ಅತ್ಯಾಚಾರ, ಸುಳ್ಳು, ಮೋಸ, ವಂಚನೆಯಿಂದ ಕೂಡಿದಂಥ ಒಂದು ಆಡಳಿತ ನಡೆಸುವ ಈ ರೀತಿಯ ಒಂದು ತತ್ವ ಸಿದ್ಧಾಂತದ ಮೇಲೆ ನಡೆಸುವಂಥ ಈ ಸರ್ಕಾರವನ್ನು ನಾವು ಅದನ್ನು ವಿರೋಧಿಸುವುದು ವಿರೋಧ ಪಕ್ಷಗಳಾಗಿ ನಮ್ಮ ಕೆಲಸ. ಎಲ್ಲಿ ಅನ್ಯಾಯ ಆಗ್ತದೆ ಅದ್ರ ಬಗ್ಗೆ ನಾವು ಜನತೆಗೋಸ್ಕರ, ಜನರಿಗೆ ನ್ಯಾಯ ಕೊಡೋದಕ್ಕೋಸ್ಕರ ಹೋರಾಟ ಮಾಡೋದೇ ನಮ್ಮ ಧರ್ಮ. ಇದು ನಾವು ಮುಂಚಿನಿಂದ ನಡೆದು ಬಂದಂಥದ್ದು ಒಂದು ಪದ್ಧತಿ. ಹಾಗಾಗಿ
ನಾನು ಸರ್ಕಾರದ ಬಗ್ಗೆ ಹೇಳೋದ್ರೆ ಜನರಿಗೆ ಅನ್ಯಾಯವಾಗುವಾಗ ಕಾಲಕ್ಕೆ ನಾವು ಅದನ್ನು ಎದುರಿಸಿ ಜನರಿಗೆ ನ್ಯಾಯ ಕೊಡುವಂಥ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ. ಇದು ನಮ್ಮ ಇಡೀ ರಾಜ್ಯದಲ್ಲಿ ಪಕ್ಷದಲ್ಲಿ ಹೇಗೂ ಇರಲಿ ಅವರವರ ಒಂದು ಕರ್ತವ್ಯ ಉಂಟು, ಕಾರ್ಯಕರ್ತರ ಕರ್ತವ್ಯ ಉಂಟು. ಅನ್ಯಾಯ ವಿರುದ್ಧ ಹೋರಾಟ ಮಾಡೋದು ಹೇಳಿ ಮೋಸದ ಬಗ್ಗೆ ವಿರೋಧ ಮಾಡುವಂಥದ್ದು ಅಧಿಕಾರ ನಮಗೆಲ್ಲರಿಗೂ ಇರುವಂಥದ್ದು. ಅದನ್ನು ನಾವು ಪೂರ್ಣವಾಗಿ ಪರಿಪಾಲನೆ ಮಾಡಿ ನಮ್ಮ ಜನತೆಗೆ ನ್ಯಾಯ ಸಿಗುವ ಹಾಗೆ ನಾವು ಮಾಡ್ತೇವೆ. ವಿಶೇಷವಾಗಿ ನಮ್ಮ ಜೊತೆ ನಮ್ಮ ತಾಲೂಕಿನ ಅಧ್ಯಕ್ಷರು ಇದ್ದಾರೆ, ಅವರ ಹತ್ರ ಮಾತಾಡೋಣ. ಪ್ರತಿಭಟನೆಯಲ್ಲಿ ಸುಮಾರು ಆಕ್ರೋಶವನ್ನು ಅವರು ಹೊರಗೆ ಹಾಕಿದ್ರು. ಈಗ ನೇರವಾಗಿ ನಿಮ್ಮಲ್ಲಿ ಪ್ರಶ್ನೆ ಕೇಳುವಂಥದ್ದು, ಕಾರ್ಕಳದ ಈ ಭಾಗದಲ್ಲಿ ನಡೆಯುವಂತಹ ಈ ಪ್ರತಿಭಟನೆ ನಮ್ಮ ಒಂದು ಬೇಡಿಕೆಗಳನ್ನು ಈಡೇರಿಸ್ತದೆ ಅಂತ ನಿಮಗೆ ಅನಿಸ್ತಾ ಇದೆಯಾ, ಅಥವಾ ಭ್ರಷ್ಟ ಕಾಂಗ್ರೆಸ್ಸಿಗೆ ಇದು ನಾಟುತ್ತಾ ಅಂತ? ಸರ್ಕಾರದ ಜನವಿರೋಧಿ ನೀತಿಯನ್ನು ನಾವು ನೋಡಿ ಬಾಯಿ ಮುಚ್ಕೊಂಡು ಕೂತ್ಕೊಂಡ್ರೆ ಸರಿಯಾಗಿರಲ್ಲ. ಒಬ್ಬ ವಿರೋಧ ಆಡಳಿತ ಪಕ್ಷವಾಗಿ ನಾವು ಇದನ್ನು ವಿರೋಧ ಪಕ್ಷವಾಗಿ ವಿರೋಧಿಸುವಂಥದ್ದು ಜನರ ಧ್ವನಿಯಾಗಿ, ಕಾರ್ಕಳದ ಜನರ ಧ್ವನಿಯಾಗಿ ನಾವು ಕೆಲಸ ಮಾಡ್ತಿರುವಂಥ ಇವತ್ತು ಕಾರ್ಕಳದಲ್ಲಿ ಪ್ರಾರಂಭವನ್ನು ಮಾಡಿದ್ದೇನೆ. ಮಾನ್ಯ ಶಾಸಕರ ಒಂದು ಕಲ್ಪನೆಯ ಮೇರೆಗೆ ಇದು ರಾಜ್ಯದಾದ್ಯಂತ ಪ್ರತಿಭಟನೆ ಆಗಬೇಕು, ಇದು ಸರ್ಕಾರದ ಹಂತದವರೆಗೆ ಮುಟ್ಟಬೇಕು. ಮುಟ್ಟಿ ನಮ್ಮ ತಳಮಟ್ಟದ ಜನರ, ಗ್ರಾಮೀಣ ಮಟ್ಟದ ಜನರ ಏನು ಸಮಸ್ಯೆ ಇದೆಯಾ ಇದೆಲ್ಲವನ್ನು ಬಗೆಹರಿಸುವಂಥ ಕೆಲಸ ಕೂಡ ಆಗಬೇಕು. ಇದಕ್ಕೆ ಒಂದು ಪ್ರತಿಪಕ್ಷವಾಗಿ ಇದಕ್ಕೆ ಒಳ್ಳೆಯ ಕೆಲಸವನ್ನು ಮಾಡಲಿಕ್ಕೆ ಹೊರಟಿದೆ. ಇದು ಯಶಸ್ವಿಯಾಗಲಿ ಅಂತೇಳಿ ಕೂಡ ನಾನು ಹಾರೈಸ್ತೇನೆ. ಕರಾವಳಿಯಲ್ಲಿ ನಡೀತಾ ಇರುವಂತಹ ದೊಡ್ಡ ಕೂಗು, ಕೇಳಿ ಬರ್ತಾ ಇರುವಂತಹ ದೊಡ್ಡ ಕೂಗಿಗೆ ದನಿಯಾದಂತಹ ನಮ್ಮ ಶಾಸಕರು ಇಲ್ಲಿದ್ದಾರೆ. ಶಾಸಕರನ್ನು ಮಾತಾಡ್ಸೋಣ. ಶಾಸಕರೇ, ಅದ್ಧೂರಿಯಾಗಿ ಗೆಲ್ಲಿಸಿದ್ರು ನಮ್ಮ ಕಾರ್ಕಳದ ಜನತೆ ನಿಮ್ಮನ್ನ. ಆದರೆ ನಿಮ್ಮ ಅಭಿವೃದ್ಧಿ ಕಾರ್ಯಗಳಿಗಿಂತ ಜಾಸ್ತಿ ಪ್ರತಿಭಟನೆಯೇ ಕೇಳಿ ಬರ್ತಾ ಇರೋದ್ರಿಂದ ನಿಮ್ಮ ಮನಸ್ಸಲ್ಲಿ ನಡೀತಾ ಇರುವಂತಹ ವೇದನೆಯನ್ನ ನಾವು ಕಿವಿಗೊಡ್ಬೇಕು ಅಂತಿದ್ದೇವೆ. ಕಾರ್ಕಳದಲ್ಲಿ ಅಭಿವೃದ್ಧಿ ನಡೀತಾ ಇಲ್ಲ ಅನ್ನೋದಕ್ಕೆ ಕಾರಣಗಳು ಏನು? ಈ ಸರ್ಕಾರ ಬಂದ ನಂತರ ಅಭಿವೃದ್ಧಿಯನ್ನು ಈ ಸರ್ಕಾರ ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಿದೆ. ಕಾಂಗ್ರೆಸ್ಸಿಗೂ ಮತ್ತು ಅಭಿವೃದ್ಧಿಗೂ ಆಗಲ್ಲ. ಕಾಂಗ್ರೆಸ್ ಅಂತಂದರೆ ಅದು ವಿನಾಶ, ಕಾಂಗ್ರೆಸ್ ಅಂತಂದರೆ ವಿಕಾಸ ಅಲ್ಲ. ವಿಕಾಸದ ಪರವಾಗಿ ಕಾಂಗ್ರೆಸ್ ಯಾವತ್ತೂ ಕೂಡ ಆಲೋಚನೆ ಮಾಡಲಿಲ್ಲ. ಕಾಂಗ್ರೆಸ್ ಎಲ್ಲ ಸಂದರ್ಭದಲ್ಲೂ ಕೂಡ ವಿನಾಶವನ್ನೇ ಬಯಸಿದ್ದು. ಹಾಗಾಗಿ ಈ ಸರ್ಕಾರ ಬಂದು 2 ವರ್ಷಗಳು ಪೂರೈಸ್ತಾ ಇರುವಂಥ ಸಂದರ್ಭದಲ್ಲಿ ಅಭಿವೃದ್ಧಿ ಚಟುವಟಿಕೆಯನ್ನು ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಿರುವಂಥದ್ದು ಮತ್ತು ಎಲ್ಲೋ ಕಷ್ಟಪಟ್ಟ ಅಭಿವೃದ್ಧಿಗೆ ಹಣ ತಂದರೆ ಅದಕ್ಕೆ ಅಡ್ಡಗಾಲನ್ನು ಹಾಕುವಂಥ ಕಾರ್ಯವನ್ನು ಇಲ್ಲಿರುವಂಥ ಕಾಂಗ್ರೆಸ್ಸಿಗರು ಮಾಡ್ತಾ ಬಂದಿದ್ದಾರೆ. ಜನಪರವಾದಂಥ ವಿಷಯಗಳನ್ನು ಇಟ್ಟುಕೊಂಡು ಇವತ್ತಿನ ಈ ಪ್ರತಿಭಟನೆ ನಡೀತಾ ಇದೆ. ಈಗ ವಿಶೇಷವಾಗಿ ನೀವು ಪ್ರತಿ ಬಾರಿ ಹಿಂದುತ್ವಕ್ಕೆ ನೀವು ಬೆಲೆ ಕೊಡುವವರು, ಅದರ ಹಿಂದೆ ನೀವು ಹೋರಾಟ ಮಾಡುವವರು. ಹಿಂದೂ ವಿರೋಧಿ ಸರ್ಕಾರ ಅಂತ ಎಲ್ಲರೂ ಕೇಳಿ ಬರ್ತಾ ಇರುವಂಥದ್ದು, ನಿಮ್ಮ ಕೂಗು ಕೂಡ ಅದೇ ಆಗಿದೆ. ಒಂದು ಹಬ್ಬ ಮಾಡಬೇಕಾದ್ರೂ ಯೋಚನೆ ಮಾಡಬೇಕು, ನಮ್ಮ ಆಚರಣೆ ಮಾಡಬೇಕಾದ್ರೂ ಯೋಚನೆ ಮಾಡಬೇಕು, ಅಥವಾ ನಮ್ಮ ಕಲೆಗೂ ಬೆಲೆ ಇಲ್ಲ. ಇದೆಲ್ಲವೂ ಕೂಡ ನಮಗೆ ಹಿಂದೂಗಳು ಈ ಸರ್ಕಾರದ ಕೆಳಗಡೆ ಬದುಕಲಿಕ್ಕೆ ಆಗುವುದಿಲ್ಲ ಅನ್ನುವಂಥ ಪರಿಸ್ಥಿತಿ ಬಂದಿದೆ ಅನ್ನುವಂಥದ್ದು ನಿಮ್ಮ ಕಾರ್ಯಕರ್ತರ ಕೂಗು ಕೂಡ. ನಿಮ್ಮ ಅಭಿಪ್ರಾಯ ಏನು? ಅಲ್ಲ, ಈ ಸರ್ಕಾರ ಸಂಪೂರ್ಣವಾಗಿ ಹಿಂದೂಗಳನ್ನು ಕೆಳದರ್ಜೆಯ ನಾಗರಿಕರಂತೆ ಹಿಂದೂಗಳನ್ನು ನಡೆಸ್ಕೊಳ್ತಾ ಇದೆ. ಗಣಪತಿಯ ಮೆರವಣಿಗೆಯ ಮೇಲೆ ಕಲ್ಲು ತೂರಾಟವನ್ನು ಮಾಡಿದಾಗಲೂ ಕೂಡ ಸರ್ಕಾರ ಮಾತಾಡೋದಿಲ್ಲ. ಗಣಪತಿಯನ್ನು ಅರೆಸ್ಟ್ ಮಾಡಿದಂಥ ಸರ್ಕಾರ ಇದು. ಮತ್ತು ಗೋವಿನ ಕೆಚ್ಚಲನ್ನು ಕೊಯ್ದಂಥವನನ್ನು ಈ ಸರ್ಕಾರ ಮಾನಸಿಕ ಅಸ್ವಸ್ಥ ಅಂತ ಹೇಳಿ ಕೈ ತೊಳ್ಕೊಂಡ್ಬಿಡುತ್ತೆ. ಪಾಕಿಸ್ತಾನ್ ಜಿಂದಾಬಾದ್ ಅಂತೇಳಿ ಘೋಷಣೆ ಕೂಗಿದಾಗಲೂ ಕೂಡ ಈ ಸರ್ಕಾರ ಮೌನ ವಹಿಸುತ್ತೆ ಅಂತಂದರೆ ಈ ಸರ್ಕಾರದ ಧೋರಣೆ ಇವತ್ತು ಭಾಳ ಸ್ಪಷ್ಟ ಇದೆ. ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಮಾಡಿದಂಥವ್ರು ಬ್ರದರ್ಸ್ ಆಗ್ತಾರೆ, ಕೆಚ್ಚಲು ಕೊಯ್ದಂಥವ್ರು ಮಾನಸಿಕ ಅಸ್ವಸ್ಥರಾಗಿ ಸರ್ಕಾರಕ್ಕೆ ಕಾಣುತ್ತೆ. ಮತ್ತು ಹಿಂದೂ ಕಾರ್ಯಕರ್ತರ ಮೇಲೆ ಏಕಾಏಕಿ ಇವತ್ತು ಕೇಸುಗಳನ್ನು ಈ ಸರ್ಕಾರ ಆಗ್ತಾ ಇರೋದ್ರ ವಿರುದ್ಧ ಇವತ್ತು ಧ್ವನಿ ಎತ್ತಬೇಕಾಗಿರುವಂಥದ್ದು ನಮ್ಮ ಪಾರ್ಟಿಯ ನಮ್ಮ ಕರ್ತವ್ಯದ ನಾವು ಎತ್ತಿದ್ದೇವೆ. ನಾನು ಸರ್ಕಾರವನ್ನು ಆಗ್ರಹಿಸ್ತಾ ಇರುವಂಥದ್ದು, ನಿಮ್ಮ ರಾಜಕೀಯ ಮೇಲಾಟದ ಕಾರಣಕ್ಕೆ ಬಡವರನ್ನು ಇವತ್ತು ನೀವು ಮೂಲೆ ತಳ್ಳಿದಿರಿ. ಬಡವರ BPL ಕಾರ್ಡ್ಗಳನ್ನು ರದ್ದು ಮಾಡ್ತಾ ಇದ್ದೀರಿ. ಕರಾವಳಿ ಜಿಲ್ಲೆಯಲ್ಲಿ 9/11 ಸಮಸ್ಯೆ ತೀವ್ರ ಆಗ್ತಾ ಇದೆ. ಕರಾವಳಿ ಜಿಲ್ಲೆಯಲ್ಲಿ ಯಕ್ಷಗಾನಕ್ಕೆ ಅಡ್ಡಿ ಮಾಡ್ತಾ ಇದ್ದೀರಿ. ಕರಾವಳಿ ಜಿಲ್ಲೆಗಳಲ್ಲಿ ಮರಳಿಗೆ ತೊಂದರೆ ಮಾಡ್ತಾ ಇದ್ದೀರಿ. ಇದು ಜನರ ಸಮಸ್ಯೆಗಳು. ಇದರ ವಿರುದ್ಧ ಒಂದು ವಿರೋಧ ಪಕ್ಷವಾಗಿ ಧ್ವನಿಯನ್ನು ಎತ್ತಬೇಕಾಗಿರುವಂಥ ನಮ್ಮ ಕರ್ತವ್ಯ ಇದೆ, ನಾವು ಮಾಡಿದ್ದೇವೆ. ಸರ್ಕಾರ ಎಚ್ಚೆತ್ತುಕೊಳ್ಬೇಕು, ಸರ್ಕಾರ ಇದನ್ನು ಅರ್ಥ ಮಾಡಿಕೊಳ್ಬೇಕು, ತಕ್ಷಣ ಇದೆಲ್ಲದಕ್ಕೂ ಕೂಡ ಪರಿಹಾರವನ್ನು ಕಂಡುಕೊಳ್ಬೇಕು ಅಂತೇಳಿ ನಾನು ಆಗ್ರಹಿಸ್ತೇನೆ. ಕಡೆಯ ಪ್ರಶ್ನೆ ಶಾಸಕರೇ, ಇಲ್ಲಿ ಈ ಒಂದು ಭಾಗದಲ್ಲಿ ನಡೆದಂತಹ ಪ್ರತಿಭಟನೆ ಆ ಸರ್ಕಾರಕ್ಕೆ ಪೆಟ್ಟು ಕೊಡುತ್ತದೆ ಅಂತ ನಿಮ್ಗೆ ಅನಿಸ್ತಾ ಇದೆಯಾ? ಅಲ್ಲ, ಇದು ಈ ಸರ್ಕಾರ ಕಿವಿ ಕೇಳದಲ್ಲೇ ಇರುವಂಥ ಸರ್ಕಾರ, ಈ ಸರ್ಕಾರ ಕಣ್ಣು ಕಾಣಿಸ್ದಲ್ಲಿರುವಂಥ ಸರ್ಕಾರ. ಇವತ್ತು ಪ್ರತಿಭಟನೆ ಆರಂಭ ಆಗಿದೆ. ಇದನ್ನು ರಾಜ್ಯಕ್ಕೆಲ್ಲ ವಿಸ್ತರಿಸ್ತೇವೆ. ನಾಡಿನ ಬಜೆಟ್ ಅಧಿವೇಶನದಲ್ಲಿ ನಾವೆಲ್ಲ 5 ಜನ ಜಿಲ್ಲೆಯ ಶಾಸಕರು ಒಟ್ಟಾಗಿ ನಮ್ಮ ಜಿಲ್ಲೆಗಾಗಿರುವಂಥ ಅನ್ಯಾಯವನ್ನು ಪ್ರಶ್ನೆ ಮಾಡಬೇಕು ಅಂತೇಳಿ ನಾವು ತೀರ್ಮಾನ ಮಾಡಿದ್ದೇವೆ. ಮಹಿಳೆಯರಿದ್ದಾರೆ, ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿದಂತ ಮಹಿಳೆಯರಿದ್ದಾರೆ, ಅವರ ಅಭಿಪ್ರಾಯ ಕೇಳೋಣ. ಬಿಜೆಪಿ ಸರ್ಕಾರ ಏನ್ ಮಾಡ್ತು, ಕಾಂಗ್ರೆಸ್ ಸರ್ಕಾರ ಏನ್ ಮಾಡ್ತಾ ಇದೆ? ಬಿಜೆಪಿ ಸರ್ಕಾರ ನಮಗೆಲ್ಲ ಮಾಡಿದೆ.
ನನ್ನ ಗಂಡನಿಗೆ ಹಣ ಬರ್ತಿದೆ, ನನ್ನ ಮಗಳಿಗೆ ಬರ್ತಿದೆ, ನಮ್ಮ ಮಗನಿಗೆ ಬರ್ತಿದೆ. ಮತ್ತು ರೇಷನ್ ಕಾರ್ಡ್ ಮಾಡಿಕೊಟ್ಟಿದ್ದಾರೆ, ನೀರು ಇದು ಮಾಡಿಕೊಟ್ಟಿದ್ದಾರೆ, ಕರೆಂಟ್ ಹಾಕ್ಸಿದ್ದಾರೆ, ಎಲ್ಲ ಮಾಡಿದ್ದಾರೆ. ಕಾಂಗ್ರೆಸ್ನವರು ಕೊಡಲಿಲ್ಲ. ಕಾಂಗ್ರೆಸ್ನವರು 2,000 ಕೊಡ್ತೀನಿ ಅಂತೇಳಿ 2-3 ಸರ್ತಿ ಕಳಿಸಿದ್ದಾರೆ, ಮತ್ತೆ ಇಲ್ಲ. 2,000 ಇಲ್ಲ, ಅಕ್ಕಿದ ರೊಕ್ಕನೂ ಇಲ್ಲ. 2,000 ಬಂದಿಲ್ಲ ನಿಮ್ಗೆ? ಬರಲಿಲ್ಲ, ಸ್ವಲ್ಪ ದಿವಸ ಬಂತು, ಇವಾಗ ಇಲ್ಲವೇ ಇಲ್ಲ, ಬರಲೇ ಇಲ್ಲ. ಇಲ್ಲ 2,000 ಸಹ ಇಲ್ಲ. ಈಗ ಬೆಲೆ ಏರಿಕೆ ಆಗಿದೆ ಅಂತ ಹೇಳಿದ್ದಾರೆ, ನಿಮಗೆ ಅದು ಕಷ್ಟ ಆಗ್ತಿದೆಯಾ ಹೇಗೆ? ನಮ್ಮನೆಯಲ್ಲಿ ಯಾರು ದುಡಿಲಿಕ್ಕಿಲ್ಲ, ಅದರಿಂದ ನಮಗೆ ತುಂಬ ಕಷ್ಟ ಆಗ್ತದೆ. ನನ್ನ ಗಂಡನಿಗೆ ಬರೋ ರೊಕ್ಕದಲ್ಲಿ, ಗೌರ್ಮೆಂಟ್ ರೊಕ್ಕದಲ್ಲಿ ನಾವು ಊಟ ಮಾಡೋದು. ನನ್ನ ಗಂಡ ನಾನು ಕೆಲಸ ಮಾಡೋದಿಲ್ಲ, ಒಬ್ಬನಿಗೆ ಕೈ ಇಲ್ಲ, ಒಂದು ಮಗ ಇದ್ದಾನೆ, ಅವನು ಬರೋದೇ ಇಲ್ಲ, ಹೆಂಡತಿ ಮಾತು ಕಟ್ಕೊಂಡು. ಅದರಿಂದ ನಮಗೆ ತುಂಬ ಕಷ್ಟ ಆಗಿದೆ. ಅದರಲ್ಲಿ ಯಾರೇ 2 ಕುರಿ ತಾವ್ರು ಕೊಟ್ಟು ಅದು ಮೇಯಿಸ್ತಾ ಇದ್ದೀವಿ ಇಬ್ಬರು. ಈಗ ಆಧಾರ್ ಕಾರ್ಡ್ ತಗೊಂಡು KSRTC ಬಸ್ಸಲ್ಲಿ ಫ್ರೀ ಅಂತ ಹೇಳಿದ್ರು, ನಿಮ್ಗೆ ಆ ಬಸ್ ಸೌಲಭ್ಯ ಸಿಗ್ತಿದ್ಯಾ? ಇಲ್ಲ ಇಲ್ಲ, ಒಂದು ಹೋಗುದು ಕಾರ್ಕಳದಲ್ಲಿ ಇರುವುದು ಇಲ್ಲ. ಇಲ್ಲಿ ಬೇರೆ ಕಡೆ ಬಸ್ಸೇ ಇಲ್ಲ, ನಾವಿರೋ ಜಾಗದಲ್ಲಿ ಬಸ್ಸೇ ಇಲ್ಲ. ದುಡ್ಡು ಕೊಟ್ಟೆ ಹೋಗ್ಬೇಕು, ಎಲ್ಲಿ ಹೋದ್ರು ಸಹ 18 ರೂಪಾಯಿ ಕೊಟ್ಟೆ ಹೋಗ್ಬೇಕು ನಾವು. ನಮಗೆ ಫ್ರೀ ಇಲ್ಲ, ರೇಷನ್ ಕಾರ್ಡ್ ಕೂಡ ಕೊಡ್ಲೇ ಇಲ್ಲ. ಅವ್ರು ಕೊಟ್ಟಿದ್ದಾರೆ, ಎಲ್ಲ BJPನವರೇ ಮಾಡಿದ್ದು. ಕಾಂಗ್ರೆಸ್ನವ್ರು ನಮ್ಗೆ ಎಂಥದ್ದು ಕೊಡಲಿಲ್ಲ. ಅವರು ಕಾಂಗ್ರೆಸ್ ಅವ್ರು ಬಿಡ್ತಾ ಇಲ್ಲ ನಮಗೆ. ಡೀಲರ್ಸ್ ಕೊಡಕ್ಕೂ ಕಾಂಗ್ರೆಸ್ನವ್ರು ಬಿಡೋದಿಲ್ಲ. ರೇಷನ್ ಕಾರ್ಡ್ ಸಹ ಇಲ್ಲ ಅಂತ ಹೇಳ್ತಾ ಇದ್ದಾರೆ ನಮಗೆ. ಇವರು ಡೋರ್ ನಂಬರ್ ತಂಗಿ ಬೇರೆಯವರ ಹೆಸರಲ್ಲಿ ಹಾಕಿದ್ದಾರೆ, ಅದು ಸಹ ಇಲ್ಲ ಅಂತ ಹೇಳ್ತಿದ್ದಾರೆ. ನಮಗೆ ವಿಶೇಷವಾಗಿ ಬಿಜೆಪಿ ಅಂತ ಹೇಳಿದ್ರೆ ಯುವಕರ ಪಕ್ಷ ಅಂತ ಮಾತಿದೆ. ನಮ್ಮ ಯುವ ಜನತೆಗೆ ಅಥವಾ ಯುವಕರಿಗೆ ಯಾವತ್ತೂ ಕೂಡ ಬಿಜೆಪಿ ಪಕ್ಷ ಜೊತೆಯಾಗಿ ನಿಂತಿದೆ ಅಂತ ಯುವಕರೇ ಹೇಳುವಂತ ಮಾತು. ಇವತ್ತು ಕಾರ್ಕಳದಲ್ಲಿ ಯುವಕರ ಒಂದು ಗುಂಪು ನಮಗೆ ಸಿಕ್ಕಿದೆ. ಆ ಗುಂಪಲ್ಲಿ ಕೇಳೋಣ, ಈ ಯುವಕರಿಗೆ ಈ ಒಂದು ಸರ್ಕಾರ ಏನು ಮಾಡ್ತಾ ಇದೆ ಅಥವಾ ಈ ಸರ್ಕಾರದ ನಡೆಗಳ ಬಗ್ಗೆ ಇವರಿಗೆ ಖುಷಿ ಇದೆಯಾ ಅಂತ ಹೇಳಿ ಸರ್. ಈಗ ಸರ್ಕಾರ 2 ವರ್ಷದಿಂದ ಜನರನ್ನ ಕಣ್ಣಿಗೆ ಮಣ್ಣು ಹಾಕುವಂತೆ ಕೆಲಸವನ್ನು ಮಾಡ್ತಾ ಇರುವುದು ಅಂಥದ್ದು. ಪಂಚ ಗ್ಯಾರಂಟಿಗಳನ್ನು ಆಶ್ವಾಸನೆಯನ್ನು ಕೊಟ್ಟರು, ಆದರೆ ಪಂಚ ಗ್ಯಾರಂಟಿಗಳು ಬರಲಿಲ್ಲ. ಯುವಕರಿಗೆ ಯಾರು ಡಿಗ್ರಿ ಮುಗಿಸಿ ಕೆಲಸಕ್ಕೆ ಬರ್ತಾರೋ ಅವರಿಗೆ ತಿಂಗಳಿಗೆ 500 ರೂಪಾಯಿ 1,000 ರೂಪಾಯಿ ಸಹಾಯಧನ ಕೊಡ್ತೇವೆ ಅಂತ ಹೇಳಿ ಮಾತು ಕೊಟ್ಟಿತ್ತು. ಆದರೆ ಅದು ಇನ್ನೂ ಕೂಡ ಅನುಷ್ಠಾನಕ್ಕೆ ಬರಲಿಲ್ಲ. ಪಂಚ ಗ್ಯಾರಂಟಿಗಳನ್ನು ಖಾಲಿ ಮಾತನಾಡಿದ್ದು ಮಾತ್ರವಲ್ಲದೆ ಅದನ್ನು ಅನುಷ್ಠಾನಕ್ಕೆ ತರುವಂಥ ಕೆಲಸ ಸರ್ಕಾರ ಮಾಡಲಿಲ್ಲ. ಮುಂದುವರಿದ ಭಾಗವಾಗಿ ಜನರಿಗೆ ಗೃಹಲಕ್ಷ್ಮಿ ಯೋಜನೆಯನ್ನು 1 ತಿಂಗಳು ಹಾಕಿದರೆ 3 ತಿಂಗಳು ಹಾಕೋದಿಲ್ಲ, 4ನೇ ತಿಂಗಳಿಗೆ 2 ತಿಂಗಳದ್ದು ಮಾತ್ರ ಆಗ್ತಾರೆ, 1 ತಿಂಗಳಿದ್ದನ್ನು ಬಾಕಿ ಇಡಿಸ್ತಾರೆ. ಹಾಗೆಯೇ ಈಗ ನಿರುದ್ಯೋಗದ ಸಮಸ್ಯೆ. ಈಗ ಸರ್ಕಾರ 2 ವರ್ಷದಿಂದ ಇಲಾಖೆಗಳಲ್ಲಿ ಸಾಲು ಕೆಲಸಗಳು ಬಾಕಿ ಇವೆ, ಆದರೆ ಯಾವುದಕ್ಕೂ ಕೂಡ ಅರ್ಜಿ ಆಹ್ವಾನಗಳನ್ನು ಮಾಡ್ತಾ ಇಲ್ಲ ಸರ್ಕಾರ. ಕೇವಲ ಜನರಿಗೆ ಮೋಸವನ್ನು ಮಾಡುತ್ತಾ, ಹಗರಣಗಳನ್ನು ಮಾಡುತ್ತಾ, ಜನರ ಕಣ್ಣಿಗೆ ಮಣ್ಣನ್ನು ಎರಚುವಂಥ ಕೆಲಸ ಸರ್ಕಾರ ಮಾಡ್ತಿದೆ ಅಂತ ನಾವು ಭಾವಿಸ್ತೇವೆ. ಈಗ ವಿಶೇಷವಾಗಿ ಹಿಂದೂ ವಿರೋಧಿ ಸರ್ಕಾರ ಅಂತ ಕಾಂಗ್ರೆಸ್ನ ಬಗ್ಗೆ ಮಾತು ಬರ್ತಾ ಇರುವಂಥದ್ದು. ನಮ್ಮ ಹಬ್ಬ ಮಾಡಲಿಕ್ಕೆ ಅಥವಾ ಹಿಂದೂಗಳ ಯಾವುದೇ ಸಂಭ್ರಮಕ್ಕೂ ಎಲ್ಲ ಕಡೆ ಕಲ್ಲು ಹಾಕ್ತಾ ಇರುವಂಥದ್ದು. ಹಾಗೆ ಹಿಂದೂ ಯುವಕರಿಗಂತೂ ಸುರಕ್ಷತೆ ಇಲ್ಲದಾಗೆ ಆಗಿದೆ. ಸಾಕಷ್ಟು ಕೊಲೆಗಳು ಮತ್ತೂ ನಡೆದಿರುವಂಥದ್ದು. ಹಾಗೆ ಲವ್ ಜಿಹಾದ್ ಅನ್ನುವಂಥ ಕೇಸ್ಗಳು ಕೂಡ ಉದ್ಭವ ಆಗ್ತಾ ಇರುವಂಥದ್ದು. ಹಿಂದೂ ವಿರೋಧಿ ಸರ್ಕಾರ ಅಂತ ಹೇಳಿ ನೀವೆಲ್ಲರೂ ಸುಮ್ಮನೆ ಕೂತಿರುವುದನ್ನ ನೋಡಿದ್ರೆ 5 ವರ್ಷ ಇನ್ನೆಷ್ಟು ಅರ್ಧ ಅವಧಿ ಮುಗಿಯೋಷ್ಟರೊಳಗಡೆ ಇನ್ನೆಷ್ಟು ಹಿಂದೂಗಳ ಹತ್ಯೆ ಆಗ್ಬೋದು ಅಂತ ಅನಿಸ್ತಾ ಇದೆ. ನಿಮಗೇನು ಅನಿಸ್ತಾ ಇದೆ? ನೋಡಿ, ಹುಬ್ಬಳ್ಳಿಯಲ್ಲಿ ನಡೆದಂಥ ಘಟನೆ, ನಮ್ಮ ಹೆಣ್ಣು ಮಗಳೊಬ್ಬಳ ಮೇಲೆ ಲವ್ ಜಿಹಾದ್ನ ಮೂಲಕ ಅವಳನ್ನು ಹತ್ಯೆ ಮಾಡಿದಂಥ ಪ್ರಕರಣ. ಅವಾಗ ಕೂಡ ಯುವ ಮೋರ್ಚಾ ಬೀದಿಗಿಳಿದು ಪ್ರತಿಭಟನೆಯನ್ನು ಮಾಡಿತ್ತು. ಹಂತ ಹಂತವಾಗಿ ಏನು ಘಟನೆಗಳು ನಡೆದು ಕೂಡ ಪ್ರತಿಭಟನೆಗಳನ್ನು ನಾವು ಮಾಡ್ತಾ ಇದ್ದೇವೆ. ಆದರೆ ಸರ್ಕಾರ ಇವತ್ತು ಅಂಥ ಕೃತ್ಯಗಳನ್ನು ಮಾಡಿದವರನ್ನು ಅಮಾಯಕರೆಂದು ಘೋಷಿಸ್ತಾ, ಮೊನ್ನೆ ಗೋವಿನ ಕೆಚ್ಚಲನ್ನು ಕಡಿದವ ಅವನ ಮಾನಸಿಕ ಸ್ಥಿತಿ ಸರಿಯಿಲ್ಲ ಅಂತ ಸರ್ಕಾರ ಹೇಳುತ್ತೆ. ಹಾಗೆಯೇ ಗಣೇಶನ ವಿಗ್ರಹವನ್ನು ಅರೆಸ್ಟ್ ಮಾಡುತ್ತೆ. ನಾವು ಅಂದರೆ ಭಾವನಾತ್ಮಕವಾಗಿ ಹಿಂದೂಗಳಾಗಿ ಒಂದು ಗಣೇಶೋತ್ಸವವನ್ನು ಅಷ್ಟೊಂದು ಪಾವಿತ್ರತೆಯಿಂದ ಆಚರಿಸ್ತೇವೆ. ಅಂಥ ಗಣೇಶೋತ್ಸವವನ್ನು ನಿಲ್ಲಿಸುವಂಥ ಹಂತಕ್ಕೆ ಸರ್ಕಾರ ಬರುತ್ತೆ ಅಂತ ಹೇಳಿದರೆ ನಾವು ನಮ್ಮ ಈ ಪ್ರತಿಭಟನಾ ಸಭೆಯಲ್ಲಿ ಶಾಸಕರು ಹೇಳಿದರು, ಈ ಸರ್ಕಾರಕ್ಕೆ ಕಿವಿಯೂ ಕೇಳುವುದಿಲ್ಲ, ಬಾಯಿಯೂ ಬರುವುದಿಲ್ಲ, ಹಾಗೂ ಮಾತನಾಡುವುದು ಕೂಡ ಇಲ್ಲ ಅಂತ. ಇದು 100% ಸರಿ. ಯಾಕಂತ ಹೇಳಿದರೆ ಎಂಥ ಘಟನೆ, ಹಿಂದೂ ವಿರೋಧಿ ಘಟನೆ ನಡೆದರೂ ಕೂಡ ಅದನ್ನು ಸಮಜಾಯಿಸಿಕೊಳ್ಳುವಂಥ ಒಂದು ಸರ್ಕಾರ ಅದನ್ನು ಖಂಡಿಸದೆ ಅಂಥ ಕೃತ್ಯಗಳನ್ನು ಮುಂದುವರಿಸುವ ಹಾಗೆ ಪ್ರೇರಣೆಯನ್ನು ಸರ್ಕಾರ ಕೊಡುತ್ತಾ ಇದೆ ಅನ್ನಂತ ನಾವು ಭಾವಿಸ್ತೇವೆ.
ಇನ್ನು ವಿಶೇಷವಾಗಿ ಹಿಂದೂಗಳ ಪರವಾಗಿ ಹಿಂದೂ ವಿಶ್ವ ಪರಿಷತ್ ಇರ್ಬೋದು, ಬಜರಂಗ ದಳ ಇರ್ಬೋದು, ಇದ್ದೇವೆ ಅನ್ನುವಂಥ ಒಂದು ನಂಬಿಕೆಯಲ್ಲಿ ಹಿಂದೂಗಳು ಇದ್ದರು. ಆದರೆ ಈಗ ಅವರು ಎಲ್ಲೆಲ್ಲಿ ಪ್ರಶ್ನೆ ಮಾಡಲಿಕ್ಕೆ ಹೋಗ್ತಾರೆ ಅಲ್ಲಲ್ಲಿ ಅವರನ್ನು ಜೈಲಿಗೆ ಕಳಿಸುವಂಥದ್ದು ಅಥವಾ ಅವರ ಮೇಲೆ ಕೇಸ್ ಆಗುವಂಥದ್ದು ಅಥವಾ ಸ್ಟೇಷನ್ಗೆ ಕರೆಸುವಂಥದ್ದು ಇದೆಲ್ಲವೂ ಕೂಡ ಆಗ್ತಾ ಇದೆ. ನಮ್ಮ ಶಾಸಕರನ್ನೆಲ್ಲ ನಾವು ಸ್ಟೇಷನಲ್ಲಿ ನೋಡುವಂಥ ಪರಿಸ್ಥಿತಿಯಲ್ಲಿ ಇದ್ದೇವೆ. ನಿಮ್ಮನ್ನು ಗೆಲ್ಲಿಸಿದ್ದಕ್ಕೆ ಏನು ಮಾಡಿದ್ದೀರಿ ಅಂತ ಜನ ಕೇಳ್ತಾ ಇದ್ದಾರೆ. ಇದಕ್ಕಾಗಿ ನೀವು ಕಾರ್ಯಕರ್ತರಾಗಿ ಏನು ಪ್ರಶ್ನೆ ಕೊಡ್ತಾ ಇದ್ದೀರಿ? ನೋಡಿ, ಕಾಂಗ್ರೆಸ್ ಸರ್ಕಾರ ಹೇಗಂತ ಹೇಳಿದರೆ ದ್ವೇಷದ ರಾಜಕೀಯ. ಈಗ BJPಯ ಪರವಾಗಿ ಹಿಂದೂ ಸಂಘಟನೆಯ ಪರವಾಗಿ ಯಾರು ಕಟ್ಟರಾಗಿ ಕೆಲಸ ಯಾರು ಮಾಡ್ತಾನೋ ಅವನನ್ನು ನೋಟ್ ಮಾಡಿಕೊಂಡು ಅವನನ್ನು ತಮ್ಮ ಸರ್ಕಾರ ಬರುವಾಗ ಅವರನ್ನು ಹೇಗೆ ದಮನ ಮಾಡುವುದಂತ ಹೇಳಿಯೇ ಅವರ ಒಂದು ತಂಡ ಇರುತ್ತೆ. ಆದರೆ BJP ಸರ್ಕಾರ ಆಗಲ್ಲ. BJP ಸರ್ಕಾರ ಬಂದ ಕೂಡಲೇ ನಮ್ಮ ನಾಯಕರು ಯಾವತ್ತೂ ಕೂಡ ಯಾರ ಕೆಲಸಗಳಿಗೂ ಯಾರ ವೈಯಕ್ತಿಕ ದ್ವೇಷಗಳನ್ನು ಇಟ್ಕೊಂಡು ರಾಜಕೀಯ ಮಾಡಲಿಲ್ಲ. ನಮ್ಮ ಹಿರಿಯರು ನಮಗೆ ಒಂದು ಸಂಸ್ಕಾರವನ್ನು ಕಳಿಸಿಕೊಟ್ಟಿದ್ದಾರೆ. ಯಾವತ್ತೂ ಕೂಡ ರಾಜಕೀಯ ವೈಯಕ್ತಿಕವಾಗಿ ಇರಬಾರ್ದು. ರಾಜಕೀಯ ಒಂದು ಸಿದ್ಧಾಂತದ ಪರವಾಗಿ ಇರಬೇಕು. ಸಿದ್ಧಾಂತದ ಪರವಾಗಿ ಹೋರಾಟಗಳನ್ನು ಮಾಡಬೇಕು. ಸಿದ್ಧಾಂತದ ಪರವಾಗಿ ಮಾತನಾಡಬೇಕು. ಸಿದ್ಧಾಂತದ ಪರವಾಗಿಯೇ ಅವರನ್ನು ವಿರೋಧಿಸಬೇಕು. ಯಾರ ವ್ಯಾಪಾರಗಳಿಗೆ ವಹಿವಾಟುಗಳಿಗೆ ನಾವು ಉಪದ್ರ ಕೊಡಬಾರ್ದು. ವೈಯಕ್ತಿಕ ದ್ವೇಷಗಳನ್ನು ರಾಜಕೀಯದಲ್ಲಿ ಇಟ್ಕೊಳ್ಬಾರ್ದು ಅಂತೇಳಿ ನಮ್ಮ ಹಿರಿಯರು ನಮಗೆ ಕಳಿಸಿಕೊಟ್ಟಿದ್ದಾರೆ. ಆದರೆ ಕಾಂಗ್ರೆಸ್ನ ಸಿದ್ಧಾಂತ ಹಾಗೆಯೇ ಏನು, ಎಲ್ಲ ನಮ್ಮ ಹುಡುಗರ ವ್ಯಾಪಾರ ವಹಿವಾಟುಗಳಿಗೆ ತೊಂದರೆ ಕೊಡುವಂಥದ್ದು, ಹಿಂದುತ್ವದ ಬಗ್ಗೆ ಮಾತನಾಡುವವರ ಮೇಲೆ ಪ್ರಕರಣಗಳನ್ನು ಮಾಡುವಂಥದ್ದು, ಯಕ್ಷಗಾನಗಳನ್ನು ನಿಲ್ಲಿಸುವಂಥದ್ದು, ಗಣೇಶನ ಹಬ್ಬಗಳನ್ನು ನಿಲ್ಲಿಸುವಂಥದ್ದು, ಹಂತ ಹಂತವಾಗಿ ಸರ್ಕಾರ ಅವರು ಯಾರ ವೋಟ್ ಬ್ಯಾಂಕ್ನ ಮೇಲೆ ಅವರು ಸರ್ಕಾರ ಅಧಿಕಾರಕ್ಕೆ ಬಂದಿದ್ದಾರೋ ಅವರು ಆ ಕೆಲಸಗಳನ್ನು ಕರೆಕ್ಟಾಗಿ ಮಾಡ್ತಾ ಇದ್ದಾರೆ. ಹಿಂದೂಗಳಾಗಿ ಕರ್ನಾಟಕದ ಜನತೆ ಎಚ್ಚೆತ್ತುಕೊಳ್ಬೇಕು. ಇಂಥ ಸರ್ಕಾರವನ್ನು ತೀವ್ರವಾಗಿ ವಿರೋಧಿಸಬೇಕು. ಯಾಕಂತ ಹೇಳಿದರೆ ಇಂಥ ಸರ್ಕಾರ ಮುಂದುವರೆದರೆ ಹಿಂದೂಗಳಿಗೆ ಇನ್ನು ಮುಂದೆ ರಾಜ್ಯದಲ್ಲಿ ಬದುಕುವಂಥ ಸ್ಥಿತಿ ತುಂಬ ಕಷ್ಟವಾಗುತ್ತದೆ. ಹಿಂದೂ ಯುವಕರಿಗೆ, ಸಂಘಟನೆಯ ಯುವಕರುಗಳಿಗೆ ತುಂಬ ಕಷ್ಟ ಆಗುತ್ತದೆ ಅನ್ನುವ ಭಾವನೆ ನಮ್ಮದು. ಮೋರ್ಚಾದ ಪ್ರಧಾನ ಕಾರ್ಯದರ್ಶಿಗಳಿದ್ದಾರೆ, ಅವರ ಹತ್ರ ಕೂಡ ತಿಳ್ಕೊಳ್ಳೋಣ, ಅವರ ಮಾತುಗಳನ್ನ ಕೇಳೋಣ. ವಿಶೇಷವಾಗಿ ಕಾರ್ಕಳದಲ್ಲಿ ಈ ನಡೆದಂತಹ ಈ ಪ್ರತಿಭಟನೆ ಏನಿದೆ ಅದು ವಿಧಾನಸೌಧದವರೆಗೆ ತಲುಪ್ತದ ಅಂತ? ಅದು ಖಂಡಿತವಾಗಿಯೂ ಜನ ರೊಚ್ಚಿಗೇಳಿದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕಾರ್ಕಳದಲ್ಲಿ ಅಂತಲ್ಲ, ಇಡೀ ರಾಜ್ಯದಾದ್ಯಂತ ಒಂದೇ ವಾತಾವರಣ ಇದೆ. ಈ BJP ಸರ್ಕಾರದ ಜನವಿರೋಧಿ ಧೋರಣೆ ಏನಿದ್ದಾವೆ ಇದರ ವಿರುದ್ಧ ಜನರು ರೊಚ್ಚಿಗೆದ್ದಿದ್ದಾರೆ. ಇವತ್ತು 9/11 ಸಮಸ್ಯೆ ಇರ್ಬೋದು, ಒಂದಷ್ಟು ನಮ್ಮ ಈ ಭಾಗ್ಯ ಯೋಜನೆಗಳಿಗೆ ಎಲ್ಲ ಅನುದಾನಗಳನ್ನು ಡೈವರ್ಟ್ ಮಾಡಿ ಇವತ್ತು ಅಭಿವೃದ್ಧಿಗಳನ್ನು ಕುಂಠಿತಗೊಳಿಸತಕ್ಕಂಥ ಒಂದು ಕೆಲಸಕ್ಕೆ ಈ ಸರ್ಕಾರ ಕೈ ಹಾಕಿದೆ. ಸಿದ್ದರಾಮಣ್ಣವರ ಸರ್ಕಾರ ಬಂದ ಮೇಲೆ ಇಲ್ಲಿ ರಾಜ್ಯದಲ್ಲಿ ಎಲ್ಲ ರೀತಿಯ ಅಭಿವೃದ್ಧಿ ಕೆಲಸಗಳು ಕುಂಠಿತಗೊಂಡಿದೆ. ನಮ್ಮ ಬೊಮ್ಮಾಯಿಯವರ ಸರ್ಕಾರ ಇದ್ದ ಸಂದರ್ಭದಲ್ಲಿ ನಮ್ಮ ರಾಜ್ಯದ ಸುವರ್ಣಾಕ್ಷರದಲ್ಲಿ ಬರೆದಿಡಬೇಕಾದಂಥ ಒಂದು ದಿನ ಅಂತ ಹೇಳ್ಬೋದು. ಯಾಕಂದರೆ ನಮ್ಮ ಪ್ರತಿ ಬೂತ್ಗೆ ವಿಶೇಷವಾಗಿ ಕಾರ್ಕಳದ ಪ್ರತಿ ಬೂತ್ಗೆ 10 ರಿಂದ 15 ಕೋಟಿ ಅನುದಾನ ವರ್ಷಕ್ಕೆ ಬರ್ತಾ ಇತ್ತು. ಪ್ರತಿ ಗ್ರಾಮ ಪಂಚಾಯತ್ನಲ್ಲಿ ಐತಿಹಾಸಿಕವಾದಂಥ ಅಭಿವೃದ್ಧಿ ಕೆಲಸಗಳು ನಡೀತಾ ಇದ್ವು. ಪ್ರವಾಸೋದ್ಯಮದ ಅಭಿವೃದ್ಧಿಗಳು ನಡೀತಾ ಇದ್ವು. ಎಲ್ಲಿವರೆಗೆ ಅಂದರೆ ನಮ್ಮ ಶಾಸಕರಾದಂಥ ಸುನೀಲ್ ಕುಮಾರ್ ಅವರು ಪ್ರವಾಸೋದ್ಯಮದ ಅಭಿವೃದ್ಧಿಗಾಗಿ ಒಂದು ಐತಿಹಾಸಿಕವಾದಂಥ ಪರಶುರಾಮ ಥೀಮ್ ಪಾರ್ಕನ್ನು ನಿರ್ಮಾಣ ಮಾಡಿದರು. ಎಲ್ಲ ಕೂಡ ಸರ್ಕಾರದಿಂದ ಎಲ್ಲ ರೀತಿಯ ಅನುದಾನಗಳನ್ನು ತರುವಂಥ ಪ್ರಯತ್ನ ಮಾಡಿದ್ದು. ದುರದೃಷ್ಟವಶಾತ್ ನಮ್ಮ ಸರ್ಕಾರ ಅಲ್ಲಿ ಪತನಗೊಂಡ ಕಾರಣ ಈಗ ಸಿದ್ದರಾಮಣ್ಣವರ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಬಂದಿದೆ. ಅದರ ನಂತರ ಒಂದು ದ್ವೇಷದ ರಾಜಕಾರಣವನ್ನು ಮಾಡಿ ಇಡೀ ಪ್ರವಾಸೋದ್ಯಮಕ್ಕೆ ದೊಡ್ಡ ಪೆಟ್ಟು ಕೊಟ್ಟಂಥ ಕೆಲಸಕ್ಕೆ ದೊಡ್ಡ ಪೆಟ್ಟು ಕೊಟ್ಟಂಥ ಕೆಲಸವನ್ನು ಇಲ್ಲಿ ಮಾಡಿದರು. ನಿರಂತರವಾಗಿ ದ್ವೇಷದ ರಾಜಕಾರಣವನ್ನು ಮಾಡುವಂಥದ್ದು, ಪ್ರತಿಯೊಬ್ಬ ಕಾರ್ಯಕರ್ತರನ್ನು ಟಾರ್ಗೆಟ್ ಮಾಡುವಂಥದ್ದು, ಇಂಥ ಅನೇಕ ದುಷ್ಕೃತ್ಯಗಳನ್ನು ನಡೆಸ್ತಾ ಬಂದಿದ್ದಾರೆ. ಇದು ಖಂಡನೀಯ ಅಂತ ಹೇಳ್ತೇನೆ. ಅದೇ ರೀತಿ ನಮ್ದು ಏನಿದ್ರು ಮುಂದಿನ ದಿನಗಳಲ್ಲಿ ನಮ್ಮ ಕಾರ್ಕಳದಾದ್ಯಂತ ನಮ್ಮ ಎಲ್ಲ ಕಾರ್ಯಕರ್ತರು, ಯುವ ಮೋರ್ಚಾದಿಂದ ಇರ್ಬೋದು ಅಥವಾ ಭಾಜಪದ ಎಲ್ಲ ಕಾರ್ಯಕರ್ತರು ಕೂಡ ಜನಪರವಾದಂಥ ಕಾರ್ಯಗಳನ್ನು ಅನುಷ್ಠಾನಗೊಳಿಸಲಿಕ್ಕೆ ಸರ್ಕಾರದ ಮೇಲೆ ಒತ್ತಡ ಹೇರತಕ್ಕಂಥ ಕೆಲಸವನ್ನು ಮಾಡ್ತೇವೆ. ಮುಂದಿನ ದಿನಗಳಲ್ಲಿ ನಾವು ಖಂಡಿತವಾಗಿಯೂ ಇಂಥ ಜನವಿರೋಧಿ ಸರ್ಕಾರದ ವಿರುದ್ಧ ಗಟ್ಟಿ ಧ್ವನಿಯಾಗಿ ಕೆಲಸ ಮಾಡತಕ್ಕಂಥ ಒಂದು ಪ್ರಕ್ರಿಯೆಗೆ ಚಾಲನೆ ನಿರಂತರವಾಗಿ ಮಾಡ್ತಾ ಇದ್ದೇವೆ. ಇನ್ನಷ್ಟು ಆ ಧ್ವನಿಯನ್ನು ಗಟ್ಟಿಗೊಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ. ನೀವೆಲ್ಲರೂ ನಿಲ್ತೀರಾ ಅನ್ನುವಂಥದ್ದು? ಅಲ್ಲ, ಶಾಸಕರ ಪರ ನಾವಂತಲ್ಲ, ಇಡೀ ನಮ್ಮ ಕ್ಷೇತ್ರದ ಜನತೆ ಇದೆ, ಇಡೀ ರಾಜ್ಯದ ಜನತೆ ಇದೆ. ಇಂಧನ ಸಚಿವರಾದಂಥ ಸಂದರ್ಭದಲ್ಲಿ ಯಾವ ರೀತಿ ಕೆಲಸಗಳನ್ನು ಮಾಡಿದರು, ಈ ಬೆಳಕು ಯೋಜನೆಯನ್ನು ಜಾರಿಗೆ ತಂದಿರುವಂಥದ್ದು ಈ ಸಂದರ್ಭದಲ್ಲಿ ಗಮನಕ್ಕೆ ತರ್ತೇನೆ. ಇವತ್ತು ಯಾವುದೇ ದಾಖಲೆಗಳಿಲ್ಲದೆ ಸರ್ಕಾರಿ ಜಾಗದಲ್ಲಿ ಮನೆಯನ್ನು ಕಟ್ಟಿಕೊಂಡಂಥ ಕುಟುಂಬಗಳಿಗೆ ಯಾವುದೇ ರೀತಿಯ ದಾಖಲೆಗಳಿಲ್ಲದೆ ಅವರಿಗೆ ಕೇವಲ ಆಧಾರ್ ಮತ್ತು ರೇಷನ್ ಕಾರ್ಡನ್ನು ಕೊಟ್ಟ ತಕ್ಷಣ ಅವರಿಗೆ ವಿದ್ಯುತ್ತನ್ನು ಸಂಪರ್ಕ ನೀಡಿದಂಥ ಯೋಜನೆ ಇರ್ಬೋದು. ಇವತ್ತು ಎಲ್ಲ ಅಲ್ಲಲ್ಲಿ
ಎಲ್ಲೆಲ್ಲಿ ಸಬ್ಸ್ಟೇಷನ್ಗಳ ನಿರ್ಮಾಣ ಇರ್ಬೋದು, ಈ ಹಳೆಯ ವೈರನ್ನು ಚೇಂಜ್ ಮಾಡಿರುವಂಥದ್ದು ಇರ್ಬೋದು, ಎಲ್ಲ ಒಳ್ಳೆ ರೀತಿಯ ಕೆಲಸಗಳನ್ನು ಮಾಡಿರುವಂಥ ಹೆಗ್ಗಳಿಕೆ ಸುನೀಲ್ ಕುಮಾರ್ ಅವರದ್ದು. ಸುನೀಲ್ ಕುಮಾರ್ ಅವರು ಸುಮ್ಮನೆ ಬಂದ ನಾಯಕರಲ್ಲ, ಹೋರಾಟ ಮಾಡಿ ಹಂತ ಹಂತವಾಗಿ ಒಬ್ಬ ಒಳ್ಳೆಯ ನಾಯಕನಾಗಿ, ಬಜರಂಗ ದಳದ ಕಾರ್ಯಕರ್ತನಾಗಿ, ಒಬ್ಬ ಯುವ ಮೋರ್ಚಾದ ಪದಾಧಿಕಾರಿಯಾಗಿ, ಹಂತ ಹಂತವಾಗಿ ರಾಷ್ಟ್ರೀಯ ಮಟ್ಟದ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾಗಿ, ಯುವ ಮೋರ್ಚಾದ ರಾಜ್ಯಾಧ್ಯಕ್ಷನಾಗಿ ಕೆಲಸ ಮಾಡಿದಂಥ ಹೆಗ್ಗಳಿಕೆ ಸುನೀಲ್ ಕುಮಾರ್ ಅವರದು. ಅವರು ಅತ್ಯಂತ ಪಾರದರ್ಶಕರಾಗಿ 224 ಶಾಸಕರ ಪೈಕಿ ಒಬ್ಬ ಅತ್ಯಂತ ಪಾರದರ್ಶಕ ಆಡಳಿತವನ್ನು ಕೊಟ್ಟಂಥವರು, ಅತ್ಯಂತ ಕ್ರಿಯಾಶೀಲ ನಾಯಕತ್ವವನ್ನು ಹೊಂದಿರತಕ್ಕಂಥ ಸುನೀಲ್ ಕುಮಾರ್ ಅವರು ನಮ್ಮೆಲ್ಲರ ಹೆಗ್ಗಳಿಕೆಯ ಶಾಸಕರು. ಇಂಥ ಶಾಸಕರನ್ನು ನಾವು ಎಲ್ಲೂ ಕೂಡ ಯಾವ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಗುರುತಿಸೋದು ಕಷ್ಟ. ನಾವು ಭಾಳ ಹೆಮ್ಮೆಯಿಂದ ಹೇಳ್ತೇನೆ, ಸುನೀಲ್ ಕುಮಾರ್ ಅವರು ನಮ್ಮ ನಾಯಕ, ನಮ್ಮ ಶಾಸಕ ಅಂತ ಹೇಳಿಕ್ಕೆ ಇಷ್ಟಪಡ್ತೇನೆ. ಇದಾಗಿತ್ತು ನಮ್ಮ ಶಾಸಕರು ಹಾಗೂ ಕಾರ್ಯಕರ್ತರ ಮಾತುಗಳು. ಈ ಒಂದು ಸರ್ಕಾರದ ನಡೆಯ ಬಗ್ಗೆ ವಿರೋಧ ಪಕ್ಷ ಕೂಗ್ತಾ ಇರುವಂತಹ ರೀತಿ ಕೇಳಿದ್ರೆ, ಅಥವಾ ಅವರ ಹೋರಾಟವನ್ನ ಕೇಳಿದ್ರೆ ಇನ್ನೇನೋ ಬದಲಾವಣೆ ಆಗಬಹುದಾ, ಸರ್ಕಾರಕ್ಕೆ ಇದೆಲ್ಲ ತಲುಪಬಹುದಾ ಅನ್ನುವಂತಹ ಪ್ರಶ್ನೆಯ ಜೊತೆಗೆ ಈ ಒಂದು ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೇವೆ. ಸದಾ ನೋಡ್ತಾ ಇರಿ ಕಹಳೆ ನ್ಯೂಸ್. ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನಮ್ಮ ನಡೆ ಅಂತ ಕೂಗ್ತಾ ಇದ್ದಾರೆ ಬಿಜೆಪಿಯ ಕಾರ್ಯಕರ್ತರು. ಬಡವರ ರೇಷನ್ ಕಾರ್ಡ್ ರದ್ದತಿಯನ್ನ ಮಾಡಿರುವಂತ ಕಾಂಗ್ರೆಸ್ ಸರ್ಕಾರಕ್ಕೆ ಕಾಂಗ್ರೆಸ್ನವರು 2,000 ಕೊಡ್ತೀರಿ ಅಂತೇಳಿ 2-3 ಸರ್ತೆ ಕಳಿಸಿದ್ದಾರೆ, ಮತ್ತೆ ಇಲ್ಲ. ಆಧಾರ್ ಕಾರ್ಡ್ ತಗೊಂಡು KSRTC ಬಸ್ಸಲ್ಲಿ ಫ್ರೀ ಅಂತ ಹೇಳಿದ್ರು. ನಿಮ್ಗೆ ಆ ಬಸ್ ಸೌಲಭ್ಯ ಸಿಗ್ತಿದ್ಯಾ? ನಾವಿರೋ ಜಾಗದಲ್ಲಿ ಬಸ್ ಇಲ್ಲ, ಹೋಗ್ಬೇಕಷ್ಟೇ, ಹೋಗ್ಬೇಕು, ಎಲ್ಲಿ ಹೋಗಿ 18 ರೂಪಾಯಿ ಕೊಟ್ಟು ಹೋಗ್ಬೇಕು. ಹಿಂದೂಗಳು ಈ ಸರ್ಕಾರದ ಕೆಳಗಡೆ ಬದುಕಲಿಕ್ಕೆ ಆಗುದಿಲ್ಲ ಅನ್ನುವಂತ ಪರಿಸ್ಥಿತಿ ಬಂದಿದೆ. ಕಾಂಗ್ರೆಸ್ ಅಂತಂದ್ರೆ ಅದು ವಿನಾಶ. ನಿಮ್ಮನ್ನ ಗೆಲ್ಲಿಸಿದಂತ ಜನರು ಯಾರನ್ನ ಪ್ರಶ್ನೆ ಮಾಡಬೇಕು? ಒಂದು ಕಡೆ ಸರ್ಕಾರ ದಿವಾಳಿ ಆಗಿದೆ, ಯಾವುದು ಅಭಿವೃದ್ಧಿ ಕೆಲಸ ಆಗ್ತಾ ಇಲ್ಲ. ವಿಶ್ವ ಪರಿಷತ್ ಇರ್ಬೋದು, ಬಜರಂಗ ದಳ ಇರ್ಬೋದು, ಇದ್ದೇವೆ ಅನ್ನುವಂಥ ಒಂದು ನಂಬಿಕೆಯಲ್ಲಿ ಹಿಂದೂಗಳು ಇದ್ರು. ಇಂಥ ಸರ್ಕಾರವನ್ನು ತೀವ್ರವಾಗಿ ವಿರೋಧಿಸಬೇಕು. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.